हरि ओम 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 हरि ओम
ಹರಿ ಓಂ. 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 ಮೋದದಿಂದ ನಿನ್ನ ಮದವೂರ ವಿಘ್ನೇಶ ದೇವ ಜಗದೀಶ ಮುದತಿಲ್ದ ನಿನ್ನ ನಿರ್ದಯ ಮಹಿಮೆಯನು ಪೊಗಳಲಳಬಲ್ಲ ಅರರ ನಿರ್ದಯ ಮಹಿಮೆಯನು ಪೊಗಳಲಳಬಲ್ಲ ಧರಣಿಯನ್ನು ಪರ್ವತ ಮಾಶೇಷ ಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕರ
ಮಂಗಳೇ ಮಂತ್ರರೂಪಿಣಿ ಕನಕ ಭೂಷಿಣಿ ಶಾಲಿನಿ ಗುಣಶೀಲಿನಿ ಶರಣೋ ಶರಣೋ ಸಿಂಹವಾಹಿನಿ ಮಹಿಷಮರ್ದಿನಿಯ ಸಿಂಹವಾಹಿನಿ ಮಹಿಷಮರ್ದಿನಿ ದೇವರನಿ ಪರಿಪಾಲಿನಿ ಪಂಕಜಾಕ್ಷಿಣಿ ಅಖಿಲ ಗುಣ ಪರಿಪಾಲಿನಿ ಗುಣಶಾಲಿನಿ ಶರಣ ಶರಣೋ ನಿವಾರಣೈಕ ತರಣಿ ವಿಘ್ನಾಟವಿ ಹವ್ಯವಾಯ್ ವಿಘ್ನವ್ಯಾಳ ಕುಲಾಪಿ ಮಾನ ಗರುಡಾಯ್ ವಿಘ್ನೇಪ ಪಂಚಾನನ विघ्नाप्ति कुंभोद्भवाय विग्रोग प्रकुल प्रचल पवनोय विघ्नेश्वर पाहि मां विघ्नेश्वर पाहि मां गजमुख तवगे गणपके त्रिजग फलदित निगारति यत्तीरे गजमुख तवगे गणपगे करतुळु परशुभ शाकुशधारिगे ಹರುಷದಿ ಭಕ್ತರ ಪುರವಗೆ ಉರಗ ಭೂಷಣ ಕುಮಾರ ಗಜವದನ
ಸೇರೋ ಜನರೆಲ್ಲ ಗುಣಯುತನಾಯ್ ಘನ ಮೂರ್ತಿ ಮಾತಾಪುರ ಗಣನಾಥನಾಯ್ ಘನ ಮೂರ್ತಿ ಮಾತಾಪುರ ಗಣನಾಥನಾಯ್ ದೇವರ ದೇವ ಕೃಪಾಕರನಾಯ್ ದೇವರ ದೇವ ಕೃಪಾಕರನಾಯ್ ಪವನ ಚರಿತ ಪುಣ್ಯೋದಯನ ಪವನ ಚರಿತ ಪುಣ್ಯೋದಯನ ಭವಜ ವಿಷಯ ಸಿಲುಕದನಾಯ್ ಕೋವಿತೆ ಗಿರಿ ಜಯವರ ಸುತನಾಯ್ ಕೋವಿತೆ ಗಿರಿ ಜಯವರ ಸುತನಾಯ್ ಸುರಮುನಿ ನಮಿತ ಸರ್ವೇಶ್ವರನಾಯ್ ಸುರಮುನಿ ನಮಿತ ಸುರಮುನಿ ನಮಿತ ಸರ್ವೇಶ್ವರನಾಯ್ ಭರಿತ ಸಿದ್ಧಿಯ ನೀವ ಪವರನ ಭರಿತ ಸಿದ್ಧಿಯ ನೀವ ಪವರನ ಪರಮಾತ್ಮ ದುರಿತ ಭಯಂಕರನಾಯ್ ಪರಮಾತ ಊರ ವಿಘ್ನೇಶ್ವರನಾಯ್ ಪರಮಾತ ಊರ ವಿಘ್ನೇಶ್ವರನಾಯ್ ತೋಂ ತನ ತಿಲ್ಲತೆ ದೀಂ ತನ ತಿಲ್ಲತೆ ತಾತೆ ತಿಲ್ಲತೆ ತೋಂ ತನ ತಿನ್ನತೆ ತೋಂ ತನ ತಿಲ್ಲ ತೋಂ ತೋಂ ತನ ತಿನ್ನತೆ ದೀಂ ತನ ತಿಲ್ಲ ತೋಂ ತೋಂ ತನ ತಿನ್ನತೆ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯೊಳಂಬಿಕ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಸಾಗರಿ ಭಕ್ತಿ ಇಲ್ದ ದಯ ಸಾಗರಿಗೆ ಭಕ್ತಿ ಇಲ್ದ ಪದ ದ್ವಯವರೆಗೊಂಬು ಬೇವು ಅತಿ ಭೂತದಿಲ್ದ
ಬೇಕಾಯ್ತು ಎಂಬಂತಹ ಸಮಸ್ಯೆ ಬಂದಾಗ ನಿನ್ನನ್ನು ಕಂಡೆವು ತಾಯಿ. ನೀನಿಲ್ಲದೆ ಮತ್ತಾರಿದ್ದಾರಮ್ಮ? ಜ್ಞಾನ ವಿಹೀನರಾದಂತಹ ನನಗೆ ಸುಜ್ಞಾನವನ್ನು ಕರುಣಿಸುತ್ತಾ ನಮ್ಮನ್ನು ರಕ್ಷಿಸಬೇಕು ತಾಯಿ. ನಮ್ಮ ಹುಟ್ಟಿಗೆ ಕಾರಣವನ್ನು ತಿಳಿಸುವೆಯಾ ತಾಯಿ? ಹರಿಯರ ಬ್ರಹ್ಮರಂದಿರಿಸಿ ಅರುಷತಿ ಮೂವರಿಗೆ ಇರುವುದು ಸಗನ ಕಾರ್ಯ ಮುಂದಗೆ ಇರುವುದು ನಿಮ್ಮಿಂದಗನ ಕಾರ್ಯ ಮುಂದಗೆ ವರಿದ ಬೆಳೆದ ನಿಮಗೆ ಮಕ್ಕಳೇ ಜಲದ ಮಧ್ಯದಲ್ಲಿ ಜನಿಸಿ ಜನ್ಮ ವೃತ್ತಾಂತವನ್ನರಿಯದೆ ಬಳಲುತ್ತಿರುವಂತಹ ಸಂದರ್ಭ ನಿಮ್ಮ ಮುಂದೆ ಕಾಣಿಸಿಕೊಂಡ ನಾನೇ ಆದಿಮಾಯೆ ಸಂತೋಷಕಾರಿ. ನಿಮ್ಮ ಹುಟ್ಟಿಗೆ ಕಾರಣನು ನಾನೇ. ಹುಟ್ಟಿದ ಮಕ್ಕಳಿಗೆ ಕರೆಯುವುದಕ್ಕೆ ಒಂದು ಹೆಸರು ಬೇಕಷ್ಟೇ. ಅದಕ್ಕಾಗಿ ನಿಮ್ಮೂವರಿಗೆ 3 ಹೆಸರನ್ನಿಟ್ಟು ಕರೆಯುತ್ತೇನೆ. ಗೌರವರ್ಣದಿಂದ ಉಪ್ಪುತ್ತಿರುವ ನೀನೇ ಬ್ರಹ್ಮ. ಆಗಲಿ ತಾಯಿ. ನೀಲವರ್ಣದಿಂದ ಉಪ್ಪುತ್ತಿರುವ ನೀನೇ ವಿಷ್ಣು. ಸರಿ ತಾಯಿ. ದಿನೇಂದ್ರಧಾರಿಯಾದ ನೀನೇ ಈಶ್ವರ. ಸರಿ ಜನನಿ. ನಿಮ್ಮ ಹುಟ್ಟಾಗುವುದಕ್ಕೆ ಒಂದು ಬಲವಾದ ಕಾರಣವಿದೆ ಮಕ್ಕಳೇ. ಓ ಮಕ್ಕಳೇ, ಹೋದ ಕಲ್ಪದಿ ಲಯವಾದ ಪ್ರಪಂಚವಾಯ್ ಹೋದ ಕಲ್ಪದಿ ಲಯವಾದ ಪ್ರಪಂಚವಾಯ್ ಮೋದದಿ ಸೃಜಿಸುವರೇ ಕಾದೊಮ್ಮೆ ಅದಲಯಗೊಳಿಸುವ ನನಗೆ ಕಾದುಮೆ ಅದಲಯಗೊಳಿಸುವ ನನಗೆ ಆದಿರಿ ನೀವಾದರಿಗೆ ಮಕ್ಕಳೇ, ಏಕವು ಅನೇಕವಾಗುವುದರ ಮೂಲ ಕಾರಣವೇ ನಿಮ್ಮೂವರ ಹುಟ್ಟು. ಹೋದ ಕಲ್ಪದಲ್ಲಿ ಲಯವಾಗಿ ಹೋದ ಪ್ರಪಂಚ ಪುನಃ ಸೃಷ್ಟಿಯಾಗಬೇಕು. ಹಾಗೆಯೇ ಸೃಷ್ಟಿ, ಸ್ಥಿತಿ, ಲಯ ಈ 3 ಕಾರ್ಯಕ್ಕಾಗಿ ನಿಮ್ಮೂವರ ಸೃಷ್ಟಿಯಾಯಿತು. ಅಷ್ಟು ಮಾತ್ರವೇ ಅಲ್ಲ, ನೀವು ಮೂವರು ಪ್ರತ್ಯೇಕವಾದಂತಹ ಗುಣಧರ್ಮವನ್ನು ಹೊಂದಿಕೊಂಡಿರಬೇಕು. ಅದಕ್ಕೆ ಬೇಕಾಗಿ ಸತ್ವತಮ ರಜವೆಂಬ ಉತ್ತಮದ ಗುಣಮೂರೋಯ್ ವರ್ತಿಸುತ್ತ ನಿಮ್ಮ ಮೂವರಲ್ಲಿ ನಿತ್ಯ ಸೃಷ್ಟಿಸಲಿ ವಿಧಾತನನು ಸಾತ್ವಿಕದಲ್ಲೀಗ ಹರನು ತಾಮಸದಿ ಸಂಹರಿಸುತ್ತಲಿರುವುದು ಹರನು ತಾಮಸ ಗುಣದಿ ಸೃಷ್ಟಿಕರ್ತನಾದ ಬ್ರಹ್ಮ ಅಮ್ಮ ನಿನಗೆ ರಾಜಸ ಗುಣ. ಆಗಲಿ ತಾಯಿ. ಹೊತ್ತು ಹೊತ್ತಿಗೆ ಬೇಕಾದನ್ನು ಇದ್ದು ಪಾಲಿಸಬೇಕಾದ ನಿನಗೆ ಸಾತ್ವಿಕ ಗುಣ. ಲಯದ ಕಾರ್ಯವನ್ನು ಮಾಡುವ ನಿನಗೆ ನನಗೆ ತಾಮಸ ಗುಣ. ಸರಿ ಜನನಿ. ಅಷ್ಟು ಮಾತ್ರವೇ ಅಲ್ಲ, ನಿಮ್ಮೂವರಿಗೆ ಇರುವುದಕ್ಕೆ ಪ್ರತ್ಯೇಕವಾದಂತಹ ಸ್ಥಳವನ್ನು ನಾನೇ ಸೂಚಿಸುತ್ತೇನೆ. ಮಗನೇ ಬ್ರಹ್ಮ, ನೀನು ಸತ್ಯಲೋಕದಲ್ಲಿ ಇದ್ದುಕೋ. ಮಗನೇ ವಿಷ್ಣು, ನಿನಗೆ ಇರುವುದಕ್ಕೆ ವೈಕುಂಠ. ಮಗನೇ ಈಶ್ವರ, ನೀನು ಕೈಲಾಸವನ್ನು ಸೇರಿಕೋ. ಆಗಲಿ ತಾಯಿ. ಹಾಗೆಯೇ ನೀವು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಸೇರಿಕೊಂಡು ಕರ್ತವ್ಯದಲ್ಲಿ ತೊಡಗಿಕೊಳ್ಳಿ. ಸರಿ ತಾಯಿ. ನಾವು ನಮ್ಮ ನಮ್ಮ ಕರ್ತವ್ಯದಲ್ಲಿ ತೊಡಗಿರುವಂತಹ ಸಂದರ್ಭ ನಮಗೆಲ್ಲಿಯಾದರೂ ಕಷ್ಟ ಬಂದರೆ ಏನು ಮಾಡಲಿ ತಾಯಿ? ಕಷ್ಟಗಳದೊಳೆಲ್ಲ ನಿಶ್ಚಯ ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟಾದಿಂಪೊರೆಯುವೆ ನನ್ನ ಭಯವನಿತ್ತು ಥಟ್ಟಂತನಳಾದಳು. ಮಕ್ಕಳೇ, ಮುಂದೆಲ್ಲಾದರೂ ಕಷ್ಟ ಬಂತು ಎಂದಾದರೆ ನಿಮ್ಮೂವರಿಂದಲೂ ನಿವಾರಿಸಲು ಸಾಧ್ಯವಾಗದಿದ್ದಂತಹ ಸಂದರ್ಭ ನೀವು ಮೂವರು ಒಂದಾಗಿ ನನ್ನನ್ನು ನಿಷ್ಠೆಯಿಂದ ಪ್ರಾರ್ಥಿಸಿಕೊಂಡಲ್ಲಿ ನಾನೇ ಪ್ರತ್ಯಕ್ಷಳಾಗಿ
ಹಾಗೆ ಒಪ್ಪಿಕೊಂಡಿರಿ ತಾನೇ? ಖಂಡಿತವಾಗಿ. ಎಲ್ಲಾ ವಿಚಾರದಲ್ಲಿ ಪ್ರಪ್ರಥಮವಾಗಿ ಆದಿಮಾಯೆ ನನ್ನನ್ನ ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವಳಿದ್ದಾಳೆ. ಹಾ. ಹಾಗಾಗಿ ಹೇಳ್ತಾ ಇದ್ದೇನೆ, ನಾನೇ ಹಿರಿಯವ, ನಾನೇ ಶ್ರೇಷ್ಠ ಎನ್ನುವುದಾಗಿ. ಬನ್ನಿ ನನ್ನ ಸೇವೆಯನ್ನು ಮಾಡಿ. ಹೌದು ತಾನೇ? ನಮ್ಮ ನಮ್ಮ ಮೂವರಲ್ಲಿ ಪ್ರಪ್ರಥಮವಾಗಿ ಆದಿಮಾಯಿ ಎಲ್ಲಾ ಕ್ಷೇತ್ರದಲ್ಲಿ ಸೂಚಿಸಿದ್ದು ನನ್ನನ್ನು. ಅದರ ಅರ್ಥ ಏನು ನೀವೇ ತಿಳಿಯಬೇಕು. ಏನದು? ನಿಮಗಿಂತಲೂ ಯೋಗ್ಯತಾವಂತ ನಾನೇ ಎನ್ನುವ ಹಾಗಾಯಿತು. ಅದು ನೀನು ಕಂಡುಕೊಂಡಂತ ಸತ್ಯ. ಮಾಯೆಯನ್ನು ನಿನ್ನನ್ನು ಮುಖಂಡನಾಗಿ ಸೂಚಿಸಿಕೊಟ್ಟಿಲ್ಲ, ನಿನ್ನ ಕಾರ್ಯವನ್ನು ಸೂಚಿಸಿದಷ್ಟೇ. ನೀನು ಬೀಜ ಹಾಕುವವ, ಅಂದರೆ ಸೃಷ್ಟಿಸುವವ. ಆದ್ದರಿಂದ ನೀನು ಪ್ರಥಮ. ಈಗಲಾದರೂ ನಾನು ಪ್ರಥಮ ಎನ್ನುವುದನ್ನು ಒಪ್ಪಿಕೊಂಡಿರಿ ತಾನೆ? ಖಂಡಿತ ಒಪ್ಪಿಕೊಳ್ಳುತ್ತೇವೆ, ಪ್ರಥಮ ಎನ್ನುವುದಾಗಿ. ಪ್ರಧಾನವೆಂದೇನಲ್ಲ. ಈಗ ಪ್ರಥಮ ಎಂದು ಒಪ್ಪಿಕೊಂಡ ಮೇಲೆ ಪ್ರಧಾನ ಎಂದು ಒಪ್ಪಿಕೊಳ್ಳಿಕ್ಕೆ ನಿಮ್ಗೆ ನಷ್ಟ? ಅಯ್ಯ ಹರಿಬ್ರಹ್ಮರೇ,
ಆಗಲಿಂದಲೂ ನೀವು ಇರುವರೆ ಹಾ. ನಾನು ಶ್ರೇಷ್ಠ ನಾನು ಪ್ರಧಾನ ಎಂದು ವಾದ ಮಾಡುತ್ತಾ ಇದ್ದೀರಿ. ಇಲ್ಲಿ ಮೂರನೇ ಒಬ್ಬ ನಾನಿದ್ದೇನೆ ಎಂಬುದನ್ನು ನೀವು ಮರೆತೇ ಹೋಗಿದ್ದೀರಿ. ಹಾ. ಈಗ ಹೇಳ್ತಾ ಇದ್ದೇನೆ ಕೇಳಿ, ನಿಮ್ಮಿರುವರಿಗಿಂತಲೂ ನಾನೇ ಶ್ರೇಷ್ಠ, ನಾನೇ ಅಧಿಕ. ಅದು ಹೇಗೆ? ನಿಮ್ಮಿರುವರಲ್ಲಿ ಇಲ್ಲವಾದಂತಹ ವಿಶೇಷವಾದ ಗುಣ ನನ್ನಲ್ಲಿ ಇದೆ. ಏನದು? ನನ್ನ ಹಣೆಯನ್ನೊಮ್ಮೆ ಸರಿಯಾಗಿ ನೋಡಿ. ನಿಮ್ಮಿರುವರಲ್ಲೂ ಇಲ್ಲವಾದಂತಹ ವಿಶೇಷವಾದ ಕಣ್ಣಿದೆ, ಹಾ. ಹೆಚ್ಚಿನಾದಂತಹ ಗಿಚ್ಚಿನ ಕಣ್ಣು. ಈ ಕಣ್ಣನ್ನು ಬಿಚ್ಚಿದೆ ಅಂತಾದರೆ ಸಕಲವು ಸುಟ್ಟು ಭಸ್ಮವಾಗಿ ಹೋಗುತ್ತದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಹೆಚ್ಚಿನ ಕಣ್ಣನ್ನು ಉಳ್ಳವ ನಾನೇ ಹೆಚ್ಚಿನವನು, ನಾನೇ ಅಧಿಕನು, ನಾನೇ ಪ್ರಧಾನ. ಮೊದಲು ನಾ ಸೃಜಿಸಲು ಪದುಮಾಚರ ಪೊರೆಯುವ ಅಯ್ಯ ಹರ, ನೀನು ಹೇಳುತ್ತಿರುವುದಾದರೂ ಏನನ್ನು ಲಯಗೊಳಿಸುತ್ತೇನೆ ಎನ್ನುವುದನ್ನು. ನೀನು ಲಯಗೊಳಿಸಲಿಕ್ಕೆ ಒಂದು ವಸ್ತು ಬೇಕಲ್ಲ. ಆ ವಸ್ತುವನ್ನು ನಾನು ಸೃಷ್ಟಿಸದೇ ಇದ್ದರೆ ನೀನು ಲಯಗೊಳಿಸುವುದಾದರೂ ಏನನ್ನು? ಆದ್ದರಿಂದ ಹೇಳ್ತಾ ಇದ್ದೇನೆ, ನಾನೇ ಪ್ರಧಾನ, ಸೃಷ್ಟಿಸುವ ಕಾರ್ಯವೇ ಪ್ರಥಮ ಎನ್ನುವುದಾಗಿ. ಅಮ್ಮ, ಸೃಷ್ಟಿಸುವ ಕಾರ್ಯ ಅಷ್ಟೊಂದು ಘನವೇ? ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಪೊರೆಯುವ ಅದರವೇ, ಕೊಟ್ಟು ಬೇಕಾದುದ ಪೊರೆಯುವ ಅದರವೇ ಶ್ರೇಷ್ಠವೆಂದೊರೆದ
ಪೋಷಿಸುವ ಆತ ನಾನು. ಅದು ಬೇಡವೆಂದಾಗ ಅದನ್ನು ಲಯಗೊಳಿಸುವ ಕಾರ್ಯ ಶಿವನದು. ಹಾಗಾಗಿ ಪೋಷಿಸುವ ಕಾರ್ಯವನ್ನು ಸಣ್ಣದು ಎಂದು ಭಾವಿಸಬೇಡ. ಬದುಕಿನ ಜವಾಬ್ದಾರಿಯ ಹೊತ್ತವ ನಾನು, ಪಾಲನಾಕರ್ತ. ಹಾಗಾಗಿ ಹೇಳ್ತಾ ಇದ್ದೇನೆ, ಸೃಷ್ಟಿ ಸಾವು ಪ್ರಧಾನವಲ್ಲ, ಪಾಲನೆಯೇ ಪ್ರಧಾನ. ಹಾಗಾಗಿ ಪಾಲನೆಯ ಜವಾಬ್ದಾರಿ ಹೊಂದಿದ ನಾನೇ ಪ್ರಧಾನ. ಸರಿ ನಿನ್ನ ವಚನ. ಸರಿ ನಿನ್ನ ವಚನವು ಸರಿ ನಿನ್ನ ವಚನವು ಪೊರೆಯುವ ತನಿ ಶ್ರೇಷ್ಠನು ಪೊರೆಯುವ ತನಿ ಶ್ರೇಷ್ಠನು ಹರಿಹರರಲ್ಲಿ ಭೇದವಿಲ್ಲದೆ ನಿನ್ನೋಳು ಹರಿಹರರಲ್ಲಿ ಭೇದವಿಲ್ಲದೆ ನಿನ್ನೋಳು ಎರಕವಾಗಿ ನಿಂದನು ಸರಿ ನಿನ್ನ ವಚನವು ಪೊರೆಯುವ ತನಿ ಶ್ರೇಷ್ಠನು ಹರ ಇಷ್ಟರವರೆಗೆ ಬ್ರಹ್ಮನ ಮಾತನ್ನು ಕೇಳಿದಂತಹ ನಾನು ಹಾ. ನಾನೇ ಶ್ರೇಷ್ಠ ಎಂದು ಭಾವಿಸಿದ್ದೆ. ಹ್ಮ್. ನಿನ್ನ ಮಾತನ್ನು ಕೇಳುತ್ತಿರುವಾಗ ಸತ್ಯ ಎನಿಸುತ್ತಾ ಇದೆ. ಹಾ. ಸೃಷ್ಟಿಕರ್ತನಿಗಿಂತಲೂ ಪೊರೆಯುವಾತನೇ ಶ್ರೇಷ್ಠ ಎನ್ನುವುದಾಗಿ. ಇನ್ನೊಮ್ಮೆ ಹೇಳು. ನಿನಗೆ ತಿಳಿದಿರುವಂತ ಈ ಸತ್ಯ ವಿಚಾರ ಆ ಬ್ರಹ್ಮನಿಗೂ ತಿಳಿಯಲಿ. ಬ್ರಹ್ಮ ಏನು? ಸೃಷ್ಟಿಕರ್ತನಿಗಿಂತಲೂ ಬೇಕಾದನ್ನು ಬೇಕಾದ ಸಮಯಕ್ಕೆ ಇತ್ತು ಪೊರೆಯುವಾತನೇ ಶ್ರೇಷ್ಠ. ವಿಷ್ಣು ಅಷ್ಟೇ ಅಲ್ಲ, ನಮ್ಮಿರುವರಲ್ಲಿ ಯಾವತ್ತೂ ಭೇದವಿಲ್ಲ. ಹಾ. ಆದ್ದರಿಂದ ನಾನು ನಿನ್ನಲ್ಲಿ ಐಕ್ಯನಾಗುತ್ತೇನೆ. ಹಾಗೆಯೇ ಆಗಲಿ. ಹೀಗೆ ಬಾ. ಹರಿಹರರಲ್ಲಿ ವೀರ್ಯರಕವಾಗಿರಲಿಲ್ಲೋ. ಹರಿಹರರಲ್ಲಿ ವೀರ್ಯರಕವಾಗಿರಲಿಲ್ಲೋ. ಇರುವುದೇ ಬೀದಿಮನದೊಳಗೆ ಹಿರಿತನವು ನೀನಿರುವೆ ಬದುಕಿರುವ ಬಗೆಗಾಗಿ ದೊರಗೈವ ನಾವು ನಮ್ಮೊಳಗೆ. ಓ ಹರಿ, ಏನು? ಹರ ನಿನ್ನಲ್ಲಿ ಐಕ್ಯನಾದ ಮಾತ್ರಕ್ಕೆ ನೀವಿಬ್ಬರು ಒಂದಾಗಿದ್ದೀರಿ. ಹಾ. ಆದರೆ ನನಗೇನು ಹೆದರಿಕೆ ಇಲ್ಲ. ಬನ್ನಿ, ಒಂದು ಕೈ ನೋಡಿಯೇ ಬಿಡ್ತೇನೆ. ಮುಂದೆ ವಾದದಿ ಫಲವಿಲ್ಲ ಶೋಧನೆ ಇಲ್ದಲೇ ಸಾಧಿಸಿ ತಿಳಿಯುವ ನಿಜವಾ. ಹೋದ ಕಲ್ಪದಿ ಲಯವಾದ ಪ್ರಪಂಚವ ಹೋದ ಕಲ್ಪದಿ ಲಯವಾದ ಪ್ರಪಂಚವ ನೈದಿದ ತನಿ ಶ್ರೇಷ್ಠನು. ಬ್ರಹ್ಮ ಯಾಕೆ ಎದುರಿಸುವುದಕ್ಕೆ ಸಾಧ್ಯವಿಲ್ಲವೇ? ಬ್ರಹ್ಮ ಹಾ. ವಾದದಿ ಫಲವಿಲ್ಲ. ಈಗ ನಾವು ಹೊಡೆದಾಡಿದರೆ ದೇಹ ಬಲವುಳ್ಳವನು ಗೆದ್ದಾನು. ಹಾ. ಆದರೆ ಗೆದ್ದವನನ್ನು ಶ್ರೇಷ್ಠನೆಂದು ಒಪ್ಪಿಕೊಳ್ಳಲು ಸಾಧ್ಯವೇ? ಖಂಡಿತ ಇಲ್ಲ. ಖಂಡಿತ ಇಲ್ಲ. ಹಾಗಾಗಿ ಇದನ್ನು ತಿಳಿಯುವುದಕ್ಕೆ ದೇಹ ಶಕ್ತಿಗಿಂತ ಬುದ್ಧಿಶಕ್ತಿಯೇ ಲೇಸು. ಅದು ಹೇಗೆ? ಅದಕ್ಕಾಗಿ ಹದನ ಬಲರಿಯಾಲೋರ್ವನು ಭೂತರವನಿನ್ನು ಬದಾಗಿ ನಿಂಪೊಕ್ಕು ಶೋಧಿಸುತ್ತಾರ. ಚತುರಂಗನದಿಂದ ಒಂದು ಬೇದುದಿಲ್ಲಿ ಕಂಡುದರೆಲ್ಲವನು. ಬ್ರಹ್ಮ ವಿಷ್ಣು, ಯಾರಲ್ಲಿ ಏನು ಎಷ್ಟು ಇದೆ ಎನ್ನುವುದನ್ನು ಮೊದಲು ತಿಳಿಯಬೇಕು. ಈಗ ನನ್ನಲ್ಲಿ ಏನು ಇದೆ ಎನ್ನುವುದು ನನಗೆ ತಿಳಿದಿದೆ. ಹಾ. ಆದರೆ ನಿನ್ನಲ್ಲಿ ಏನು ಇದೆ ಎನ್ನುವುದು ನನಗೆ ತಿಳಿದಿಲ್ಲ. ಅದು ಹೌದು. ಹಾಗಾಗಿ ನನ್ನನ್ನು ನೀನು ನಿನ್ನನ್ನು ನಾನು ಪರಸ್ಪರ ಹೊಕ್ಕಿ ಶೋಧಿಸಿದೆವು ಎಂದಾದರೆ ಶ್ರೇಷ್ಠತೆಯನ್ನು ಗುರುತಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅದು ಹೇಗೆ? ಅದಕ್ಕಾಗಿ ನನ್ನ ಉದರವನ್ನು ನೀನು, ನಿನ್ನ ಉದರವನ್ನು ನಾವು ಹೊಕ್ಕು ಶೋಧಿಸಿದೆವು ಎಂದಾದರೆ ನಮ್ಮ
ನಮ್ಮ ಸಮಸ್ಯೆಗೆ ಉತ್ತರ ಸಿಕ್ಕಿತು. ಸರಿ, ಆ ಪರೀಕ್ಷೆಯು ನಡೆದೇ ಹೋಗಲಿ. ಸರಿ, ಹಾಗಾದರೆ ಯಾರು ಮೊದಲು ಶೋಧಿಸುವುದು? ಈಗ ನನ್ನನ್ನ ಪ್ರಧಾನ ಎಂದು ಒಪ್ಪಿಕೊಳ್ಳುವುದಕ್ಕೆ ಕಷ್ಟ ಯಾರಿಗೆ? ಕಷ್ಟವೆಂದೇನಲ್ಲ, ಅದರ ಸ್ಪಷ್ಟತೆ ಬೇಕು ಎನ್ನುವುದಾಗಿ. ಹಾಗಾದರೆ ಮೊದಲು ನೀನೇ ಹುಕ್ಕು. ಹಾಗೇ ಆಗಲಿ. ಹೀಗೆ ಒಳ ಹುಕ್ಕಿದ್ದಾನಲ್ಲ, ಶೋಧಿಸಿ ಬರುವ ನಿರೀಕ್ಷೆಯಲ್ಲಿರುತ್ತೇವೆ. ಹರಿಯ ಮಗುತ್ತಲೆ ವಿಧಿಯ ಜಠರವ ಬ್ರಹ್ಮನಿಗೆ ಸೃಷ್ಟಿಯ ಕಾರ್ಯವನ್ನು ನೇಮಿಸಿದ ಕಾರಣವೇ ಇದಾಗಿರಬೇಕು. ಹೋದ ಕಲ್ಪದಲ್ಲಿ ಲಯವಾದಂತ ಪ್ರಪಂಚ ಇವನ ಉದರದಲ್ಲಿದೆ. ಕಳೆದ ಕಲ್ಪದಲ್ಲಿ ಏನೆಲ್ಲ ಸೃಷ್ಟಿಯಾಗಿತ್ತು ಅವೆಲ್ಲವೂ ಇವನ ಉದರದಲ್ಲಿದೆ. ಅಂದ ಮೇಲೆ ಮರು ಸೃಷ್ಟಿಗೆ ಏನೆಲ್ಲ ಬೇಕು ಎನ್ನುವುದನ್ನು ಬ್ರಹ್ಮ ತಿಳಿದ ಹಾಗಾಯಿತು. ಇನ್ನು ಏನೆಲ್ಲ ಇದೆ ಎನ್ನುವುದನ್ನು ಸ್ವಲ್ಪ ಸುತ್ತಿ ನೋಡುತ್ತೇನೆ. ಓಹೋ, ಇದೇನಿದು ಸ್ವರ್ಣಮಯವಾಗಿದೆ ಅಲ್ಲ? ಸ್ವರ್ಣಮಯವಾಗಿರಲಿ ಕೀರ್ತನು ಸ್ವರ್ಣಮಯವಾಗಿದೆ. ಹಿರಣ್ಯ ಗರ್ಭನು ಎನ್ನುತ್ತ ಮನದಲ್ಲಿ ಗರ್ಭನೇ ಸರಿ. ನಿರ್ಣಯವ ತಳೆದಾಗ ಅರಿತಾನೆನುದಲಿ. ಏನು ಆಶ್ಚರ್ಯ! ಸುತ್ತಾಡುತ್ತಿರುವಾಗವೂ ಆ ಕಡೆ ನೋಡುತ್ತಾ ಇದ್ದೇನೆ. ಬಂಗಾರದ ರಾಶಿಯೇ ಬಿದ್ದ ಹಾಗೆ ಇದೆ. ನಾನು ಕಂಡಂತ ಈ ಸತ್ಯವನ್ನು ಬ್ರಹ್ಮನಿಗೆ ತಿಳಿಸಬೇಕಾಗಿದೆ. ಹಾಗಾಗಿ ಹೊರಸಾರುತ್ತೇನೆ. ಸಾರುವೆನು ಹೊರಗೆನುದ ಮೇಲಗೆ ಏರಿ ತುದಿಯನು ಕಾಣದೆಯೇ. ಏನ್ ಮಾಡಲಿ? ಸಾರುವೆನು ಹೊರಗೆನುದ ಮೇಲಗೆ ಏರಿ ತುದಿಯನು ಕಾಣದೆಯೇ. ಬಾಯಾರಿ ಕೆಳಗಿಳಿದ ರಸಿ ಕಂಡನು ಅದು ದ್ವಾರವನು. ಏನು ಆಶ್ಚರ್ಯ! ಕೆಳಗಿಳಿದು ಅರಸಿ ಕಂಡನು ಅದು ದ್ವಾರವನು. ಹೊರ ಹೋಗಬೇಕೆಂದು ಮೇಲಕ್ಕೇರಿದರೆ ದಾರಿಯೇ ಕಾಣುತ್ತಾ ಇಲ್ಲ. ನಾನು ಬಂದದ್ದು ಬಾಯಿಯ ಮೂಲಕ, ಆದರೆ ಬ್ರಹ್ಮ ಬಾಯಿಯನ್ನು ಮುಚ್ಚಿದ್ದಾನೆ. ಏನು ಮಾಡಲಿ? ಏನ್ ಮಾಡುದು? ಅರೆ, ಅಲ್ಲಿ ಒಂದು ದಾರಿ ಕಾಣುತ್ತಾ ಇದೆ. ಇದು ಅಧೋದ್ವಾರವಿರಬೇಕು. ಹೊರ ಹೋಗುವುದಕ್ಕೆ ದಾರಿ ಯಾವುದಾದರೇನು? ಕಾಣುತ್ತಿರುವ ದಾರಿಯಿಂದಲೇ ಹೊರ ಸಾರುತ್ತೇನೆ. ಶೋಧಿಸಿದೆನು ನಿಲ್ಲುವುದರವ ಒಳಗೈದಿನ ಗಂಡೆನು ಬಲದಲ್ಲಿ ಬೆರೆವ. ಹೋದ ಕಲ್ಪತಿ ಲಯವಾದ, ಹೋದ ಕಲ್ಪತಿ ಲಯವಾದ. ಸರ್ವವ ಮೇದಿನಿಗಳು ಅಲ್ಲಿ ಮೆರೆದ ವಿನೋದ. ಶೋಧಿಸಿದೆನು ನಿಲ್ಲುವುದರವ ಒಳಗೈದಿನ ಗಂಡೆನು
ಏನದು? ನಿನ್ನ ಹೊಟ್ಟೆಯಲ್ಲಿ ಹಾ. ರಾಶಿ 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 ಇಲ್ಲ, ಏನು ಅನ್ನುವುದನ್ನ ಸರಿಯಾಗಿ ಹೇಳು, ಇಲ್ಲವಾದರೆ ಅಪಾರ್ಥ ಆದೀತು. ಬ್ರಹ್ಮ ಹಾ. ರಾಶಿ ರಾಶಿ ಬಂಗಾರವೇ ತುಂಬಿಕೊಂಡಿದೆ. ಅದು ಬ್ರಹ್ಮನ ಉದರ. ಸಾಮಾನ್ಯವಾದುದಲ್ಲ. ಹ್ಮ್. ಹಾಗಾಗಿ ನಾನು ನಿನಗೊಂದು ಹೊಸ ಹೆಸರನ್ನಿಟ್ಟಿದ್ದೇನೆ. ಏನದು? ಇನ್ನು ಮುಂದೆ ನೀನು ಹಿರಣ್ಯ ಗರ್ಭ. ವಿಷ್ಣು, ಹಾ, ನೀನು ಹಿರಿಯವನಾದ ಮಾತ್ರಕ್ಕೆ ನನಗೊಂದು ಹೆಸರನ್ನ ಬಿಟ್ಟು ದೊಡ್ಡವನಾಗುವುದು ಬೇಡ. ಆ ಉದ್ದೇಶವೂ ನನಗಿಲ್ಲ. ಹೌದು, ಹಾ, ನೀನು ಹೊರಬಂದಂತಹ ದಾರಿ ಯಾವುದು ಬಲ್ಲೆಯ? ಬಾಯಿಯ ಮೂಲಕ ಹೋಗಿದ್ದೆ. ನೀನು ಎಲ್ಲ ದ್ವಾರವನ್ನು ಬಂಧಿಸಿ ಅದೋ ದ್ವಾರವನ್ನು ಮಾತ್ರ ತೆರೆದಿಸುವ ಕಾರಣ ಆ ದಾರಿಯಿಂದಲೇ ಹೊರ ಬಂದಿದ್ದೇನೆ. ಯಾವುದು? ಅದೋ ದ್ವಾರ. ಹಾಗಾಗಿ ನಿನಗೊಂದು ನಾನು ಹೆಸರಿಡುತ್ತೇನೆ. ಹಾ. ಅದೋ ದ್ವಾರದ ಮೂಲಕ ಹೊರಬಂದ ನೀನು ಇನ್ನು ಮುಂದೆ ಅಧೋಕ್ಷಜ. ಬ್ರಹ್ಮ, ನಾನು ನಿನಗೆ ಹೆಸರಿಟ್ಟ ಕಾರಣಕ್ಕೆ ನನಗೊಂದು ಹೆಸರನ್ನಿಟ್ಟು ನೀನು ಲೆಕ್ಕಾಚಾರ ಸರಿ ಮಾಡಿಕೊಂಡೆ. ಹಾ. ಸರಿ, ಏನೇ ಇರಲಿ, ಇದೀಗ ನಿನ್ನ ಸರದಿ. ಇಷ್ಟೆಲ್ಲ ಅವಶ್ಯಕತೆ ಉಂಟೆ? ನನ್ನಲ್ಲಿ ಇಷ್ಟೆಲ್ಲ ವಿಶೇಷತೆಯನ್ನ ಕಂಡವ ನೀನು. ಹಾ, ಈಗ ನನ್ನನ್ನು ಪ್ರಧಾನ ಎಂದು ಒಪ್ಪಿಕೊಳ್ಳುವುದಕ್ಕೆ ನಿನಗೇನು ನಷ್ಟ? ಬ್ರಹ್ಮ, ನಮಗೀವರಿಗಾದ ತರ್ಕವೇನು? ಏನು? ನನ್ನ ಉದರವನ್ನು ನೀನು, ನಿನ್ನ ಉದರವನ್ನು ನಾನು ಶೋಧಿಸುವುದು ಎನ್ನುವುದಾಗಿ. ಅದು ಹೌದು. ಈಗ ನಿನ್ನ ಸರದಿ. ಹಾಗೆ ಆಗಲಿ, ಬಾಯಲ್ಲದೆ. ಬ್ರಹ್ಮ ತಾನೇ ಬುದ್ಧಿವಂತ ನಿಂತುಕೊಂಡಿದ್ದಾನೆ. ಹಾ, ಹಾ. ಹೊರ ಹೋಗುವುದಕ್ಕೆ ದ್ವಾರಗಳು 9. ಕಣ್ಣು, ಕಿವಿ, ಮೂಗು, ಬಾಯಿ, ಹೊಕ್ಕಳು ಎಲ್ಲವನ್ನು ಬಂಧಿಸಿ ಹಾ. ಅದೋ ದ್ವಾರವನ್ನು ಮಾತ್ರ ತೆರೆದಿರಿಸಿಟ್ಟಿದ್ದ. ಹಾ. ಇದರ ಕಾರಣ ಬಲ್ಲಿರಾ? ನಾನು ಆ ದಾರಿಯ ಮೂಲಕ ಹೊರಬರಬೇಕು, ಆ ಮೂಲಕ ನಾನು ಸಣ್ಣವನಾಗಬೇಕು ಎನ್ನುವ ಶುಲ್ಲಕ ಬುದ್ಧಿಯ ಬ್ರಹ್ಮನದು. ಹಾ. ಆದರೆ ನಾನು ಹಾಗಲ್ಲ. ನವದ್ವಾರವನ್ನು ಬಂಧಿಸುವುದಕ್ಕೆ ಸಮರ್ಥ ಎನ್ನುವುದನ್ನು ಆ ಬ್ರಹ್ಮ ಮರೆತಂತಿದೆ. ಹಾ. ಉದರ ಶೋಧನೆಗೆ ಒಳ ಹೋಗಿದ್ದಾನಲ್ಲ, ನವದ್ವಾರವನ್ನು ಬಂಧಿಸಿ ಬಿಡುತ್ತೇನೆ. ಒಳ ಹೋದ ಬ್ರಹ್ಮ ಹೇಗೆ ಬರುತ್ತಾನೆಂದು ನಾನು ನೋಡುತ್ತೇನೆ. ಸುರತ ವೈಶ್ಯರು ಕೇಳಿ ಪರಮೇಷ್ಠಿ ಗರ್ಭದಿ. ಆಹಾಹಾಹಾ. ಸುರತ ವೈಶ್ಯರು ಕೇಳಿ ಪರಮೇಷ್ಠಿ ಗರ್ಭದಿ. ಹರಿಯ ಜಠರವ ಹೋಗುತ್ತಲೀ ಏನಾಶ್ಚರ್ಯ? ಪರಿಕಿಸಿ ಗಂಡನು ಸರಿದ ಕಲ್ಪಗಳಲ್ಲಿ. ಪರಿಕಿಸಿ ಗಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡದ ರಾಣಿ ಎಲ್ಲವನು. ವಿಷ್ಣುವಿನ ಹೊಟ್ಟೆಯನ್ನು ಪ್ರವೇಶಿಸಿದ ನಾನು ಏನಾಶ್ಚರ್ಯವನ್ನ ಕಾಣ್ತಾ ಇದ್ದೇನೆ. ಹಾ. ನನ್ನ ಉದರವನ್ನ ಶೋಧಿಸಿ ಹೊರಬಂದ ವಿಷ್ಣು ಹೇಳಿದ್ದೇನು? ಹ್ಮ್. ಹೋದ ಕಲ್ಪದಲ್ಲಿ ಲಯವಾದ ಎಲ್ಲಾ ಪ್ರಪಂಚವನ್ನು ನನ್ನ ಉದರದಲ್ಲಿ ಕಂಡಿದ್ದೇನೆ ಎಂದಿದ್ದ. ಹಾ, ಹಾ. ಅದಕ್ಕಿಂತ ಹೆಚ್ಚು ಏನನ್ನ ಹೇಳಲಿಲ್ಲ. ಹ್ಮ್. ಆದರೆ ಈತನ ಉದರದಲ್ಲಿ ಹೋದ ಕಲ್ಪದಲ್ಲಿ ಲಯವಾದ ಎಲ್ಲವನ್ನೂ ಕಾಣುವುದರೊಂದಿಗೆ ಹಾ. ಅದಾರು ದ್ವಾದಶಾದಿತ್ಯರೇಕಾದಶ ರುದ್ರರು ಏಕಾದಶ ಸಾದರದಲ್ಲಿ ಕಮಲಜರು. ಆ ದೇವನು ತರದಿ ಮರೆಯಾಲನೇಕವೋ. ಆ ದೇವನು ತರದಿ ಮೆರೆಯಲನೇಕವೋ. ಮೋದ ತೋಳಿ ವೀಕ್ಷಿಸುತ್ತಿದ್ದ. ಆ ದೇವನು ತರದಿ ಮೆರೆಯಲನೇಕರು. ಮೋದ ತೋಳಿ ವೀಕ್ಷಿಸುತ್ತಿದ್ದ. ದ್ವಾದಶಾದಿತ್ಯರೇಕಾದಶ ರುದ್ರರು. ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಹಾ. ಮನು ಮುನಿಗಳು, ಸಪ್ತಮ ಋತುಗಳು, ನವಬ್ರಹ್ಮರು, ನನ್ನಂತಹ 9 ಬ್ರಹ್ಮರು ಇವನ ಉದರದಲ್ಲಿ ಇದ್ದಾರೆ ಅಂದ ಮೇಲೆ ಹಾ, ಹಾ. ಇವನು ಬ್ರಹ್ಮಾಂಡ ಬ್ರಹ್ಮಾಂಡೋದರ ಪರಿತನು ಹರಿದ
ಹಾ. ಸತ್ಯವನ್ನ ತಿಳಿದ ಮೇಲೆ ಒಪ್ಪಿಕೊಳ್ಳಬೇಕಾದುದು ಧರ್ಮ. ಹಾ. ಆದ್ದರಿಂದ ಆತನಲ್ಲಿಗೆ ಹೋಗುತ್ತೇನೆ. ತೆರಳುವೆ ಹೊರಗೆಂದು ಸರಿಯೆ ಮೇಲಗೆ ತುದಿ ದೊರಕದಾಗಲು ಸರಿಯೆ ಮೇಲಗೆ ತುದಿ ದೊರಕದಾಗಲು ಕೆಳಗಿಳಿದು ಅರಸಿಯೇ ಬುಡವ ಕಾಣದಿರೇ ತಡವರಿಸುತ್ತಲಿರಲು ಸಹಸ್ರ ಕಾಲದಲ್ಲಿ ಇದು ಹೋಯಿತು. ಅಯ್ಯೋ, ಹೊರಗೆ ಹೋಗಬೇಕೆಂದು ಎಲ್ಲಿ ಸುತ್ತಾಡಿದರು? ಒಂದೇ ಒಂದು ದಾರಿಯೂ ಕಾಣುತ್ತಾ ಇಲ್ಲವಲ್ಲ. ಹಾ. ಮೇಲೆ ಏರಿದರೆ ಕತ್ತಲೆ, ಕೆಳಗೆ ಇಳಿದರೂ ಕತ್ತಲೆ. ನಾನು ಎಲ್ಲಾ ದ್ವಾರವನ್ನು ಬಂಧಿಸಲಾಗದೆ ಒಂದು ದ್ವಾರವನ್ನು ಮಾತ್ರ ತೆರೆದಿಟ್ಟಿದ್ದೆ. ಹಾ. ಆದರೆ ಶ್ರೀಹರಿಯು ಎಲ್ಲಾ ದ್ವಾರವನ್ನು ಬಂಧಿಸಿದ್ದಾನೆ. ಅಂದರೆ ಈತನು ಉಚ್ಛ್ವಾಸ ಮತ್ತು ನಿಶ್ವಾಸ ಇವೆರಡನ್ನೂ ನಿಗ್ರಹಿಸುವ ನಿಗ್ರಹಕಾರಿಯಾಗಿದ್ದಾನೆ. ಹಾಗಂತ ನಾನು ಈತನ ಉದರದಲ್ಲಿ ಉಳಿದರೆ ಅಮ್ಮನ ಆಜ್ಞೆಯನ್ನ ಪಾಲಿಸುವುದಾದರೂ ಹೇಗೆ? ಈ ಕಷ್ಟ ಕಾಲದಲ್ಲಿ ಅಮ್ಮನನ್ನೇ ಸ್ಮರಿಸಿಕೊಳ್ಳುತ್ತೇನೆ. ಜಯ 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 ಜಯ. ಸ್ಮರಿಸಿ ಭಕ್ತಿಯೊಳಾದಿ ಮಾಯ ಜಯ 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 ಜಯ. ಸ್ಮರಿಸಿ ಭಕ್ತಿಯೊಳಾದಿ ಮಾಯ ಜಯ ಜಯ ಜಯ. ಹರಿಯನಾಭಿ ಕಮಲನಾಲದಿ ಮೆರೆವ ಪದ ಗೋಚರಿಸಿ ಪೊರಟಾಕ್ಷಣವೇ ಧೈರ್ಯದಲ್ಲಿ ಮೆರೆವ ಪದ ಗೋಚರಿಸಿ ಪೊರಟಾಕ್ಷಣವೇ ಧೈರ್ಯದಲ್ಲಿ ಆದಿಮಾಯೆಯನ್ನು ಸ್ಮರಿಸಿದ ಕೂಡಲೇ ನನ್ನ ಅಂಜಿಕೆಯಿಂದಿದ್ದ ಮನ ಜಾಗೃತವಾಗಿದೆ. ಹಾ. ನೋಡೋಣ, ದಾರಿ ಸಿಕ್ಕಿತು, ಮುಂದುವರಿಯುತ್ತೇನೆ. ರಾಜಸ ತಾಮಸಗರಡು ಸಾತ್ವಿಕದಲ್ಲಿ ಲೀನವಾದಾಗ ತ್ರಿಗುಣಗಳ ಏಕೀಕರಣವಾಯಿತು. ಅದುವೇ ನಿರಾಕಾರ ನಿರ್ಗುಣ ನಿರತತ್ವವಾಗಿ ಜಡದ ರೂಪದಲ್ಲಿ ಶರೀರವನ್ನು ಬಾಧಿಸುತ್ತಾ ಇದೆ. ಈ ಜಾಡ್ಯ ನಿವಾರಣೆಗೆ ಸ್ವಲ್ಪ ಹೊತ್ತು ಪವಡಿಸೋಣವೇ? ಸಾಧ್ಯವಿಲ್ಲ. ಉದರ ಶೋಧನೆಗೆ ಬ್ರಹ್ಮನನ್ನು ಉದರವನ್ನು ಸೇರಿದ್ದಾನೆ. ಸೇರಿರುವ ಬ್ರಹ್ಮನ ಮದ ಇಷ್ಟರಲ್ಲಿ ಇಳಿದಿರಬಹುದು. ಹಾಗಾಗಿ ನಾಭಿಯ ಮೂಲಕ ಕಮಲವೊಂದನ್ನು ಸೃಷ್ಟಿಸಿ ಅವನಿಗೆ ಹೊರಬರುವುದಂತೆ ನಾಳದ ಮುಖಾಂತರ ದಾರಿಯನ್ನು ಮಾಡಿಕೊಡುತ್ತೇನೆ. ತೇಲಿ ಬಂದಂತಹ ಆಲದೆಲೆಯನ್ನು ಆಶ್ರಯಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿ ಚೀಪುತ್ತಾ ನೋಡೋಣವಂತೆ ಯೋಗ ನಿದ್ರಾ ಮುದ್ರಾ ವಂಕಿತನಾಗಿದ್ದು ಬಿಡುತ್ತೇನೆ. ಬರುವ ಸಮಯದಿ ಯೋಗ ನಿದ್ರೆಯ ಮೆರೆಸುತ್ತಲೇ ಪಟಪತ್ರದಲ್ಲಿ ಹರಿವೊರಗಿರಲು ಎಡಗಾಲ ಹೆಬ್ಬೆರಳಿರಿಸಿ ಬಾಯೊಳಗೆ ಬರುತ್ತಲಾಭಿಯೊಳಾದಿದಾತನು ಪರೀಕ್ಷಿಸಲು ನಾಲ್ಬೆಸೆಯನಾಕ್ಷಣರಿಗೆ ಮೆರೆವನಾಲ್ ಮೊಗದಿಂದ ಮೇಲಕ್ಕೆ ಮೆರೆವನಾಲ್ ಮೊಗದಿಂದ ಮೇಲಕ್ಕೆ ಬರದೊಳೀಕ್ಷಿಸೆ ಪಂಚವದನದಲ್ಲಿ ಹರಿಯ ಧ್ಯಾನಿಸಿದ ಕಂಡಂತಹ ದಾರಿಯನ್ನ ಅರಸಿ ಹೊರಬಂದಿದ್ದೇನೆ. ಬಂದು ನೋಡಿದರೆ ವಿಷ್ಣುವಿನ ನಾಭಿಯಲ್ಲಿ ಒಂದು ಕಮಲ ನಿರ್ಮಾಣವಾಗಿದೆ. ಆ ನಾಳ ಮುಖಾಂತರವಾಗಿ ಹೊರಬಂದಿದ್ದೇನೆ. ಬಂದು 4 ದಿಕ್ಕುಗಳನ್ನು ನೋಡಬೇಕೆನ್ನುವಷ್ಟರಲ್ಲಿ ನಾಲ್ಮುಖನಾಗಿದ್ದೇನೆ. ಮತ್ತೆ ಮೇಲೆ ನೋಡಬೇಕೆನ್ನುವಾಗ 5ನೇ ಮುಖ, ಈಗ ಪಂಚವದನನಾಗಿದ್ದೇನೆ. ಆ ಮಾತೆಯ ಸಂಕಲ್ಪವೇನಿದೆಯೋ ಯಾರಿಗೆ ಗೊತ್ತು?
ಹಾ ವಿಷ್ಣುವು ಎಚ್ಚೆತ್ತುಕೊಳ್ಳುವನ್ನೇ ಕಾಯ್ದಿರುತ್ತೇನೆ. ಹರಿಯು ಮಲಗಿದ ಯೋಗ ನಿದ್ರೆಯು ಇರದೆ ಕರ್ಣದ ಕಿಲ್ಮಿಷಬ ಕಿರುಬೆರಳಿನಲ್ಲಿ ಹೊರಗೆಡ ಹೆದಾನವರಿರುವರು ಸುತ್ತಲಿ
ಯಾತಕ್ಕಾಯಿತು ಎಂಬುದು ಒಂದೂ ಕೂಡ ತಿಳಿಯುತ್ತಿಲ್ಲವಲ್ಲ. ತಿಳಿಯಬೇಕೆಂಬ ಹಂಬಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಿದ್ದರೆ ನನ್ನ ಸೃಷ್ಟಿಯಾಗಾಯಿತು. ನೋಡಿದರತ್ತ ಬೆಳಕಿನ ಪ್ರಭೆ ಎಂಬುದೇ ನನ್ನ ಅಕ್ಷಿಪಟಲಕ್ಕೆ ಗೋಚರವಾಗುತ್ತಾ ಇಲ್ಲ. ಕಾರಣ ಗಾಢಾಂಧಕಾರವಾದಂತಹ ಕತ್ತಲೆ. ಆದರೆ ನಾನು ನಿಂತಿರುವುದು ದಳದಲ್ಲಿ ಎಂಬುದನ್ನು ನನ್ನ ಸ್ಪರ್ಶದಿಂದ ತಿಳಿದುಕೊಂಡವ. ಆದರೆ ಈ ಜಗದ ಮಧ್ಯೆ ಕಕ್ಕಪ್ಪಿನಲ್ಲಿ ನನ್ನ ಜನನ ಯಾರಿಂದ ಆಯಿತು, ಯಾತಕ್ಕಾಗಿ ಆಯಿತು, ನನಗೆ ಜನ್ಮ ಕೊಟ್ಟವರು ಯಾರು ಒಂದು ತಿಳಿಯುತ್ತಿಲ್ಲ, ಒಂದು ಅರ್ಥ ಆಗುತ್ತಿಲ್ಲ. ತಿಳಿಬೇಕೆಂಬ ಹಂಬಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಉಂಟು. ಆದರೆ ಇಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರು ಕಾಣಿಸ್ತಿಲ್ಲಲ್ಲ. ಆಗಿದ್ದರೆ ಯಾರಾದ್ರೂ ಸಿಗುತ್ತಾರಂತ ಹುಡುಕ್ತೇನೆ, ನೋಡೋಣ. ಯಾರು ನೀನು? ನೀನು ಯಾರು ತಾಡ್ಬೇಕಲ್ವಾ? ನಿನ್ನ ತಂದೆ ಯಾರು? ನನ್ನ ಅಪ್ಪ ಯಾರು? ಏನೋ ಆಶ್ಚರ್ಯ, ನನ್ನ ಧ್ವನಿಗೆ ಪ್ರತಿಧ್ವನಿಯಾಗಿ ನನಗೆ ಕೇಳಿಸುತ್ತಾ ಇಲ್ಲವಲ್ಲ. ಹಾಗಿದ್ದರೆ ನಿನ್ನ ಸೃಷ್ಟಿ ಅರಿವು ನಿನಗಿಲ್ಲ ಎಂಬುದು ತಿಳಿಯುತ್ತಾ ಇದೆ. ನಾನು ಯಾರು ಏನೆಂಬುದೇ ನನಗೆ ತಿಳಿಯುತ್ತಾ ಇಲ್ಲ. ನಿನ್ನ ನೋಡುವಾಗ ಒಂದು ರೀತಿಯ ಪ್ರೀತಿಯ ಭಾವನೆ ನನ್ನಲ್ಲಿ ಬರ್ತಾ ಉಂಟು. ಪ್ರೀತಿ? ನನ್ನನ್ನು ನೋಡುವಾಗ? ಹೌದು. ಯಾವ ರೀತಿಯ ಪ್ರೀತಿ? ನಾವು ಸಂಬಂಧ ಬೆಳೆಸಿಕೊಂಡೆ ಹೇಗೆ? ಸಂಬಂಧವನ್ನು ಮಾಡಿಕೊಳ್ಳುವುದಾ? ಯಾವ ರೀತಿಯ ಸಂಬಂಧ? ಅಣ್ಣ ತಮ್ಮಂದಿರ ಸಂಬಂಧ. ಅಣ್ಣ ತಮ್ಮಂದಿರ ಸಂಬಂಧ? ಹಾಗಿದ್ದರೆ ನಮ್ಮಿಬ್ಬರಲ್ಲಿ ಅಣ್ಣ ಯಾರು, ತಮ್ಮ ಯಾರು? ನಿನಗಿಂತ ದೇಹದಲ್ಲಿ ದೊಡ್ಡದಾಗಿದ್ದೇನೆ. ಸ್ವಲ್ಪ ದೊಡ್ಡದಾಗಿದ್ದಿ, ಸ್ವಲ್ಪ ಸಣ್ಣದಿದ್ದೆ. ಹೌದು. ಹಾಗಿದ್ದರೆ ನಾನೇ ಅಣ್ಣ. ಓಹೋ, ನೋಡುವುದಕ್ಕೆ ದಪ್ಪವಾಗಿದ್ದೀರಾ? ಹೌದು. ನೀನು ಅಣ್ಣ. ಅಣ್ಣ. ಹಾಗಿದ್ದರೆ ನಾನು ಸ್ವಲ್ಪ ಸಣ್ಣ ಇದ್ದಲ್ಲ, ತಮ್ಮ. ನೀನೇ ತಮ್ಮ. ಅಣ್ಣ, ನಾನು ನೀನು ಅಣ್ಣ ತಮ್ಮಂದಿರ ಸಂಬಂಧವನ್ನು ಮಾಡಿಕೊಂಡೆವು. ಆದರೆ ನಮಗೆ ಕರೆಯುವುದಕ್ಕೆ ಹೆಸರು ಬೇಡವಾ? ಕರೆಯುವುದಕ್ಕೊಂದು ಹೆಸರು ಬೇಕಲ್ಲ. ಹೌದಲ್ವಾ? ಹಾಗಿದ್ರೆ ನಮ್ಮ ದೇಹ ಪರೀಕ್ಷೆಯನ್ನ ಮಾಡಿಕೊಂಡು ನಮಗೆ ನಾವೇ ಹೆಸರನ್ನಿಟ್ಟುಕೊಂಡರೆ ಹಾಗ ಒಳ್ಳೆ ರೀತಿಯಲ್ಲಿ ಹೇಳಿದ್ಯಾ. ಆದ್ದರಿಂದ ಮೊದಲಾಗಿ ನಿನ್ನ ದೇಹವನ್ನು ನಾನೇ ಪರೀಕ್ಷಿಸಿ ಹೆಸರನ್ನಿಡುತ್ತೇನೆ. ಬಾ ಮುಂದೆ. ನಿನ್ನ ಶರೀರಕ್ಕೆ ಎಲ್ಲಿ ಕೈ ಹಾಕಿದ್ರು ಬ್ರದು 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 ಆಗಿದೆ. ಹಾಗಿದ್ದರೆ ನನಗೆ ಹೆಸರು ಏನೀಗ? ಮೃದುವಾದಂತಹ ಶರೀರವನ್ನು ಹೊಂದಿರುವಂತಹ ನೀನೇ ಮಧು. ಮಧು. ಹಾಗಿದ್ರೆ ನನಗೆ ಈಗ ಮಧು ಅಂತ ಹೆಸರು ಇಟ್ಟಿದ್ದೆ. ನಿನಗೆ ಮಧುವ? ಅದಲ್ಲ ಮತ್ತೆ ಅದು ಮಧು ಹೆಸರು. ನಿನ್ನ ಹೆಸರು ಮಧು? ಅಣ್ಣ, ನಿನಗೇನು ಹೆಸರನ್ನು ಇಟ್ಟುಕೊಂಡ ಹಾಗಾಯ್ತು. ಹೌದು. ನನಗೆ ಯಾರು ಹೆಸರು ಇಡುದು? ನಾನಿದ್ದೇನಲ್ಲ. ನಿಲ್ಲಿ. ಎಲ್ಲಿ ಮುಟ್ಟಿದ್ರು ಕೂಡ ಪಾಟೀಲ್ಯತೆಯನ್ನು ಹೊಂದಿದ್ದೆ. ಹಾಗಾಗಿ ನಿನಗೆ ಕೈಟಬ ಎಂದು ಹೆಸರನ್ನಿಟ್ಟಿದ್ದೆ. ಕೈಟಬವೇ?
ಅನುಗುಣವಾಗಿ ನಮಗೆ ನಾವೇ ಹೆಸರನ್ನಿಟ್ಟುಕೊಂಡದ್ದಾಯ್ತು. ನಿಜ. ಆದ್ರೆ ತಮ್ಮ, ಮಧ್ಯಪ್ರದೇಶದಲ್ಲಿ ಬಹಳ ಗಲಾಟೆ ತಮ್ಮ. ಈಗ ಹೇಗೆ? ಮಧ್ಯಪ್ರದೇಶದಲ್ಲಿ ಬಹಳ ಗಲಾಟೆ ಅಲ್ವಾ? ಹಾ. ನೀನು ಯಾವಾಗ ಅಲ್ಲಿ ಹೋದದ್ದು? ಏ, ಮಧ್ಯಪ್ರದೇಶದಲ್ಲಿ ಗಲಾಟೆ ಆದ್ರೆ ನಮಗೆಂತದ? ಅದಲ್ಲ ತಮ್ಮ, ಮತ್ತೆ ಮಧ್ಯಪ್ರದೇಶ. ಓಹೋ ಇನ್ನ ಮಧ್ಯಪ್ರದೇಶ ಹೊಟ್ಟೆ. ಹೌದು ತಮ್ಮ. ಉದಾರ. ಹೌದು. ಎಷ್ಟು ದೊಡ್ಡ ಉದಾರತೆ ಗಲಾಟೆ ಆಗ್ಲಿ ಗೊತ್ತಿತ್ತ? ಏ, ಅದು ಸೃಷ್ಟಿಯ ನಿಯಮ ಅಲ್ವಾ ಆಹಾ. ತಮ್ಮ? ಏನೋ ಚಳಿಯ ಶೋಧಿಸುವ ಹೆಸರೇನು ಇಟ್ಟದಾಯ್ತು, ಆದ್ರೆ ನಮ್ಗೆ ಈ ಜಲರಾಶಿ ಬಿಟ್ಟರೆ ಬೇರೆ ಏನು ಕಾಣ್ತಾ ಇಲ್ಲ ತಮ್ಮ. ಎತ್ತ ನೋಡಿದರತ್ತ ಜಲರಾಶಿ. ಈ ಜಲದ ರಾಶಿಯನ್ನ ಶೋಧಿಸಿದೆವು ಎಂದಾದರೆ ನಮಗೇನಾದರೂ ಸಿಕ್ಕಿದ ತಮ್ಮ? ಅಲ್ಲ, ನಿಮಗೆ ತಲೆ ಸರಿ ಉಂಟಾ? ಯಾಕೆ? ಈ ಜಲವನ್ನು ಕುಡಿದ್ರೆ ನಮ್ಮ ಹಸಿವು ನೀಗುತ್ತಾ? ಏ, ಹೊರಟೆ. ಅದಲ್ಲ, ಮತ್ತೆ ಈ ಜಡದಿಯನ್ನ ಶೋಧಿಸಿದೆವು ಅಂತಾದ್ರೆ ನಮಗೇನಾದ್ರೂ ತಿನ್ಲಿಕ್ಕೆ ಸಿಕ್ಕಿತ ಅಂತ. ಅದಕ್ಕೆ ಒಣಗಾಲಿನ ಮರಿಯ ರವಿಯ ಜಲ. ಈ ಜಲ ಎಷ್ಟರ ಮಟ್ಟಿಗಿದೆ? ಎಷ್ಟು? ಮೊಳಕಾಲಿನ ಪರ್ಯಂತ ಮಾತ್ರ ಇದೆ. ಹೌದು. ಈ ಜಲವನ್ನೊಮ್ಮೆ ಹರಿಯಲಿದ್ದಂತಹ ಜೀವರಾಶಿಗಳು ಮೇಲೆ ಬಂದವು. ಹೌದು. ಮೇಲೆ ಬಂದಂತಹ ಜೀವರಾಶಿಗಳು ಭಕ್ಷಿಸಿದೆವೆಂದಾದರೆ ನಮ್ಮ ಹಸಿವು ನೀಗುವುದಕ್ಕೆ ಸಾಧ್ಯ. ಆದ್ದರಿಂದ ತಡ ಮಾಡುವುದು ಬೇಡ. ಕಾಣುತ್ತಿರುವುದೆಲ್ಲ
ನದಿಯನ್ನ ಶೋಧಿಸುತ್ತಾ ಮುಂದುವರಿತಾ ಬಂದಿದ್ದೇವೆ. ತಮ್ಮ ಸಿಕ್ಕಿದ್ದು ತಮ್ಮ. ಎಂತದು ಸಿಕ್ಕಿದ್ದು ಸಣ್ಣದು ಸಿಕ್ಕಿದ್ದು ತಮ್ಮ. ಎಲ್ಲೆಂಟು ಇಲ್ವಾ ಇಲ್ವಾ ನನ್ನ ಬೆರಾಳ ತುದಿಯನ್ನೊಮ್ಮೆ ನೋಡಂತೆ. ಹೇಗೆ ತೋರಿಸು ನನ್ನ ಬೆರಾಳ ತುದಿಯನ್ನು. ಬಿಡಿ ಬಿಡಿ ಜಲದಿಯೊಳಗುವ ಮೊಲವೇ ಸಿಕ್ಕಿದಂತ ಪ್ರಾಣಿ ಅಡಕೊಳ್ಳ ಮುಂಚ ಹೇಳ್ತದೆ ನಾನು. ಬಂದಂತಹ ದಾನವರು ಯಾರು? ಅವರಿಗೆ ನನ್ನಿಂದ ಏನು ದ್ವೇಷ ಒಂದೂ ತಿಳಿಯುತ್ತಾ ಇಲ್ಲ. ಅವರಿಂದ ತಪ್ಪಿಸಿಕೊಂಡು ಓಡೋಡಿ ಇಷ್ಟು ದೂರ ಬಂದಿದ್ದೇನೆ. ಈಗ ನಾನು ಏನು ಮಾಡಲಿ? ಈ ಕಷ್ಟ ಕಾಲದಲ್ಲಿ ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ಸ್ತುತಿಸಿದರೆ ಅಮ್ಮನೆ ಪೊರೆಯುವೆನು ಎನ್ನುವಂತಹ ಅಭಯವನ್ನ ಇತ್ತವಳಿದ್ದಾಳೆ. ಹಾಗಾಗಿ ಅವಳನ್ನೇ ಸ್ಮರಿಸಿಕೊಳ್ಳುತ್ತೇನೆ. ಜಯ ಜಯ ಜಗನ್ಮಾತೆ, ರಕ್ಷಿಸು ತಾಯೇ, ರಕ್ಷಿಸು. ಮಗನೇ ಬ್ರಹ್ಮ, ಮರುಗಲೇಕೆ ವಿಧಾತ ಮನದಲ್ಲಿ ಸ್ಮರಿಸಿರುವುದೇಕೆಲ್ಲ ನೀ ಬರೀ ಒಲೆಯ ಬಾರದೆ ಬಂದ ಕಷ್ಟ ಬಾರಿಕೊಳ್ಳಿ. ಮಗನೇ ಬ್ರಹ್ಮ,
ಶ್ರೀಹರಿಯ ಕೂಡಿದ ಕಾರಣದೊಳವ ಇರುವ ನಿದ್ರೆಯೊಳಿಂದು ನಿದ್ರೆಯಲ್ಲಿದ್ದಾನೆ. ಶೀಘ್ರದವೇ ಅಗಲೆ ಹೋಗುವೆನು ಈ ಕ್ಷಣವೇ ತೊರೆದು ಹೋಗುತ್ತೇನೆ. ನಿದ್ರೆಯ ನಿನ್ನ ಬಾಧಿಸುತ್ತಿರುವ ದುಷ್ಟರ ತರಿದು ಸೌಖ್ಯವ ಕರುಣಿಸುವ ಕರುಣಿಸುತ್ತಾನೆ. ನಿನ್ನ ಬಾಧಿಸುತ್ತಿರುವ ದುಷ್ಟರ ತರಿದು ಸೌಖ್ಯವ ಕರುಣಿಸುವ ಅವಗಿವುದಿಲ್ಲೋ ಸುದರ್ಶನವನಿದನೋ ಈ ಸುದರ್ಶನವನ್ನು ಅವನಿಗೀವುದಿಲ್ಲೋ ಸುದರ್ಶನವ ಮರುಗಬೇಡ ಮಗನೇ ಬ್ರಹ್ಮ, ಅಮ್ಮ ದುಃಖಿಸಬೇಡ. ನಾನು ಶ್ರೀಹರಿಯನ್ನು ಆವರಿಸಿಕೊಂಡ ಕಾರಣ ಅವನ ಯೋಗ ನಿದ್ರೆಯಲ್ಲಿದ್ದಾನೆ. ಈ ಕ್ಷಣವೇ ಶ್ರೀಹರಿಯನ್ನು ಬಿಟ್ಟು ಹೋಗುತ್ತೇನೆ. ಶ್ರೀಹರಿ ಎಚ್ಚರಿತುಕೊಳ್ಳುವಂತಹ ಸಂದರ್ಭ. ಈ ಸುದರ್ಶನವನ್ನು ಶ್ರೀಹರಿಯ ಕೈಗೆ ಕೊಡು. ನಿನಗೆ ಶುಭವಾಗಲಿ. ಯಾವುದಕ್ಕೂ ಈ ಸುದರ್ಶನವು ಶ್ರೀಹರಿಯ ಕೈಯನ್ನ ಸೇರಬೇಕು. ತೆರಳುತ್ತೇನೆ. ತೊಲಗಿರಲ ಯೋಗ ಮಾಯೆಯೋ ತೊಲಗಿರಲ ಯೋಗ ಮಾಯೆಯು ವನಜನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಜಾತಿ ನಿವಾರಣೆಗಾಗಿ ಕ್ಷಣಕಾಲ ಪವಡಿಸಿದ್ದೆ. ಹಾ. ಈಗ ಎಚ್ಚರಗೊಂಡವನಿದ್ದೇನೆ. ಅರೆ ಇದೇನಿದು? ಕೈಯಲ್ಲೊಂದು ಸುದರ್ಶನವು ಬಂದು ಸೇರಿಕೊಂಡಿದೆ. ಹಾ. ಈ ಸುದರ್ಶನ ನನ್ನ ಕೈಯನ್ನು ಸ್ಪರ್ಶಿಸಿದಾಗ ಹಾ. ಯಾರಲ್ಲಾದರೂ ಹೋರಾಡಬೇಕೆನ್ನುವ ಹುಮ್ಮಸ್ಸು ಮೂಡುತ್ತಾ ಇದೆ. ನೋಡೋಣ. ಸಿಕ್ಕಿದಂತ ಪ್ರಾಣಿಯನ್ನ ಬೆನ್ನಟ್ಟಿ ಬರುವಂತಹ ಸಂದರ್ಭ. ಈ ನೀರ ಮೇಲೆ ಕುಳಿತು ನಮ್ಮನ್ನ ನೋಡಿ ಕಿರಣಗೆಲ್ಲ ಬೀರ್ತಾ ಇದೆಯಲ್ಲ, ಯಾರು ನೀನು? ತೋರು ಬೇಗ ಮೊದಲು ಕಂಡ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಅವ ಎಲ್ಲಿದ್ದಾನೆ? ನಿನ್ನ ವರ್ತನೆಯನ್ನು ನೋಡುವಾಗ ನೀನೇ ಆತನನ್ನು ಅಡಗಿಸಿಟ್ಟಿದ್ದೀಯ. ಒಳ್ಳೆ ಮಾತಿನಲ್ಲಿ ಆತನನ್ನು ತೋರಿಸಿದರೆ ಒಳಿತು. ಅಲ್ಲ, ಇಷ್ಟೆಲ್ಲ ಪ್ರಶ್ನೆಯನ್ನು ಕೇಳುತ್ತಿರುವಂತಹ ನೀವಿರುವರು ಯಾರು ಎಂಬುದಾಗಿ ಬೇಕಲ್ಲ. ನಾವ್ಯಾರೆಂದು ಗೊತ್ತಾಗಲಿಲ್ಲವೇ? ಹಾ. ಧೀರ ವೀರ ಮಧುಕೈಟವರು. ಧೀರ ಮಧುಕೈಟ ಬರೆಯನೇ ಆ
ಜಲದಿಗೆ ಒಡೆಯ ನಾನು. ಅಭ್ಯಾಸ ಮಾಡಬೇಡ, ಮತ್ತೆ ಅಲ್ಲಿ ನಿಲ್ಲಿಕ್ಕಾಗುದಿಲ್ಲ. ಏನು ಏನ್ ಹೇಳ್ತಾ ಇದ್ದೆ? ಜಲದಿಗೆ ಒಡೆಯ ಒಡೆಯ. ನಾನು. ಹೌದು. ಒಡೆ ಅಂದ್ಮೇಲೆ ಒಂದು ಜೀವನವಿರ್ಬೇಕು, ಇಲ್ಲದಿದ್ದರೆ ವಿಚಾರದಲ್ಲಿ ದೊಡ್ಡವನಾಗಿರ್ಬೇಕು. ಓಹೋ. ಎರಡರಲ್ಲಿ ನಿನ್ನದು ಉನ್ನತಿ ಇಲ್ಲ, ಅದ್ರ ಮೇಲೆ ಒಡೆಯ. ನಾವು ಮೊದಲು ಕಂಡಂತ ಪ್ರಾಣಿಗೆ ತಲೆಗಾಲ ಇದು. ನಿನಗೆ ಒಂದೇ ತಲೆ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಆತನನ್ನು ತೋರಿಸಿದರೆ ಒಳಿತು, ಇನ್ನ ಇಚ್ಛೆ ಆದಿತ್ತು. ಏನು ನನ್ನನ್ನು ನಂಬುತ್ತೀರಿ? ಏನು ನನ್ನನ್ನು ನಂಬುತ್ತೀರಿ? ನಿಮ್ಮ ಗಂಟಲಲ್ಲಿ ಇಳಿವ ತುತ್ತೆಂದು ಭಾವಿಸಿದ್ದೀರಾ? ನೋಡಿ, ಛಲವನ್ನು ಕಟ್ಟಬೇಡಿ. ನನ್ನನ್ನು ಕೆಣವುದಕ್ಕೆ ಮುಂದಾಗುತ್ತೀರಿ ಎಂದಾದರೆ ನೀವೇನು ಆ 5 ತಲೆಯವನನ್ನು ಪೊರೆಯುವ ನಾನು. ನೀನು ಯಾರು? ಒಳ್ಳೆ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ, ಏನು ಅವನನ್ನ ಎಲ್ಲಿಟ್ಟಿದೆ ತೋರಿಸು. ನಮ್ಮ ಸಾಮರ್ಥ್ಯವನ್ನು ಹೇಳಬೇಕಂದ್ರೆ
ಅದನ್ನ ಕೊಲ್ತೆ ಮಾರ ಮತ್ತೆಂತ ಅದೀಗ ಸಾಯ್ತದೆ ಹಾ ಆಮೇಲೆ ಹುಳ ಆಗ್ತದೆ ನೋಡಿ ಹುಳ ಆಗ್ತದ ಆಗ ಒಳ್ಳೆ ಆಗ್ತದೆ ಹಾ. ಸ್ವಲ್ಪ ಜಾಸ್ತಿ ಸಿಗ್ತದೆ ಅಮ್ಮ ಹೌದಾ ಹಾ. ಹಾಗಿದ್ದರೆ ತಡ ಮಾಡುದು ಬೇಡ ಅಂಗಡಿ ಹೋಗೋಣ षडसी पंचसहस्र कालದಿ 5,000 ವರ್ಷಗಳೇ ಕಳೆದು ಹೋಯಿತು. ಧನುಜರಲ್ಲಿ ಜಯ ಸೇರತಿರುತ್ತಿರೆ ಏನು ಮಾಡಲಿ? ವನಜನಾಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯೇನೋ ಓಹೋ, ಮನದೊಳರಿತನೋ ದುರದೊಳಸದಳ ಹನನಗೊಳಿಸುವೆ ಕಪಟದಲ್ಲಿ ನಾಯನುತ ವೀರ ಭಟರನು ಪೊಗಳುತ್ತರಿಂದೆಂದ ಆ ಆ ಈ ವೀರ ಮಧುಕೈಟವರಲ್ಲಿ ಹೋರಾಡುತ್ತಾ ಹಾ. 5,000 ವರ್ಷಗಳೇ ಕಳೆದು ಹೋದವು. ಆದರೆ ಇದುವರೆಗೂ ಯಾರಿಗೂ ಜಯವಾಗಲಿ ಅಪಜಯವಾಗಲಿ ಪ್ರಾಪ್ತವಾಗಲಿಲ್ಲ. ಸತ್ಯವನ್ನು ಶೋಧಿಸುವುದಕ್ಕೆ ಆದಿಮಾಯೇ ದಾರಿ ತೋರಿಸಬೇಕು. ಓಹೋ, ಸರಿ, ಇವರನ್ನು ಶಕ್ತಿ ಮುಖಾಂತರವಾಗಿ ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಹಾ. ಹಾಗಾಗಿ ಇವರನ್ನು ಯುಕ್ತಿ ಮುಖಾಂತರವಾಗಿಯೇ ಜಯಿಸಬೇಕು. ಬರಲಿ ನೋಡೋಣ. ಹೇ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾದೇನು ಉಚ್ಚರಿಸುವುದೇನು ಆಶ್ಚರ್ಯವಾದೇನು ಉಚ್ಚರಿಸುವುದೇನು ಅಚ್ಚಳಿಯದ ಪಾಠರವುದು ಸಂಕರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಮೆಚ್ಚಿದ್ದೇನೆ. ಆಹಾ ನಿಮ್ಮ ತೋಳ ಪರಾಕ್ರಮಕ್ಕೆ ಮೆಚ್ಚಿದ್ದೇನೆ. ಆ ತೋಳ ಸಾಹಸದಲ್ಲಿ ಆ ನಿಮಗಿಂತ ಹೆಚ್ಚಿನವರು ಇದೆ ಎನ್ನುವುದರಲ್ಲಿ ನನಗೆ ವಿಶ್ವಾಸವೇ ಇಲ್ಲ. ಆ ನಿಮ್ಮ ಪೌರುಷಕ್ಕೆ ಮೆಚ್ಚಿದಂತಹ ನಾನು ಆ ನಿಮಗೇನನ್ನಾದರೂ ಕೊಡಬೇಕು ಎಂದು ಯೋಚಿಸಿದ್ದೇನೆ. ಹೌದೇ ಏಯ್! ಏನು? ನ- ಏನು ಕೊಡ್ತೀನಿ ನೀನು ಈಗ ಗೆದ್ದವರು ನೀವಲ್ವೇ? ಹೌದು ಹಾಗಾಗಿ ನಾನು ನಿನಗೆ ಏನನ್ನಾದರೂ ಕೊಡಬೇಕು. ಎನರೆಲ್ಲರಾಗಿ ಗೆಲುವ ಎನರೆಲ್ಲರಾಗಿ ಗರ್ವದಲ್ಲಿ ನೀನು ರಣದಲ್ಲಿ ಸೋತ ನಮ್ಮಲ್ಲಿ ಮನವಿನ ನಿತ್ಯ ಬೆಳೆದೊಂದ ಈ ಶರಮ ಅನುಮಾನಿಸೆನುತ ಏನು? ಮುಚ್ಚುವೆ ಯಾಕೆ? ಈಗ ಗೆದ್ದದ್ದು ಯಾರು ನೀವಲ್ವಾ? ಮತ್ತೆ ನೀನ್ ಕೊಡೋದೆಂತದ ಅಲ್ಲ, ನಿಮ್ಮ ಪೌರುಷಕ್ಕೆ ಮೆಚ್ಚಿ ನಾನೇನಾದ್ರೂ ಕೊಡಬೇಕು ಅಂತ. ಹಾ ಹಾಗಲ್ಲ ಮತ್ತೆ ನಾವು ಗೆದ್ದವರು ನಿನ್ಗೇನು ಬೇಕು ಈಗ ಕೇಳು 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 ಅಲ್ಲ, ನಾನು ಕೊಡೋದು ನಿಮ್ಗೆ ಬೇಡ ಅಂತಿದ್ರೆ ಬಿಡಿ. ನೀವು ಕೊಡುವುದನ್ನು ನಾನು ತೆಗೆದುಕೊಳ್ಳಿಕ್ಕೆ ಸಿದ್ಧ. ಆದರೆ ನಿಮ್ಮ ಮಾತಿನಲ್ಲಿ ನನಗೆ ವಿಶ್ವಾಸವಿಲ್ಲ. ಯಾಕೆ ನನಗೆ ನೀವು ಭರತಟ್ಟಿ ಭಾಷೆಯನ್ನ ಕೊಡಬೇಕು. ಏತಮ್ಮ ಸರತಟ್ಟಿ ಕೊಡ್ಬೇಕಂತೆ ಕೊಡುವ ನಿನ್ನೆ ಕರೆ ತಟ್ಟಿ ಕೊಡ್ಬೇಕಲ್ಲ ಹೌದು. ಕೊಡ್ತೇವೆ 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 ಇಲ್ಲ, ಹಾಗಲ್ಲ. ನನ್ನ ಕೈಯ ಮೇಲೆ ನಿಮ್ಮ ಕೈಯನ್ನಿಟ್ಟು ಭಾಷೆಯನ್ನ ಕೊಡಿ. ಓಹೋ ಹಾ. ಹಾಗೆ ಹೌದು. ನೀನು ಕೇಳಿದನ್ನು ಚಾಚು ತಪ್ಪದೆ ಕೊಡ್ತೇವೆ ಸಿಕ್ಕಿದಿರಿ. ಸಿಕ್ಕಿದಿರಿ ಕೈಯೊಳಗೆ
ಶಂಕರಿ ಕುತ್ತಕರ ತುಳು ಸೊಕ್ಕಿನ ವೀರರ ಸಿಕ್ಕಿದಿರಿಗಳು ಸಿಕ್ಕಿದಿರಿ ಕೈಯೊಳಗೆ ಹೆಚ್ಚಿನ ಕರಣಿ ಮಗೆ ಭಾಷೆಯನ್ನು ಕೊಟ್ಟಿದ್ದೀರಿ, ತಪ್ಪು ಆಗಿಲ್ಲ. ಖಂಡಿತವಾಗಿ ಇಲ್ಲ. ಆಗಿದ್ದರೆ ಕೊಡಿ ಕೊಡಿ ಕೊಡಿ, ನಿಮ್ಮಿಬ್ಬರ ಪ್ರಾಣವನ್ನೇ ನನಗೆ ಕೊಡಿ. ಏನ ಮಾಡುವುದೆಮ್ಮ ಪ್ರಾಣವಾಗಿಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗ ತೋಳಿ ವಿಮನದಲ್ಲಿ ಸಾನುರಾಗ ತೊಳಿ ವಿಮನದಿರವೆ ಮೂತ ತಾನು ತೋಳುತ್ತಿದ್ದ ಮಾತ ಅಣ್ಣ! ಅಣ್ಣ! ತಮ್ಮ ಏನೋ ಕೇಳುತ್ತಾನೆಂದು ಭಾವಿಸಿದರೆ ನನ್ನಿಬ್ಬರ ಪ್ರಾಣವನ್ನೇ ಕೇಳಿಬಿಟ್ಟರಲ್ಲ. ಏ ತಮ್ಮ ಅಣ್ಣ ಅಣ್ಣ, ನೀನು ನನಗಿಂತ ದೊಡ್ಡವಲ್ವ? ಬೇಗ ಹೋಗುದು ನೀನೇ ಅಲ್ವಾ? ನೀನೇ ನಿನ್ನ ಪ್ರಾಣವನ್ನು ಕೊಟ್ಟು ಬಿಡು. ಏ ಅಣ್ಣ, ಅಮ್ಮ ಅವನ ಇಷ್ಟು ಸಣ್ಣ ತಲೆಯಲ್ಲಿ ಇಷ್ಟು ದೊಡ್ಡ ಉಪಾಯ ಮಾಡ್ಬೇಕಂತ ಎಷ್ಟೆಷ್ಟು ದೊಡ್ಡ ತಲೆ ನೀಡಿದಂತ ನಾವು ಭಟರು ನಾವು ಅಲ್ವಾ? ನಮ್ಮ ತಲೆಯನ್ನು ಉಳಿಸಿಕೊಳ್ಳುವಂತ ಉಪಾಯವೊಂದು ನನ್ನಲ್ಲಿದೆ. ಏನಾದ್ರು ಬಲ್ಲೆಯ ಹೇಳು ಅವನಲ್ಲಿ ಹೋಗಿ ಹೇಳೋಣ. ಸರಿ ಅಯ್ಯೋ, ನುಡಿದಂತೆ ಶಿರಗಳ ಕೊಡುವೆ ಉದಿತವಾಗಿ ಮಠಲಿಂಗೆ ಜಲಚೋಕದಂತೆ ಪಡೆಯುವೆ ಆದರೆ ದೃಢವಿದೆಯಾದಾಗ ನುಡಿಯ ದೈತ್ಯರು ಹರಿ ನಗುತ್ತಾಯ್ ಏನು ಅರ್ಥವಾದಕ್ಕೆ ತಪ್ಪವರು ನಾವಲ್ಲ. ಹಾಗೆ ಮಾಡಿದ ರಾಜ್ಯದಂತೆ ನಮ್ಮಿಬ್ಬರ ಶಿರವನ್ನು ಕೊಡುವುದಕ್ಕೆ ನಾವು ತಯಾರಾಗಿದ್ದೇವೆ. ಆದರೆ ಒಂದು ವಿಚಾರ, ಏನದು? ಇಲ್ಲಿ ಕಾಣುತ್ತಿರುವುದಾದರೂ ಏನು? ಜಲರಾಶಿ. ಅಲ್ವೇ? ಈ ಜಲದಲ್ಲಿರುವಂತಹ ಒಂದು ಬಿಂದು ಜಲವು ನಮ್ಮ ಶರೀರಕ್ಕೆ ಸೋಕದಂತೆ ನೀವು ನನ್ನ ಪ್ರಾಣವನ್ನು ಪಡೆದುಕೊಂಡಿರುವಂತೆ ಪಡೆದುಕೊಳ್ಳಮ್ಮ ಪ್ರಾಣವನ್ನು. ಮರುಳಿರುತ್ತಲೇ ಕರುಣಿಸಿ ಜ್ಞಾನ ದೃಷ್ಟಿಯನು ಮೆರೆಯಲು ವಿಶ್ವರೂಪದೊಳೀಕ್ಷಿಸುತ್ತಾಗ ನೆರೆನುತಿಸಿದರಾಗ ಶ್ರೀಹರಿಯ ಈ ದುರುಳದಾನವರಿಗೆ ನಾನು ಯಾರು, ನನ್ನ ಬಲಾಬಲಗಳೇನು ಎನ್ನುವುದು ತಿಳಿಯಲಿಲ್ಲ. ಹಾಗಾಗಿ ಇವರಿಗೆ ಜ್ಞಾನ ದೃಷ್ಟಿಯನ್ನು ಕರುಣಿಸಿ ನನ್ನದಾದಂತಹ ಸತ್ಯ ದರ್ಶನವನ್ನು ಮಾಡುತ್ತೇನೆ. ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜ
ರಾಜ್ಯವನ್ನು ವಿಸ್ತರಿಸಿದ್ದೇನೆ. ನಿಮ್ಮ ಕೋರಿಕೆಯಂತೆ ಒಡಲಿಗೆ ಜಲಸಮುಖದ ರೀತಿಯಲ್ಲಿ ನಿಮ್ಮ ಶಿರವನ್ನು ಇಲ್ಲಿಡಿ, ನಿಮಗೆ ಮೋಕ್ಷವನ್ನು ಕರುಣಿಸುತ್ತೇನೆ. ಸೃಜಿಸಿ ಮೇದಿನಿ ಎನ್ನುವ ಪೆಸರನು ಮಧು ಕೈಟಬನ ವಧೆಯಾಯಿತು. ಮಧುವಿನ ಮೇಧಸ್ಸಿನಿಂದ ಮೇದಿನಿಯನ್ನು, ಕೈಟಬನ ಮೇಧಸ್ಸಿನಿಂದ ಕಲ್ಲು ಬಂಡೆಗಳನ್ನು ಸೃಷ್ಟಿಸಿದ್ದಾಯಿತು. ಮುಂದಿನ ಸೃಷ್ಟಿಯ ಕಾರ್ಯವನ್ನು ಆಜ್ಞೆ ನೀಡುವುದಕ್ಕಾಗಿ ಬ್ರಹ್ಮನ ಕಡೆಗೆ ಜನನಿ ಆಜ್ಞೆಯಲ್ಲಿ ಮಾಲಿನಿಯೋ ಹೆಣ್ಣು ಪರರ ಮನೆಯ ಸಿರಿದೇವಿ ಎನ್ನುವ ರೀತಿಯಲ್ಲಿ ಅಳಿದರು ಅಳುತ್ತಿರುವ ಅಜ್ಞರನ್ನ ಈ ಲೋಕದಲ್ಲಿ ಕಾಣುವುದಕ್ಕೆ ಬಲು ಸುಲಭ. ಆದರೆ ನನ್ನ ತಾಯಿ ದಿತಿದೇವಿ ಹಾಗಲ್ಲ. ನನ್ನನ್ನೇ ಗಂಡಿಗೆ ಗಂಡೆಂದು ಭಾವಿಸಿ, ಹೆಣ್ಣಿಗೆ ಹೆಣ್ಣೆಂದು ಭಾವಿಸಿ, ಮಗಳೇ ಮಾಲಿನಿ, ನೀನು ನಮ್ಮ ಕುಲೋದ್ಧಾರಕ್ಕಾಗಿ ಶ್ರಮಿಸಬೇಕಮ್ಮ ಎಂದಾಗ ಹೆತ್ತೊಡಲಿನ ಮಾತಿನ ಮರ್ಮವನ್ನ
ಅರ್ಥವಿಸಿಕೊಂಡವಳು ನಾನು. ತಾಯಿಯ ಕಣ್ಣೀರನ್ನು ಒರೆಸಿ ಸಮಾಧಾನವನ್ನು ಹೇಳಿದ್ದೇನೆ. ನನ್ನ ಹಿರಿಯರೆಲ್ಲರೂ ದಾಯಾದಿಗಳಾದಂತಹ ಆ ದೇವತೆಗಳ ಕೈಯಿಂದ ಹತರಾದ ವಿಚಾರ ಕೇಳಿ ತಿಳಿದಾಗ ನನ್ನ ಕಣ್ಣಲ್ಲಿಯೂ ನೀರು ತುಂಬಿತ್ತು. ತಾಯಿಗೆ ಕೊಟ್ಟ ಮಾತಿನಂತೆ ಪರಮೇಶ್ವರಿಯನ್ನ ತಪಸ್ಸಿನ ಮೂಲಕ ಮೆಚ್ಚಿಸಿ ಧೀರನಾದಂತಹ ಮಗನನ್ನ ಪಡೆಯುವ ಸಂಕಲ್ಪವನ್ನ ಮಾಡಿದ್ದೇನೆ. ಅದು ಕಾರ್ಯರೂಪಕ್ಕೆ ಬರಬೇಕು ಅಂತಾದ್ರೆ ನಾನು ತಪಸ್ಸನ್ನ ಆಚರಿಸಬೇಕು. ಆ ಕಾರಣಕ್ಕೆ ಬೇಕಾಗಿ ಈ ಕಾಂತಾರ ಗರ್ಭವನ್ನ ಪ್ರವೇಶಿಸಿದವಳು ನಾನು. ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳವಿದೇನೋ ಹೌದು, ಆದರೆ ನನ್ನ ಕುರಿತಾಗಿ ನಾನು ಯೋಚಿಸದೆ ಹೋದೆನಲ್ಲ. ನಾನು ನೋಡುವುದಕ್ಕೆ ಹೇಗೆ ಇದ್ದೇನೆ? ಚೆಲುವಿಕೆ
ಶೋಭಿಸುವಿ ಅದರಿಂದ ತಪಸ್ಸನ್ನಾಚರಿಸಬೇಕು ಅನ್ನುವ ಉದ್ದೇಶದಿಂದ ಈ ಕಾಂತಾರದ ಕಡೆಗೆ ಬಂದವಳು ನಾನು. ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳವಿದೇನೋ ಹೌದು, ಆದರೆ ನನ್ನ ಕುರಿತಾಗಿ ನಾನು ಯೋಚಿಸದೇ ಹೋದಿರಲ್ಲ. ನನ್ನ ಚೆಲುವಿಕೆಯು ಯೌವನವು ಆಕರ್ಷಕವಾದುದು. ಹೆಣ್ಣನ್ನ ಕಂಡಾಗ, ಅದರಲ್ಲಿಯೂ ಸುಂದರವಾದ ಹೆಣ್ಣನ್ನ ಕಂಡಾಗ ವಿಧ ವಿಧವಾದಂತಹ ಕಾಮಚೇಷ್ಟೆಯನ್ನಾಡುವ ಕಾಮುಕರ ವರ್ಗಕ್ಕೇನು ಕಡಿಮೆ ಇಲ್ಲ. ಎಲ್ಲಿಯಾದರೂ ನನ್ನನ್ನ ಕಂಡ ಕಾಮುಕರು ನನ್ನನ್ನು ವಶಪಡಿಸಿಕೊಳ್ಳಬೇಕು ಅನ್ನುವ ದುರುದ್ದೇಶದಿಂದ ಮುಂದುವರಿದರೆ ಎಂದಾದ್ರೆ ನನ್ನ ತಪಸ್ಸಿಗೆ ವಿಘ್ನ ಉಂಟಾಗುವುದಂತೂ ನಿಶ್ಚಯ. ಆದರೆ ಹಾಗಂತ ನಾನು ಕಾಮುಕರ ಬಗೆಗೆ ಯೋಚಿಸಿದರೆ ಸಾಕೆ. ಇದ್ದಾರಲ್ಲ ನಮ್ಮ ಜನ್ಮ ಶತ್ರುಗಳು, ಆ ಸುರರು. ನಿಜವನ್ನು ಧರಿಸಿ ಮಹಿಷಿಯ ರೂಪ ಮರೆಸಿ ನಿಜವನ್ನು ಧರಿಸಿ ಮಹಿಷಿಯ ರೂಪ ವಿರಚಿಪೆ ತಪವೆಂದು ತ್ವರಿತದಿ ಮನದೊಳು ಜನನೀಯಾಜ್ಞೆಯಲ್ಲಿ ಮಾಲಿನಿಯೋ ಯೋಚಿಸಿದರೆ ಸಾಕೆ, ಸಾಲದು. ನಮ್ಮ ಆಜನ್ಮ ಶತ್ರುಗಳೆನಿಸಿಕೊಂಡಂತಹ ದೇವತೆಗಳು ಸದಾ ನಮ್ಮ ಅವನತಿಗಾಗಿಯೇ ಕಾಯುತ್ತಾ ಇದ್ದಾರೆ. ಎಲ್ಲಿಯಾದ್ರೂ ನನ್ನ ತಪಸ್ಸಿನ ವಿಚಾರ ಆ ದೇವತೆಗಳಿಗೆ ತಿಳಿಯಿತು ಎಂದಾದ್ರು ನನ್ನ ತಪಸ್ಸನ್ನು ಕೆಡಿಸುವ ಪ್ರಯತ್ನವಂತೂ ಖಂಡಿತವಾಗಿಯೂ ಮಾಡಿಯೇ ಮಾಡುತ್ತಾರೆ. ಹಾಗಾದರೆ ಏನು ಮಾಡಲಿ? ಸರಿ, ಅಣಿವಾದಿ ಅಷ್ಟಸಿದ್ಧಿಗಳನ್ನ ಬಲ್ಲಂತಹ ನನಗೆ ಯಾವ ಸಮಯದಲ್ಲಿ ಯಾವ ರೂಪವನ್ನಾದರೂ ಧರಿಸುವುದಕ್ಕೆ ಸಾಧ್ಯ. ಆದರೆ ಯಾವ ರೂಪವನ್ನ ಧರಿಸಲಿ? ಅದೇನು ಕಾಣುತ್ತಾ ಇರುವುದು? ಜಿಂಕೆಗಳ ಹಿಂಡು. ಸರಿ, ನಾನು ಜಿಂಕೆಯ ರೂಪವನ್ನೇ ಧರಿಸುತ್ತೇನೆ. ಸರಿಯಲ್ಲ, ಎಲ್ಲಿಯಾದ್ರೂ ನಾನು ಜಿಂಕೆಯ ರೂಪವನ್ನ ಧರಿಸಿ ತಪಸ್ಸನ್ನಾಚರಿಸುವ ಸಂದರ್ಭ ನನ್ನನ್ನ ಜಿಂಕೆ ಎಂದು ತಿಳಿದು ಬೇಟೆಗಾರರು ಬೇಟೆಯಾಡುವುದಕ್ಕೆ ಸಾಧ್ಯ. ಹಾಗಾದರೆ ಜಿಂಕೆಯ ರೂಪ ಬೇಡ, ಮತ್ತೆ ಯಾವ ರೂಪವನ್ನ ಧರಿಸು? ಓಹೋ, ಅಗೋ ಅಲ್ಲಿ ಕಾಣುತ್ತಿದೆಯಲ್ಲ, ಕೋಣಗಳ ಹಿಂಡು. ಸಾಧು ಪ್ರಾಣಿಗಳಿಗೆ ಯಾರೂ ತೊಂದರೆಯನ್ನು ಕೊಡಲಾರರು. ಹಾಗಾಗಿ ಇನ್ನು ತಡ ಮಾಡುವುದು ಸರಿಯಲ್ಲ. ಮಹಿಷಿಯ ರೂಪವನ್ನ ಧರಿಸಿ ತಪಸ್ಸಿನಲ್ಲಿ ತೊಡಗುತ್ತೇನೆ.
ಸಂದರ್ಭ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು. ದೇಹದಲ್ಲಿ ವಿಪರೀತವಾದಂತಹ ಉರಿ. ಯಾಕೆಂದು ಕಣ್ಣು ಬಿಟ್ಟು ಕಂಡರೆ ಹಸಿರೆಲೆಗಳು ಒಣಗಿ ಹೋಗಿದೆ, ಕೊಳೆಗಳು ಬತ್ತಿ ಹೋಗಿದೆ. ಹೀಗಾಗುವುದಕ್ಕೆ ಕಾರಣ ಏನು? ಹಾ ಸರಿ, ನನ್ನ ಜ್ಞಾನ ದೃಷ್ಟಿಯ ಮೂಲಕವೇ ನನ್ನ ತಪಸ್ಸಿಗೆ ಭಂಗ ಉಂಟಾಗುವುದಕ್ಕೆ ಕಾರಣ ಒಂದು ಹೆಣ್ಣು, ವಿಧಿಪುತ್ರಿ ಮಾಲಿನಿ. ಮಹಿಷ ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಅವಳ ತಪೋ ಪ್ರಭಾವದಿಂದ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು ಎಂದಾದರೆ ಇದು ನನಗೇನು ಮುನಿಕುಲಕ್ಕಾದಂತ ಅಪಮಾನ. ನಮ್ಮಂತ ಮನೆಗಳಿಗೆ ಒಂದು ಹೆಣ್ಣಿನ ತಪಸ್ಸಿನ ಮೂಲಕ ಭಂಗ ಉಂಟಾಯಿತು ಎಂದಾದರೆ ಇದು ನನಗೇನು ಮುನಿಕುಲಕ್ಕಾದಂತ ಅಪಮಾನವಲ್ಲವೇ? ಇವಳ ಉದ್ದೇಶ ದುರದೀರ್ಣದ ಮಗನನ್ನು ಪಡೆಯುವುದು. ವೈಶ್ಯ ರೂಪದಲ್ಲಿ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇವಳ ಉದರದಲ್ಲಿ ಮನುಷ್ಯನೇ ಹುಟ್ಟಲಿ. ಮೂರು ಮೂರ್ತಿಗಳಿಂದಲೂ ಈ ಶಾಪಕ್ಕೆ ವಿಮೋಚನೆಯಾಗದೆ ಹೋಗಲಿ. ಇನ್ನು ಈ ಸ್ಥಳ ತಪಸ್ಸಿಗೆ ಯೋಗ್ಯವಲ್ಲ. ಬೇರೆ ಸ್ಥಳವನ್ನು ಹುಡುಕುತ್ತಾ ಮುಂದುವರಿಯುತ್ತೇನೆ. ಏನಿದು ಏನಿದು ಘನತರ ತಪವೋ ಮಾಲಿನಿ ಮಣಿ ಬಾವಿ ಹರಿತವು ಸಾನುರಾಗದಿ ಬೇಳು ಮನದಿರವೋ ಸಾನುರಾಗದಿ ಬೇಳು ಮನದಿರವನು ನೀವೇ ಕೈ ತಂದ ಕಮಲಜವು. ಏನಿದು ಏನಿದು ಘನತರ ತಪವೋ ತಪಸ್ಸನ್ನ ಮೆಚ್ಚಿ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನವಿಚ್ಛೆ ಏನೆಂದು ಕೇಳಿಕೋ ಮಗಳೇ, ಕೇಳಿಕೋ. ಓ ಕರುಣಾಸಾಗರ ದೇವ, ಕರುಣಾಸಾಗರ ದೇವ ಪರಮೇಶ್ವರಿಯಾಲಿಸುವ ಹರುಷದಿಂದಲೇ ಮನದಿರವ ದುರದೀರನಾಗಿ ತರಳನ ಬಯಸಿ ವಿರಚಿಸಿದನು ಘೋರ ಕರುಣ ಸಾಗರ ದೇವ. ಓ ಕರುಣಾಸಾಗರ ದೇವ, ಮಗಳೇ, ನನ್ನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದೆಯ ದೇವ. ಹೌದು ಮಗಳೇ, ನನ್ನ ಮನದಿಚ್ಛೆಯನ್ನು ನಿನ್ನಲ್ಲಿ ಬಿತ್ತರಿಸುತ್ತಾ ಇದ್ದೇನೆ. ದೂರಧೀರನಾದಂತಹ ಮಗನನ್ನ ಪಡೆಯುವ ಬಯಕೆ ನನ್ನದು. ಅನುಗ್ರಹಿಸುವೆಯಾ ದೇವ? ತಥಾಸ್ತು. ಸಂತೋಷ. ಆದರೆ ಏನು ನೀನು ದೇವ? ತಪಸ್ಸನ್ನಾಚರಿಸಿದಂತಹ ಈ ವನದಲ್ಲಿ ಹಾ. ಶುಪಾಶ್ವಕನೆಂಬಂತಹ ಮುನಿ ಹಾ. ನಿತ್ಯ ಅನುಷ್ಠಾನಗೈಯುತ್ತಿದ್ದಂತಹ ಸಂದರ್ಭ. ಹೌದೇ? ನಿನ್ನ ತಪಾಜ್ವಾಲೆಯಿಂದ ಆತನ ಏಕಾಗ್ರತೆಗೆ ಭಂಗ ಉಂಟಾದಾಗ ಅದಕ್ಕೆ ಕಾರಣನೇನೆಂದು ತಿಳಿದ ಆ ಮುನಿ ಓ ಕೋಣದ ರೂಪವನ್ನ ಧರಿಸಿ ತಪಸ್ಸನ್ನಾಚರಿಸಿದ ನಿನ್ನ ಹೊಟ್ಟೆಯಲ್ಲಿ ಕೋಣನೆ ಹುಟ್ಟಲಿ ಎನ್ನುವುದಾಗಿ ಶಪಿಸಿ ಬಿಟ್ಟ. ಸುಪಾರ್ಶ್ವಕ ನಿರೀಶಪಿಸಿದ ಪರಿಧಿ ಹರೆಯ ಕಾಮುಕ ಜ
ಸಮಸ್ಯೆಗಳಿಗೆ ಕರುಣ ಸಾಗರ ದೇವಾಗ ದೇವ, ಏನಾಗಿ ಹೋಯಿತು? ದೀರ್ಘಕಾಲ ನಿನ್ನ ತಪಶ್ಚರ್ಯದಲ್ಲಿ ತೊಡಗಿದ್ದಕ್ಕೆ ನನಗೆ ಸಿಕ್ಕ ಫಲವೇ ಇದು. ದರೆಯ ಕಾಮುಕ ಜನರಿಗೆ ಬೆದರಿ ನಾನು ಈ ಪರಿಯಲ್ಲಿ ತಪವನ್ನೆಸಗಿದವಳು. ಕೋಣನಿಗೆ ತಾಯಿಯಾಗಿ ನಾನು ಏನನ್ನ ಸಾಧಿಸುವುದಕ್ಕೆ ಸಾಧ್ಯ ಹೇಳು ದೇವ? ಮಗಳೇ ಮಾಲಿನಿ, ಮರುಗದಿರು. ಮರುಗದಿರು ಮಾಲಿನಿ, ಮರುಗದಿರು. ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರಲ್ಲಿ ಮುಂದೆ ದುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು. ಮಗಳೇ ಮಾಲಿನಿ, ದೇವ, ಮುನಿವರ ಕೊಟ್ಟಂತಹ ಶಾಪ ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ನಾನು ಕೋಣನಿಗೆ ತಾಯಿಯಾಗಬೇಕೆ? ಮಗಳೇ ಮಾಲಿನಿ, ನಿನ್ನ ಉದರದಲ್ಲಿ ಮಹಿಷ ಹುಟ್ಟುವುದು ಸ್ಪಷ್ಟ. ಆದರೆ ನಿನ್ನ ಮಗ ರೂಪದಲ್ಲಿ ಕೋಣನಾದರೂ ಜಾಣನಾಗುತ್ತಾನೆ. ಹೌದೇ? ದುರಪರಾಕ್ರಮಿಯಾಗಿ ಮೂರು ಲೋಕದಲ್ಲಿ ತನ್ನ ಆಧಿಪತ್ಯವನ್ನ ಸ್ಥಾಪಿಸುತ್ತಾನೆ. ಹಾಗೆಯೇ ಘನಕೀರ್ತಿವಂತನಾಗಿ ಮೆರೆಯುತ್ತಾನೆ. ನಿನ್ನ ಬಯಕೆ ಈಡೇರುವುದರಲ್ಲಿ ಅನುಮಾನವೇ ಇಲ್ಲ. ನಿನಗೆ ಶುಭವಾಗಲಿ. ನೀನು ಮನೆಯನ್ನು ಸೇರಿಕೊ. ಸಂತೋಷ ದೇವ. ಈ ವಿಚಾರವನ್ನು ಅಮ್ಮನಲ್ಲಿ ತಿಳಿಸಬೇಕಾಗಿದೆ. ನೇರವಾಗಿ ಅರಮನೆ ಅಂತ. ಕನಕ ಗರ್ಭನೇ ಮಾವನುಗೊಂಡು ಮಾಲಿನಿ ಘನು ಹರುಷವನೇ ತಾಳಿ ಕ್ಷಣದೊಳು ನಿಜ ರೂಪವನ ತಳ್ಳೆಯುತ್ತಲಿ ಮನಗೈದು ಜನನಿಯಲಿ. ಇತ್ತಲ ಕಶ್ಯಪ ಮುನೀಶನ ಪತ್ನಿಯೋಗಿ ಹರಿತಿಯೋ ತನ್ನಯ ಪುತ್ರರೆಲ್ಲರೂ ಸುರಪುರವ ಬಯಸುತ್ತ ಸಂಗರಗೆ ಸತ್ವದಲ್ಲಿ ಹೋಗಿ ತ್ರಿದಶರ ಕೃತ್ರಿಮಕ್ಕೆ ಸಿಲುಕುತ್ತ ಮಡಿದಿರೆ ಮನದೊಳು ನೊಂದು. ಕಶ್ಯಪ ಬ್ರಹ್ಮನ 13 ಮಂದಿ ಪತ್ನಿಯರಲ್ಲಿ ಜ್ಯೇಷ್ಠಳು ನಾನು. ನಾಕದ ಅಧಿಕಾರವನ್ನು ಪಡೆಯಬೇಕೆನ್ನುವ ಉದ್ದೇಶದಿಂದ ಹೋದ ನನ್ನ ಮಕ್ಕಳನ್ನೆಲ್ಲ ದಾಯಾದಿಗಳಾದಂತಹ ಸುರರ ಕಪಟದಿಂದ ಕಳೆದುಕೊಂಡವಳಿದ್ದೇನೆ. ಅವರು ಮಾಡಿದ ಅನ್ಯಾಯಕ್ಕೆ ಪ್ರತಿ ದ್ವೇಷವನ್ನು ಸಾಧಿಸುವುದಕ್ಕೆ ಬೇಕಾಗಿ ಹಾಗೆಯೇ ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆನ್ನುವ ಉದ್ದೇಶದಿಂದ ನನ್ನ ಮಗಳನ್ನ ಕರೆದು ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸುವ ಮಗಳೇ ಎಂದು ಕಾಂತಾರಕ್ಕೆ ಕಳುಹಿಸಿಕೊಟ್ಟವಳಿದ್ದೇನೆ. ಅದೆಷ್ಟೋ ಕಾಲಗಳು ಕಳೆದು ಹೋದವು. ಬ್ರಹ್ಮದೇವ ಒಲಿದನೋ ಇಲ್ಲವೋ, ವರ ಪಡೆದಳೋ ಇಲ್ಲವೋ ಎನ್ನುವಂತಹ ಪ್ರಶ್ನೆ ನನ್ನ ಮನದಲ್ಲಿಯೇ ಉಳಿದು ಬಿಟ್ಟಿದ್ದಲ್ಲ. ಏನು ಮಾಡೋಣ? ಮಗಳೇ ಎದ್ದೇಳು. ಬ್ರಹ್ಮದೇವ ಒಲಿದನೆ, ವರ ಪಡೆದೆಯಾ? ಎಲ್ಲವನ್ನು ಹೇಳು ಮಗಳೇ. ಅಮ್ಮ, ನಿನ್ನ ಆಜ್ಞೆಯನ್ನ ವಹಿಸಿದ ನಾನು ಬ್ರಹ್ಮದೇವನನ್ನ ತಪಸ್ಸಿನ ಮೂಲಕ ಮೆಚ್ಚಿಸಿ ವರವನ್ನ ಪಡೆದು ಬಂದಿದ್ದೇನೆ. ಸಂತೋಷ ಮಗಳೇ. ಅಮ್ಮ, ಆದರೆ ಆದರೆ ಏನು ಮಗಳೇ? ನನ್ನ ಮಗ ಕೋಣನಾಗುತ್ತಾನಂತೆ ಅಮ್ಮ. ಅಯ್ಯೋ ಹರಹರ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗ ಕೋಣನಿಂದಾಗಿ ನಾವು ಏನನ್ನು ಸಾಧಿಸುವುದಕ್ಕೆ ಸಾಧ್ಯ ಹೇಳು? ನಮ್ಮ ಕುಲ ಉದ್ಧಾರವಾಗುವುದಾದರೂ ಹೇಗೆ ಮಗಳೇ? ಅಮ್ಮ, ಅಷ್ಟೇ ಅಲ್ಲ, ಇದಕ್ಕೆ ಕಾರಣ ಮುನಿಯ ಶಾಪ. ಹೌದೇ? ನನ್ನ ಮಗ ರೂಪದಲ್ಲಿ ಕೋಣನಾದರೂ ಜಾಣನಾಗುತ್ತಾನಂತೆ, ಮಹಾಪರಾಕ್ರಮಿಯಾಗುತ್ತಾನಂತೆ, 3 ಲೋಕದಲ್ಲಿಯೂ ತನ್ನ ಅಧಿಪತ್ಯವನ್ನ ಸ್ಥಾಪಿಸುತ್ತಾನಂತೆ. ಇಷ್ಟು ಸಾಲದು. ಸಂತೋಷವಾಯಿತು ಮಗಳೇ. ರೂಪ ಯಾವುದಾದರೇನು, ಸರಿ, ಜಾಣನಾಗುತ್ತಾನೆ, 3 ಲೋಕದಲ್ಲಿಯೂ ತನ್ನ ಅಧಿಕಾರವನ್ನು ಸ್ಥಾಪಿಸುತ್ತಾನೆ ಎಂದು ವರವನ್ನು ನೀಡಿದನಲ್ಲವೇ? ಹೌದು. ಅಷ್ಟು ಸಾಕು, ಮನಸ್ಸಿಗೆ ಸಂತೋಷವಾಯಿತು. ತಪಸ್ಸಿನಿಂದ ಬಳಲಿದ್ದೀಯಾ? ವಿಶ್ರಾಂತಿಯನ್ನು ಪಡೆದುಕೋ. ಆಗಲಿ. ಮಗಳೇನು ಬ್ರಹ್ಮದೇವನಿಂದ ಅನುಗ್ರಹಿತಳಾಗಿದ್ದಾಳೆ. ಆದರೆ ಪುತ್ರೋತ್ಪತ್ತಿ ಆಗುವ ಮಗಳಿಗೆ ಮದುವೆ ಮಾಡಬೇಕಲ್ಲ. ಕುಲಮಾತೆಯಾದಂತಹ ಈ ದಿತಿದೇವಿಯ ಅಂತಸ್ತಿಗೆ ಸರಿಸಾಟಿಯಾಗುವಂತ ಹಾಗೆ ನನ್ನ
ಮಗಳ ರೂಪಕ್ಕೆ ಹೊಂದಿಕೆಯಾಗುವಂತಹ ವರ ಯಾರಿದ್ದಾರೆ ಎಂದು ಯೋಚಿಸುವ ಹೊತ್ತಿನಲ್ಲಿ ಆಹಾ ಸರಿ ಇದ್ದಾನೆ ಓರ್ವ ಪಾತಾಳದ ಮಧುವನದ ವಿದ್ಯುನ್ಮಾಲಿ. ಆದರೆ ಅವನಿಗೆ ವಿಚಾರ ತಿಳಿಸಬೇಕಲ್ಲ, ಹಾಗಾಗಿ ಯಾರಲ್ಲಿ ದೂತ? ಎಂತದ್ದಾದು? ನಿನಗೆ ಮೆಣಸು ತಿನ್ನುವ ಅಧಿಕ ಪ್ರಸಂಗ ಯಾಕೆ? ಓಹೋ ನಮಸ್ಕಾರ ಅಂತ ಸರಿಯಾಗಿ ಹೇಳಿ. ನೋಡು, ನೀನೀಗಲೇ ಇಲ್ಲಿಂದ ಹೋಗಬೇಕು. ಇಲ್ಲ ನಿಲ್ಲು. ಎಲ್ಲಿಗೆ ಹೋಗುವುದೇನು? ಅಲ್ಲ, ನೀವು ಹೋಗ್ಲಿಕ್ಕೆ ಹೇಳಿದ್ರಿ, ನಾನು ಹೊರಟದ್ದು. ಹೋಗು ಅಂದ ಕೂಡಲೇ ಹೋಗುವುದೆಯಾ? ಮತ್ತೆಂತ? ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ಬೇಕಲ್ಲ. ಈಗ ನಿಮ್ದು ಮುಗಿಲಿಲ್ವಾ? ನನ್ನದು ಮುಗಿಯಲಿದೆ. ಅಲ್ಲ ಕೂತದ್ದೆಂತ? ಅಲ್ಲ, ನಿಮ್ದು ಮುಗಿಲಿಲ್ಲಲ್ಲ. ಈಗ ಎಂತೆಲ್ಲ ಹೇಳಿಕೊಂಡು ಒಮ್ಮೆ ಹೇಳಿ ಮುಗಿಸಿ, ಆದ್ಮೇಲೆ ಎಲ್ಲ ಒಂದು ಕೇಳಿ ಹೊರಡ್ತೀನಿ. ಸರಿ, ಹಾಗಾದ್ರೆ ನೋಡು, ನೀನೀಗಲೇ ಇಲ್ಲಿಂದ ಹೋಗಬೇಕು. ಪಾತಾಳದ ಮಧುವನ. ಮಧುವಣ್ಣ, ಓ ಮಧುವಣ್ಣ, ಮಧುವಣ್ಣ, ಓ ಮಧುವಣ್ಣ. ಏಯ್, ಯಾರ ಮಧುವಣ್ಣ? ಯಾರ? ನಿನ್ನ ಸಂಬಂಧದವನ? ನಮ್ಮ ಸಂಬಂಧದಲ್ಲಿ ಯಾರಿಲ್ಲಮ್ಮ. ಮತ್ತೆ ನೋಡು, ನೀನೀಗಲೇ ಪಾತಾಳದ ಮಧುವನಕ್ಕೆ ಹೋಗಿ ಅಲ್ಲಿಯ ವಿದ್ಯುನ್ಮಾಲಿಯನ್ನು ಕಾಣಬೇಕು. ಅಯ್ಯೋ ಅಮ್ಮ, ಏನಾಯ್ತು? ಈಗ ಉದ್ದಿನ ಬೇಳೆ ತರ್ಲಿಕ್ಕೆ ಅಲ್ಲಿವರೆಗೆ ಹೋಗ್ಬೇಕಾ? ಹಾಗಲ್ಲ ಪುಣ್ಯಾತ್ಮ. ಯಾಕೆ ಇಲ್ಲಿ ಭಟ್ರಂಗಡಿಯಲ್ಲಿ ಸಿಗುದಿಲ್ವಾ? ಹಾಗಲ್ಲ, ವಿದ್ಯುನ್ಮಾಲಿ. ವಿದ್ಯುನ್ಮಾಲಿ. ಅವನನ್ನು ಕಂಡು ನಾನು ಕೊಡುವಂತಹ ಓಲೆಯನ್ನು ಕೊಟ್ಟು ತಿಪ್ಪಣ ಸಮೇತನಾಗಿ ಇಲ್ಲಿಗೆ ಬರುವುದಕ್ಕೆ ಹೇಳಬೇಕು. ಆದಿತ್ಯ ಇಲ್ಲ, ನೀನೇನು ಕಳ್ಳನ? ಯಾರು? ಮತ್ತೆ ಕಳ್ಳನ ಹಾಗೆ ಹೋಗುತ್ತಾ ಇದ್ದೀಯಾ? ಸರಿಯಾಗಿ ನೀನು ಹೋಗುವುದು ದಿತಿ ದೇವಿಯ ಆಸ್ಥಾನದಿಂದ, ಹಾಗಾಗಿ ಒಂದು ಗಾಂಭೀರ್ಯದಿಂದ ಹೋಗಬೇಕು. ಯಾರಿಗಮ್ಮ ಗಂಭೀರ? ಗಂಭೀರ ಯಾರಿಗೂ ಇಲ್ಲ, ರಾಜ ಗಾಂಭೀರ್ಯದಿಂದ ಹೋಗಬೇಕು. ಈಗ ಹೋಗ್ಲಿಕ್ಕೆ ಸಾಗಿ ಉಂಟಾ? ಅದಲ್ಲವೋ, ರಾಜ ಗಾಂಭೀರ್ಯದಿಂದ. ಸರಿ, ನೀನು ನಡೆ. ಆದಿತ್ತು. ಪಾತಾಳದ ಮಧುವನಕ್ಕೆ ಯಾರೆಂದು ಕೇಳಿದ್ದೀರಿ? ವಿದ್ಯುನ್ಮಾಲಿ ಎಂದು ಕೇಳಬಲ್ಲೆ. ಕಾರಣ ಬಹಳವಿದೆ.
ಎಂದು ಈ ವಿದ್ಯುನ್ಮಾಲಿಯು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವನಿದ್ದಾನೆ. ಅದಕ್ಕಾಗಿ ಉಳಿದ ಇಂತಹ ಕಾಲದಲ್ಲಿ ದಾನವರನ್ನ ಒಗ್ಗೂಡಿಸಿಕೊಂಡು ಈ ಮಧುವನದಲ್ಲಿ ವೀರ ಗದ್ದುಗೆಯನ್ನೇರಿ ಮೆರೆಯುತ್ತಾ ಇದ್ದೇನೆ. ಸದ್ಯಕ್ಕೆ ನಮ್ಮ ಮನಸ್ಸನ್ನು ಬರಡಾಗಿಸುವಂತಹ ಮಹಾ ಸಂಕಟಗಳಾವೂ ಇಲ್ಲ ಎನ್ನುವುದನ್ನು ನಮ್ಮ ಈ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಕ್ಕೆ ಬಂದವನಿದ್ದೇನೆ. ಓಹೋ, ಅದಾರದು ಇತ್ತ ಕಡೆ ಬರುತ್ತಾ ಇರುವುದು. ಇದು ಪಾಂತಾಳ ಅಲ್ವಾ? ಪಾತಾಳ ಅಲ್ವೋ? ಪಾತಾಳ. ಅಲ್ಲ, ಇಲ್ಲಿ ಬಿದ್ದ ಮಾಲಿ. ಇಲ್ಲಿ ಮಾಲಿ ಬೀಳುವವರು ಯಾರು ಇಲ್ಲ. ಅಲ್ಲ, ಉಸ್ಮಾಲಿ. ಉಸ್ಮಾಲಿ ನನ್ನ ಅಪ್ಪ. ಅವರಲ್ಲ, ಇಲ್ಲಿಯ ದೊರೆ ವಿದ್ಯುನ್ಮಾಲಿ. ಅವನೇ. ಅವನ್ ಯಾಕೆ ನಿನಗೆ? ಅಲ್ಲ, ಅವನಿಗೆ ಕೊಡುವುದಕ್ಕೆ ಬಂದವ. ಏನು ಕೊಡುವುದಕ್ಕ? ಹೌದು. ನಿನ್ನಿಂದ ಸಾಧ್ಯವಾದಿದ್ದೇನೋ? ಯಾಕೆ ಕೊಡುವುದಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಅಲ್ಲಿಂದ ಇಲ್ಲಿವರೆಗೆ ಕರೆಸ್ತಾ ಇದ್ರ? ಓಹೋ, ನೀನು ಬಂದದ್ದು ಯಾಕೆ? ಅದೆಲ್ಲ ನಿಂಗೆ ಬೇಡ. ಹಾ? ಅವನು ಎಲ್ಲಿದ್ದಾನಂತ ಗೊತ್ತಿದ್ರೆ ಗೊತ್ತುಂಟ ಅಂತ ಹೇಳಿ, ಗೊತ್ತಿಲ್ಲದಿದ್ರೆ ಗೊತ್ತಿಲ್ಲ ಅಂತ ಹೇಳಿ. ಅದು ಬಿಟ್ಟು ನಿಂಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅಂತ ಹೇಳಿ ಕುತ್ಕೊಂಡಿದ್ಯಾ ಅಂತ ನಂಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅಂತ ಹೇಳಿದ್ಯಾ? ಯಾದಕ್ಕ ಪ್ರಸಂಗಿ, ನಿನ್ನ ಮುಂದೆ ಕುಳಿತಂತ ನನ್ನನ್ನ ಯಾರೆಂದು ಭಾವಿಸಿದೆ? ನೀನ್ ಯಾರಾದ್ರೂ ನಂಗೇನಯ್ಯ, ನಂಗೆ ಅವ ಬೇಕಷ್ಟೇ. ನಿನ್ನ ಎದುರು ಕುಳಿತಂತ ನಾನೇ ವಿದ್ಯುನ್ಮಾಲಿ. ಹೇಳು, ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಬಂದ ಉದ್ದೇಶ ಏನು? ನಾನು ಸೋನಿತಾಪುರದಿಂದ ಬಂದವ. ಹಾ, ಮಗಳಿಗೆ ಪ್ರಾಯ ಬಂದಿದೆ ಎಂದು ತಿಳಿದ ದಿತಿ ಅಮ್ಮ ನನ್ನ ಪುರದಿಂದ ಹೊರಗೆ ಹಾಕಿದೆ. ಹಾಗಾದ್ರೆ ನೀನೇನೋ ಅನುಚಿತವಾದಂತಹ ವರ್ತನೆಯನ್ನು ಮಾಡಿರಬೇಕು. ಅಯ್ಯೋ ಬುದ್ಧಿ, ಹಾ. ನಾನು ನೋಡ್ಲಿಕ್ಕೆ ಹಾಗೆ ಕಾಣ್ತೇನ? ಮತ್ತೆ ಹಾಗಲ್ಲ ಬುದ್ಧಿ. ಮಗಳಿಗೆ ಪ್ರಾಯ ಬಂದಿದೆ ಎಂದು ತಿಳಿದ ದಿತಿಯಮ್ಮ ಮಗಳಿಗೆ ಸರಿಯಾದ ವರ ಯಾರೆಂದು ಯೋಚಿಸುತ್ತಿರುವ ಸಂದರ್ಭ, ಮಗಳಿಗೆ ಸರಿಯಾದ ವರ ನೀವೇ ಎಂದು ನಿರ್ಧರಿಸಿ ನಿಮ್ಮನ್ನು ಕರೆತರುವುದಕ್ಕೊಂದು ಓಲೆಯನ್ನ ಕೊಟ್ಟು ಕಳಿಸಿದ್ದಾರೆ. ಹೌದೇ? ಇಲ್ಲಿದೆ ಓಲೆ. ಸ್ವಸ್ತಿ ಶ್ರೀಪಾತಾಳ ದೊಡೆಯ ವಿದ್ಯುನ್ಮಾಲಿ ದೈತ್ಯೇಶ ನಿಂಗೆ ಬಿದಿರಿವೆ. ಅತ್ತೆಯು ಕೈವರಿಂದ ಹರರೆ ಪಾವಧರಿದು ಇತರ ಕುಶಲಿಗಳು ಆಗಲಿ, ಸಂತೋಷವಾಯಿತು. ಸಮಯ ಸಂದರ್ಭ ಎಲ್ಲವೂ ಅನುಕೂಲವಾಗಿ
ಸ್ವಾಗತಿಸುವವರು ಯಾರು ಇಲ್ಲವೇ? ಇಲ್ಲಿ ಎಲ್ಲರೂ ಕುಳಿತಿದ್ದಾರೆ, ಆದರೆ ನಮ್ಮನ್ನು ಕುಡಿಸುವವರು ಯಾರು ಇಲ್ಲಪ್ಪ. ಬರಬೇಕು ಬರಬೇಕು, ಮಧುವನದ ಮಧುಮಗ. ಹೀಗೆ ಬನ್ನಿ, ಬನ್ನಿ ಕುಳಿತುಕೊಳ್ಳಿ. ಅತ್ತೆಯವರೇ, ವಂದಿಸಿಕೊಂಡಿದ್ದೇನೆ. ಸರಿ, ನೀವು ಕೂಡ ಆಸೀನರಾಗಿ. ಅತ್ತೆಯವರೇ, ಮದುವೆ ಮಾತ್ರ ಮುಹೂರ್ತಕ್ಕೆ ಸರಿಯಾಗಿ ಆಗಬೇಕು. ಅದು ಹೌದು, ಮದುವೆ ಮುಹೂರ್ತಕ್ಕೆ ಸರಿಯಾಗಿ ಆಗಬೇಕು. ಅದಕ್ಕಾಗಿ ನಮ್ಮ ಕುಲೋಪುರೋಹಿತರನ್ನು ಬರ ಹೇಳಿದ್ದೇವೆ, ಆದರೆ ಇನ್ನೂ ಬರಲಿಲ್ಲವಲ್ಲ. ನಮಸ್ಕಾರ. ಏನು ಭಟ್ರೆ, ತಡ ಆಯ್ತು? ಅದೊಂದು ದೊಡ್ಡ ಕೆಲಸ ಇತ್ತಮ್ಮ, ಅಲ್ಲಿ ಮುಗಿಸಿ ಬರುವಾಗ ಇಷ್ಟು ಹೊತ್ತಾಯ್ತು. ಸರಿ ಭಟ್ರೆ, ಮುಹೂರ್ತಕ್ಕೆ ಸರಿಯಾಗಿ ಮದುವೆ ಆಗ್ಬೇಕು. ಎಂತ ಮಾತನ್ನು ಹೇಳಿದ್ರೆ ಅಮ್ಮ, ಮೂತ್ರ ಮಾತ್ರ ಸರಿಯಾಗಿ ಹಾಕ್ಬೇಕು, ಇಲ್ಲದಿದ್ರೆ ಅದರಿಂದ ಆಗುವ ಪರಿಣಾಮ ಯಾರಿಗೆ ಬೇಕು? ಹಾಗಲ್ಲ ಭಟ್ರೆ, ಮತ್ತೆ ಮುಹೂರ್ತ. ಓಹೋ ಮುಹೂರ್ತ, ಈಗ ಆಚೆ ಆಯ್ತಾ? ಮತ್ತೆ ಹೇಗೆ? ಈ ಬಿಡಿಗಡೆಯಲ್ಲಿ ಉಂಟಲ್ಲ, ನಾನು ಎಂತ ಮಾತಾಡ್ತೇನೆ ಅಂತ ನಂಗೆ ಗೊತ್ತಾಗಲ್ಲ. ಗಡಿಬಿಡಿಯಲ್ಲಿ ಅದೆಲ್ಲ ಇರ್ಲಿ, ಈಗ ಬರ್ಲಿಕ್ಕೆ ಹೇಳಿದೆ ಕೇಳಿ. ಮದುವೆ ಅಲ್ಲ, ಇದೊಳ್ಳೆ ಕತೆ ಆಯ್ತಲ್ಲ, ಇನ್ನೆಂತ ಕರ್ಮಕ್ಕೆ ನಿಮ್ಗೆ ಮದ್ವೆ? ನನಗಲ್ಲ, ಮತ್ತೆ ನನ್ನ ಮಗಳಾದ ಮಾಲಿನಿಗೆ. ಓಹೋ, ಮಾಲಿನ್ಯ ಅಮ್ಮನವರಿಗೆ ಮದುವೆ? ಹೌದು. ಇದು ಹುಡುಗ ಬಂದಿದ್ದಾನೆ? ಬಂದಿದ್ದಾರೆ. ಅವಳು ನಿಮ್ಮ ಮದುವೆ ಎತ್ತಿ ನೋಡ್ತೀರಿ, ಇಂಚಿಕಡೆ ಪ್ಲಾಜನ ಅವಳು ಪೋದು ಹೆಂಚಿನ ಕುಲೊಂದಿನಿ. ಆಯ ಭಟ್ರು, ಮದುಮಗ ಸಭೆಯಲ್ಲಿ ಇರ್ತಾರೆ. ಮತ್ತೆ ಎಲ್ಲಿದ್ದಾರೆ? ಮದುಮಗ ಇಲ್ಲಿದ್ದಾರೆ. ಓಹೋ, ಇಲ್ಲಿದ್ದಾರ? ನಮಸ್ಕಾರ ಸ್ವಾಮಿ. ಬಂತು ಬಂತು. ಅದೀಗ ಬಂತು ಬಂತು ಹೇಳಿದಲ್ಲ, ಅದು ಬಂದು ನಮಗೆ ಕಟ್ಟಿದ್ರೆ ನಮ್ಗೆ ನೋವಾಗ್ತದಲ್ಲ. ಅದು ಎಂತ ಬರುದು ಎಂತ ಆಗ್ಬೇಕಲ್ವ? ಅದು ನೀವೇ ಹೇಳಿ. ಅಲ್ಲ, ನೀನ್ ಎಂತ ಮಾಡುದಲ್ಲಿ? ಬಂದ್ರೆ ಅದಕ್ಕೆ ವ್ಯವಸ್ಥೆ ಉಂಟು, ನೀನ್ ಎಲ್ಲಿ ಈಗ ಎಂತ ಬಂದದ್ದು ಎಂತ ಸ್ವಾಮಿ? ನೀವು ನಮಸ್ಕಾರಕ್ಕೆ ಬಂತು ನನಗೆ ದಕ್ಕಿತು ಅಂತ ಹೇಳಿದ್ರು. ಎಂತ ಪೆದಂ ಜನ ಮಾರ, ಈಗ ನಮಸ್ಕಾರ ಬಂತು ಅಂತ ಹೇಳಿದ್ರು. ಕೊಟ್ಟ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಕೊಡುದಿಲ್ವಾ? ನಿಮ್ಮ ನಮಸ್ಕಾರಕ್ಕೆ ಪ್ರತಿಯಾಗಿ ನಾವು ನಮಸ್ಕರಿಸಿದರೆ ಹೇಗೆ ನಿಮಗೂ ನಮಗೂ ಸರಿಯಾಗುವುದಿಲ್ವೇ? ನೀವು ನಮಸ್ಕಾರ ಕೊಡುವ ಜನ ಅಲ್ಲ ಅಂತ ಗೊತ್ತು. ಇದು ಆ ವಿಷಯ ಬಿಡುವ. ಇದು ನಮ್ಮ ಹುಡುಗಿಯನ್ನು ನೋಡಿದ್ರಿ? ಹುಡುಗಿಯನ್ನು ನೋಡಲಿಲ್ಲ. ದಿತ್ಯಪುತ್ರಿ ಮಾಲಿನಿ ಎಂದ ಮೇಲೆ ಹುಡುಗಿಯನ್ನ ನೋಡುವುದ್ರಲ್ಲೇನಿದೆ? ಅದು ಹೌದಲ್ವಾ? ಆ ವಿಷಯ ಆಗ್ಲಿ. ಆದ್ರೆ ಒಂದು ಹುಡುಗಿ ನೋಡುವ ಕ್ರಮ ಉಂಟಲ್ಲ, ಆಗಲಿ, ಅದನ್ನೊಂದು ಮಾಡಿ ಮುಗಿಸುವ. ಆಗಲಿ, ನೋಡುವ. ಅಮ್ಮ, ಮಾಲಿನಿ ಅಮ್ಮನವರು ಕರ್ಕೊಂಡು ಅದಕ್ಕೆಲ್ಲ ನಿಮ್ಮಲ್ಲಿ ವ್ಯವಸ್ಥೆ ಮಾಡುವುದಕ್ಕೆ ಹೇಳಿದ್ದೀನಲ್ಲ ಭಟ್ರು. ನಮ್ಮ ಸುಪ್ಪಿದ್ದಾಳಲ್ಲ, ಕರೀರಿ. ಸುಪ್ಪಿ, ಓ ಸುಪ್ಪಿ, ಎಂತ ಮಾಡ್ತಿದ್ದಿ ಒಳಗೆ? ಮದುಮಗಳಿಗೆ ಜಲ್ಲಿ ನೀನ್ ಹಾಕುದ? ನಿನ್ಗೆ ಸರಿ ನಿಲ್ಲಿಕ್ಕೆ ಆಗುದಿಲ್ಲ. ಮದುಮಗಳನ್ನು ಕರ್ಕೊಡುವಾರೆ. ಅದು ನಿಂಗೆ ಮೆಲ್ಲ ಹೇಳಿದ್ರೆ ನಿಮ್ಗೆ ಕೇಳುದಿಲ್ಲ, ನಾನೆಂತ ಮಾಡುದು? ಬಾ 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 ಬಾ. ಸಾಕು, ನಿಲ್ಲು. ಇನ್ನು ಇಲ್ಲಿಂದ ಅಲ್ಲಿ ಕೆಳಗೆ ಬಿದ್ದು ಅದೊಂದು ಮಾಡುದು ಬೇಡ. ಅಲ್ಲ ಭಟ್ರೆ, ಇದ್ಯಾವುದು ನಿಮ್ಮ ಮಗಳ? ಇದು ಮಗಳ, ಇದು ನನ್ನ 4ನೇ ಹೆಂಡತಿ ಅಮ್ಮ. 4ನೇ ಹೆಂಡತಿ? ಹೌದು. ಮತ್ತೆ ಮೊದಲನೇ ಅವರಲ್ಲ? ಅದೊಂದು ದೊಡ್ಡ ಕಥೆ ಅಮ್ಮ. ಎಲ್ಲರೂ ಹೇಳಿದ್ರು ಭಟ್ರೆ ನೀವೊಂದು ಮದುವೆ ಆಗ್ಬೇಕು, ಭಟ್ರೆ ನೀವೊಂದು ಮದುವೆ ಆಗ್ಬೇಕು. ಹಾಗೆ ಒಂದು ಮದುವೆ ಆದ್ರೆ ಎಲ್ಲರೂ ಹೇಳಿದ್ರು ಅಂತ ಒಂದು ಮದುವೆ ಆದ. ಒಳ್ಳೆ ಅಡಿಗೆ ಮಾಡ್ತಿದ್ಲಮ್ಮ. ನನ್ನ ಗ್ರಾಚಾರೋ ಅವಳು ಗ್ರಾಚಾರೋ ಗೊತ್ತಿಲ್ಲ, ಪಾಯಸದ ಅಂಡಿಗೆ ಬಿದ್ದು ಸತಿಯೇ ಹೋದ್. ಮತ್ತೆ ಎರಡನೇ ಹಾಗೆ ಇನ್ನೊಂದು ಮೇಲೆ ಬರುದಿಲ್ಲ. ಎಂತದು? ಅದೇ ಬಿದ್ದದ್ದು. ಓ ದೇವರೇ, ಪುಣ್ಯತ್ವ. ಎಂತ ಭಾವಾಭಿನಯವೋ ನಿನ್ನದು. ಅಲ್ಲ, ಮೇಲೆ ಬರ್ಬೇಕಲ್ಲ ಬಿದ್ದದ್ದು. ಎಂತದ್ದು ಮರ? ಅವಳು ಸತ್ತು ಕೆಲವು ಸಮಯ ಆಗಿದೆ. ಕೆಲವು ಸಮಯ ಅಮ್ಮ. ಹಾಗೆ ಇನ್ನೊಂದು ಮದುವೆ ಆಗ್ಬೇಕಂತ ಹೇಳಿದ್ರು. ಹಾಗೆ ಎಲ್ಲರೂ ಹೇಳಿದ್ರಂತೆ ಇನ್ನೊಂದು ಮದುವೆ ಅದೇ. ನನ್ನ ಗ್ರಾಚಾರ ಅಲ್ಲ, ಇದು ಮಾತ್ರ ನನ್ನ ಗ್ರಾಚಾರ. ಅವಳು ಇನ್ನೊಬ್ರು ಯಾರನ್ನೋ ತಿಳ್ಕೊಂಡು ಓಡಿ ಹೋದ್ಲು. ಹಾಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇದನ್ನು ಮದುವೆ ಅದ. ಭೂಲೋಕ ಸಂಚರಿಸಿ ಈಕೆಯನ್ನು ಮದುವೆ. ಹಾಗೆ ಇನ್ನು ಇವಳು ಓಡಿ ಹೋಗ್ಲಿಕ್ಕೆ ಉಂಟು. ಇವಳು ಓಡಿ ಹೋಗುದಾ? ಇವಳು ಬಂದದ್ದನ್ನು ನೋಡಿದ್ದೀರಾ? ನಾನು ಸರಿಯಾಗಿ ಗಮನಿಸಲಿಲ್ಲ. ಗಮನಿಸಿಲ್ವಾ? ಏ ಸುಪ್ಪಿ, ಒಮ್ಮೆ ಹಿಂಗ್ ಬಂದು ಹಿಂಗ್ ಹೋಗಿ ನೋಡುವ.
ನೋಡಿದ್ರ ಅದೇನು ಹಂಸ ನಡಿಗೆ ಇದಕ್ಕೆ ನಡಿಗೆ ಇವಳು ಕುಂಟುತ್ತಾ ನಡೆಯುವುದನ್ನು ನೋಡಿ ಇನ್ನು ಇವಳು ಓಡಿ ಹೋಗುದು ಹೌದಾ? ಓಡಿ ಹೋಗ್ಲಿಕ್ಕಿಲ್ಲ. ಓಡಿ ಹೋಗ್ಲಿಕ್ಕಿಲ್ಲ. ಇನ್ನು ಇದು ಇವಳನ್ನು ಯಾರಾದ್ರೂ ಕರ್ಕೊಂಡು ಹೋಗುದು ಹೌದಾ? ಇವಳ ಮುಖವನ್ನು ನೋಡಿದ್ರ ಏನಾಗಿದೆ ನೋಡುವ. ಸುದ್ದಿಯೊಮ್ಮೆ ನೆಗಡೆ ಒಳ್ಳೆ ಕೊಂಕುರು ಕಪ್ಪೆ ಬಾಯಿ ಬಿಟ್ಟಾಗೆಲ್ಲ ಏನು ಭಟ್ರೆ? ಹಾಗೆ ನಮ್ಮದು ಮದುವೆ ಆಗಿದೆ ಹೋಗಿದೆ, ಸರಿ, ಮದುವೆ ಆಗುವವರ ಬಗ್ಗೆ ಯೋಚಿಸಬೇಕಲ್ವಾ? ಅದು ಹೌದು. ಹಾಗೆ ಇದು ಸ್ವಾಮಿ ಹುಡುಗಿ ಬಂದು ನಿಂತಿದೆ, ಹುಡುಗಿಯನ್ನೊಮ್ಮೆ ನೋಡಿಬಿಡಿ. ಆಗಲಿ ಆಗಲಿ. ಹುಡುಗಿ ಸ್ವಲ್ಪ ಗಿಡ್ಡ ಆದ್ರೂ ಪರವಾಗಿಲ್ಲ, ಸುಧಾರಿಸಿಕೊಳ್ಳುವ. ಇಲ್ಲಿ ಬನ್ನಿ. ಹೇಗೆ? ಹುಡುಗಿ ಸ್ವಲ್ಪ ಗಿಡ್ಡ ಪರವಾಗಿಲ್ಲ, ಸುಧಾರಿಸಿಕೊಳ್ಳುವ. ಇದನ್ನು ಸಹ ನೀವು ಒತ್ಕೊಂಡು ಹೋಗ್ತೀರಾ ಮಾರ? ಮತ್ತೆ ಅಲ್ಲ ಹಿಂದಿ ಎಂತ ನಿಮ್ಮ ಕರ್ಮಕ್ಕ? ಇದು ನನ್ನ ಹೆಂಡತಿ ಸ್ವಾಮಿ. ಮತ್ತೆ ಯಾಕೆ ಒಳಗಡೆ ನೆಲೆಸಿದ್ದು? ಸುಬ್ಬೆ ಯಾಕೆ ಇಲ್ಲಿ ಮುಂದೆ ಬಂದು ನಿಂತದ್ದು ಯಾಕೆ? ನೀವು ಹೇಳಿದ್ರಲ್ಲ ನೀವು ತಂದು ಕೊಟ್ಟ ಸೀರೆಯನ್ನು ಎಲ್ಲರೂ ನೋಡ್ಬೇಕಂತ. ಓ ದೇವರೇ, ನಿನ್ನ ಸೀರೆ ನೋಡ್ಬೇಕಂತ ನೀನು ಇಲ್ಲಿ ಬಂದು ಇಲ್ಲಿಗೆ ನಿಂತದ್ದ? ಹೌದು. ಆಚೆಗೆ ನೀನು ಹಿಂದೆಗೆ ಇವರಿಗೊಂದೆಷ್ಟು ಹೊಟ್ಟೆ ಕಿತ್ತು ಮಾರ. ಹೀಗೆ ಇವರಿಗೊಂದೆಷ್ಟು ಹೊಟ್ಟೆ ಕಿತ್ತು. ಸ್ವಾಮಿ ಇದು ಹುಡುಗಿ. ಆಹಾ, ಆಗಲಿ. ದಿತಿಪುತ್ರಿ ಮಾಲಿನಿ ಅಂತ ಹೇಳಿದ ಮೇಲೆ ಹುಡುಗಿಯನ್ನ ನೋಡಬೇಕಾದ ಅವಶ್ಯಕತೆ ಇರಲಿಲ್ಲ. ಆದರೂ ಸಂಪ್ರದಾಯ ನೋಡಿದ್ದೇನೆ, ಮನಸ್ಪೂರ್ವಕವಾಗಿ ಒಪ್ಪಿಗೆ ಇದೆ. ಮದುವೆ ಕಾರ್ಯ ಮುಂದುವರಿಸಿ. ಅಮ್ಮ, ಹುಡುಗನಿಗೆ ಹುಡುಗಿ ಒಪ್ಪಿಗೆ ಆಗಿದೆ, ಇನ್ನು ಹುಡುಗಿಗೆ ಹುಡುಗ ಒಪ್ಪಿಗೆ ಆಗಿದೆ ಅಂತ ಕೇಳ್ಬೇಕಲ್ವಾ? ಅಮ್ಮ, ನಿಮಗೆ ಹುಡುಗ ಒಪ್ಪಿಗೆಯಾ? ಅಮ್ಮನಿಗೆ ಒಪ್ಪಿಗೆ ಆದ್ರೆ ನನಗೂ ಒಪ್ಪಿಗೆ. ನನ್ ಕರ್ಮ ಮರಿ ಇದೆ. ಮದುವೆಯವರಿಗೆ ನಿಮಗಲ್ಲ ನಿಮ್ಮ ಅಮ್ಮನಿಗ? ನನಗೆ ಮತ್ತೆ ಅಮ್ಮನಿಗೆ ಒಪ್ಪಿಗೆ ನಿನ್ನಿಗೆ ಹಾಗಲ್ಲ, ಬಾಲ್ಯದಿಂದಲೂ ನನ್ನ ಜೀವನದ ಎಲ್ಲಾ ನಿರ್ಧಾರಗಳು ನನ್ನ ತಾಯಿಯವರದೇ. ಇಲ್ಲಿಯವರೆಗೂ ಯಾವುದು ತಪ್ಪಾಗ್ಲಿಲ್ಲ. ಆಗ್ಲಿ, ಹಾಗಾಗಿ ಈ ಒಳ್ಳೆ ವಿಷಯ. ವಿಚಾರದಲ್ಲಿ ಅಮ್ಮ, ಹುಡುಗನಿಗೆ ಹುಡುಗಿ ಒಪ್ಪಿಗೆ ಆಗಿದೆ, ಹುಡುಗಿಗೆ ಹುಡುಗಿ ಒಪ್ಪಿಗೆ. ಇನ್ನು ನಾವು ಯಾಕೆ ತಡ ಮಾಡಿ? ಇದು ಆಹಾರ ಎಲ್ಲಿಂಟು? ಅದು ಕಡೆಗಲ್ಲ, ಎಂತದು? ಆಹಾರ ಅದಲ್ಲ, ಇದು ಹಾರ ಹಾರ. ಆ, ಸುಪ್ಪಿ ಹಾರ ಹಾರ ಹಾರ. ನೀವು ಈ ಕಡೆ ಬನ್ನಿ. ಎಂತದು ನಿಂದು? ನೀವೇ ಹೇಳಿದ್ರಲ್ಲ ಹಾರ ಅಂತ. ಓ ದೇವ್ರೇ, ಅಮ್ಮ ಹಾರ ಅಂದ್ರೆ ಅದಲ್ಲ, ಹೂವಾರ ಹೂವಾರ. ಓ ಆಹಾರವಾ? ಅದನ್ನ ಸರಿಯಾಗಿ ಹೇಳಿಕೆ ಸನ್ನಿಯಾ? ಹೇಳಿದ್ರೆ ಆಯ್ತು. ತಗೊಳ್ಳಿ. ಇದನ್ನು ನೀವು ಇಟ್ಕೊಳ್ಳಮ್ಮ, ಇದನ್ನು ನೀವು ಇಟ್ಕೊಳ್ಳಿ. ಬಾ 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 ಬಾ. ಎಲ್ಲಿ ಎಲ್ಲಿ? ಮದುವೆ ಆಯ್ತಲ್ಲ, ಯಾರು ಹೇಳಿದ್ರು? ಇನ್ನೇನುಂಟು? ಓ ರಾಮದೇವರೇ, ಇದು ಹಾರ ಹಾಕಿಕೊಳ್ಳಿ ಮದುವೆ ಆಯ್ತಂತಲ್ಲ? ಮತ್ತೆ ಕರಿಮಣಿದಾರಣೆ ಆಗಬೇಕು. ಓಹೋ, ಆಗಲಿ, ನಡೆಯಲಿ. ಇದು ಕರಿಮಣಿಯಲ್ಲಿ ಸುಬ್ಬಿ ಕರಿಮಣಿ ಕೊಡು, ಕರಿಮಣಿ ಕೊಡು. ಆ! ಜೀವಂತ ನಾನಿಲ್ಲಿದ್ದೇನೆ, ಇವಳು ಕರಿಮಣಿ ತೆಗಿತಿದ್ದಾಳೆ. ಅದಲ್ಲ ಮರಿದಿ, ಬರುವಾಗ ನಾನು ಕೊಟ್ಟಿದ್ದಲ್ಲೋ ಆ ಕರಿಮಣಿಯಲ್ಲಿ ಉಂಟು. ಅದು ನಂಗಲ್ವಾ? ಹೀಗೆ ನಂಗಲ್ವಾ? ಇದು ಕಟ್ಟಿಯೇ ಸರ್ತ ನಿಲ್ಲಿಕ್ಕಾಗುದಿಲ್ಲ, ಇನ್ನು ಅದನ್ನು ಕಟ್ಟಿ ಅಂತ ನೆಲಕ್ಕೆ ಬಿಡ್ತಾರೆ. ಹೊಡೆಯುತ್ತೆ. ನಾನು ಮಂತ್ರವನ್ನು ಹೇಳ್ತೇನೆ, ಆಗ ನೀವು ಕರಿಮಣಿ ಕಟ್ಟಬೇಕು. ಆಗಲಿ. ಮಾಂಗಲ್ಯ ತಂತು ನಾನೇ ಎಂತ ಒಂದು ಸಮಯದ ಹೊಂದಾಣಿಕೆ. ಆಗ್ಲಪ್ಪ, ಇದು ಕರಿಮಣಿ ಧಾರಣೆ ಆಯ್ತು, ಮದುವೆ ಆಯ್ತು, ಇನ್ನೊಂದು ಆಶೀರ್ವಾದ ಪಡಿಬೇಕಲ್ಲ ಸ್ವಾಮಿ. ಮಾಂಗಲ್ಯ ಧಾರಣೆ ಆಯ್ತು, ಇನ್ನೊಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಪಡ್ಕೊಳ್ಳಿ ಪಡ್ಕೊಳ್ಳಿ. ಶಬಾಸ್. ಎಂತ ಪಡ್ಕೊಳ್ಳುದು? ಮತ್ತೆ
ಆಶೀರ್ವಾದ ನಾವು ಅವರಲ್ಲಿ ಬೇಡಬೇಕು. ಹೌದಾ? ಅವರ ಆಶೀರ್ವಾದ ಇಲ್ಲದಿದ್ರೆ ನಾವು ಏನೂ ಮಾಡುವಾಗಿಲ್ಲ. ಅದನ್ನೇ ಹೇಳಿದ್ದು ಆಶೀರ್ವಾದವನ್ನ ಪಡ್ಕೊಳ್ಳಿ ಅಂತ. ದೇವರು ಈಗ ಮದುವೆ ಆದದ್ದು ಯಾರು? ಮದುವೆ ಆದದ್ದು ನಾನು. ಹಾಗಿದ್ರೆ ಆಶೀರ್ವಾದ ಪಡ್ಕೊಳ್ಳೋದು ಯಾರು? ಬಟ್ ನಾನು ಆಶೀರ್ವಾದವನ್ನ ಪಡ್ಕೊಳ್ಬೇಕಾ? ಮತ್ತೆ ನನಗೆ ನಿಮಗೆ ಸರಿಯಾಗಿ ಹೇಳಲಿಕ್ಕಾಗುವುದಿಲ್ಲ. ಸಮಯದ ಅಭಾವ ಉಂಟು. ನಾನು ಹೇಳಿದಾಗೆ ಹೇಳ್ಬೇಕು. ಆಗಲಿ ಸ್ವಾಮಿ. ಇಲ್ಲಿ ನೆರೆದಿರುವ ಸಭಿಕರೇ, ಇಲ್ಲಿ ನೆರೆದಿರುವ ಸಭಿಕರೇ, ಇಲ್ಲಿ ನೆರೆದಿರುವ ಸಭಿಕರೇ, ಇಲ್ಲಿ ನೆರೆದಿರುವ ಸಭಿಕರೇ. ಅಮ್ಮ ಇವರಿಗೆ ಬಂದವರಿಗೆ ಕುಡಿಲಿಕ್ಕೆ ಅಂತ ಕೊಡ್ಲಿಲ್ವಾ? ಅದು ಆಗಲಿ, ವ್ಯವಸ್ಥೆ ಆಗಿದೆ. ಆಗಿಲ್ಲ ಮತ್ತೆಂತ ಸ್ವರ ಬರುದಿಲ್ಲ? ಸ್ವಾಮಿ ಸ್ವಲ್ಪ ಗಟ್ಟಿಯಾಗಿ ಹೇಳು. ಇದಾಗುದಿಲ್ವಾ? ಇದೇಂತ ನನಗೆ ಕೇಳುದಿಲ್ಲ, ಇನ್ನು ಅಲ್ಲಿವರೆಗೆ ಕೇಳ್ತದ. ಆಗಲಿ. ಇಲ್ಲಿ ನೆರೆದಿರುವ ಸಭಿಕರೇ, ಇಲ್ಲಿ ನೆರೆದಿರುವ ಸಭಿಕರೇ. ಅಯ್ಯೋ ಅಯ್ಯೋ ಹೋಗ್ಬಿಟ್ರಲ್ಲ, ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ. ಈಗ ಅಯ್ಯೋ ಅಯ್ಯೋ, ಇನ್ನು ನನಗೆ ಯಾರು ಗತಿ? ನನಗೆ ಸರಿಯಾದ ಜೋಡಿ ಯಾರು ಕಾಣಿಸ್ತಿಲ್ವೇ? ಅಯ್ಯೋ ದೇವರೇ, ಅಯ್ಯೋ ನಂಗಿನ್ನು ಯಾರಿದ್ದಾರೆ? ಅಯ್ಯೋ ನಿಮ್ಮ ಪ್ರಾಣ ಪಕ್ಷಿ ನೀವಿನ್ನು ಸಾಯ್ಲಿಲ್ವಾ? ಹೇಗೆ ನೀವಿನ್ನು ಸಾಯ್ಲಿಲ್ವಾ? ರಾಮದೇವರೇ ಒಂದು ಮೂರ್ಛೆ ತಪ್ಪಿ ಬಿದ್ದದ್ದೆ. ಅಯ್ಯೋ ನನ್ನನ್ನು ಬಿಟ್ಟು ಹೋದ್ರೆ ಇನ್ನು ನನಗೆ ಯಾರಿದ್ದಾರೆ? ಯಾರನ್ನು ಹುಡುಕಿದ್ದೆ ನೀನು? ಇನ್ನೆಂತದ ನಿಮ್ಮ ಪ್ರಾಣ ಪಕ್ಷಿ ಹಾರಿ ಹೌದು, ಇಲ್ಲಿ ಮೇಲ್ಪೇಟೆಯಲ್ಲಿ ಹೋಗ್ಕೊಂಡು ಹಿಡ್ಕೊಂಡು ಬರ್ತೀಯಾ? ವಾಸನ ಈ ಕಡೆ ಬರ. ಸ್ವಾಮಿ ಇಷ್ಟು ಗಟ್ಟಿ ಬೇಡ, ಮಧ್ಯಮ ಸ್ಥಿತಿಯಲ್ಲಿದ್ರೆ ಸಾಕು. ಹಾ ಹಾ ಹಾ. ಇಲ್ಲಿ ನೆರೆದಿರುವ ಸಭಿಕರೇ ಇಲ್ಲಿ ನೆರೆದಿರುವ ಸಭಿಕರೇ ಹಾಗೂ ನನ್ನ ಶೋಣಿತಾಪುರದವರೇ, ಹಾಗೂ ನನ್ನ ಶೋಣಿತಾಪುರದವರೇ, ನಾನು ನಾನು ನಿಮ್ಮೂರಿಗೆ ಬಂದು ನಿಮ್ಮೂರಿಗೆ ಬಂದು ಒಂದು ಹುಡುಗಿಗೆ ಒಂದು ಹುಡುಗಿಗೆ ಕೈ ಕೊಟ್ಟಿದ್ದೇನೆ. ಏನು ಕೈ ಕೊಟ್ಟದ್ದು? ಶಾಸ್ತ್ರೋಕ್ತವಾಗಿ ಕೈ ಹಿಡಿದು ಆಕೆಯನ್ನು ಮದುವೆಯಾದವರಿದ್ದೇನೆ. ಏನು ಸ್ವಾಮಿ, ಏನು ಮಾತನಾಡ್ತಾ ಇದ್ದೀರಿ? ಇಲ್ಲದಿದ್ರು ಇವರು ಪ್ರಥಮ ಜನಮಾನ. ನಾನು ಎಂತ ಹೇಳಿದ್ದು? ಕೈ ಕೊಟ್ಟಿದ್ದಾನೆ ಅಂದರೆ ಪಾಣಿಗ್ರಹಣ. ಅದನ್ನ ಸರಿಯಾಗಿ ಹೇಳಿ. ಮದುವೆ ಮಾಡಿಸಿದವ ನಾನೇ ಇರುವಾಗ ಕೈ ಕೊಡುದು ಎಲ್ಲಿಗೆ? ಸರಿಯಾಗಿ ಹೇಳಿ. ಆಯ್ತು, ಹ. ನಿಮ್ಮೂರಿಗೆ ಬಂದು ನಿಮ್ಮೂರಿಗೆ ಬಂದು ಒಂದು ಹುಡುಗಿಗೆ ಒಂದು ಹುಡುಗಿಗೆ ಕೈ, ನೀವೇ ಹೇಳಿ. ಮದುವೆ ಆಗಿದ್ದೇನೆ. ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದೇನೆ. ನಾನು ನಾನು ನನ್ನ ಹೆಂಡತಿಯನ್ನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಕರೆದುಕೊಂಡು ಹೋಗುವುದಕ್ಕಿದ್ದೇನೆ. ಹೋಗುವುದಕ್ಕಿದ್ದೇನೆ. ನೀವೆಲ್ಲರೂ ನಮ್ಮನ್ನು ಆಶೀರ್ವದಿಸಿ ಆಶೀರ್ವದಿಸಿ. ಸ್ವಲ್ಪ ಬಾಕಿ. ಸ್ವಲ್ಪ ಬಾಕಿ. ಅದನ್ನು ಕೂಡ ಹೇಳುದ ದೇವರೇ? ನೀವು ಹೇಳಿದಲ್ಲ, ನೀವು ಹೇಳಿದಾಗ ಹೇಳ್ಬೇಕು ಅಂತ. ಸ್ವಲ್ಪ ಬದ್ಲಿಕ್ಕೆ ಹೇಳಿದ್ದು ಸ್ವಾಮಿ. ಆಹಾ. ಈ ರೀತಿ ಆಶೀರ್ವಾದ ಪಡೆಯುವುದು. ಬನ್ನಿ, ಬನ್ನಿ. ನೀವು ಬನ್ನಿ ಅಮ್ಮ. ಅಮ್ಮ ಅಮ್ಮ ನಾನು ಹೇಳಿದಂತೆ ಹೇಳ್ಬೇಕು. ಓ ನನ್ನ ಊರಿನವರೇ, ಓ ನನ್ನ ಊರಿನವರೇ, ಹಾಗೂ ನನ್ನ ಗೆಳತಿಯರೇ, ಹಾಗೂ ನನ್ನ ಗೆಳತಿಯರೇ, ಹಾಗೂ ನನ್ನ ಅಕ್ಕ ತಂಗಿಯರೇ, ಹಾಗೂ ನನ್ನ ಅಕ್ಕ ತಂಗಿಯರೇ, ನಾನು ಇಷ್ಟರವರೆಗೆ ನಿಮ್ಮ ಜೊತೆ ಆಟವಾಡುತ್ತಿದ್ದೆ. ಈಗ ನಾನು ನನ್ನ ಗಂಡನೊಂದಿಗೆ ಗಂಡನ ಮನೆಗೆ ಹೋಗುವುದಕ್ಕಿದ್ದೇನೆ. ನೀವೆಲ್ಲರೂ ನಮ್ಮನ್ನು ಆಶೀರ್ವದಿಸಬೇಕು. ಎಂತ ಅವಸ್ಥೆ ಬರೆ. ಈಗ ಮೊದಲು ಇಲ್ಲಿ ಯಾರು ಸತ್ರ ಇಲ್ಲಿ? ನಿಮಗೆ ಹೇಗೆ ಗೊತ್ತಾಗ್ತದೆ ಭಟ್ರೆ ಹೆತ್ತ ಕರುಳಿನ ವೇದನೆ ಏನು ಅಂತ? ಓ ದೇವ್ರಿ, ದೊಡ್ಡ ಕರಳು ಗೊತ್ತುಂಟು, ಸಣ್ಣ ಕರಳು ಗೊತ್ತುಂಟು, ಇದು ಹೆತ್ತ ಕರಳು. ಅದೆಲ್ಲ ಇರ್ಲಿ, ಈಗ ವಿಷಯಕ್ಕೆ ಬರುವ. ಅಮ್ಮ ಆಶೀರ್ವಾದವನ್ನು ಪಡೆದಾಗ ಆಯ್ತು, ಇನ್ನೊಂದು ಆರತಿ ಮಾಡ್ಬೇಕು. ಸರಿ, ಸುಬ್ಬಿ ಹತ್ರ ಸುಬ್ಬಿ ಆರತಿ ಮಾಡು.
ಅದು ಯಾಕೆ ಬಂತು? ಆರಿಸಿದ್ದು ಅದು ಯಾಕೆ ಆರಿಸಿದಂತ ಕೇಳುವ. ಹೌದು. ಈಗ ಎಣ್ಣೆ ಬೆಲೆ ಗೊತ್ತುಂಟ ನಿಮ್ಗೆ? ಅದೆಲ್ಲ ನಾವು ನೋಡಿಕೊಳ್ಳುವುದಲ್ವಾ? ಆಗ್ಲಿ, ಆ ವಿಚಾರ ಆಗಿರ್ಲಿ. ಇನ್ನು ಇವರ ಮದುಮಕ್ಕಳು ಕರ್ಕೊಂಡು ಇದು ಉಡುಗೊರೆ ಕಾರ್ಯಕ್ರಮ ಉಂಟ. ನಮ್ಮದು ಆಶೀರ್ವಾದವೇ ಓ, ಬಿಡುತ್ತೆ. ಈಗ ನಿಮ್ದು ಆಶೀರ್ವಾದ ಹೌದು. ನಮ್ಗೆ ತಲೆ ಬಿಸಿ ಹತ್ರದ್ದು ಆಗ್ಲಿ, ಮುಂದುವರಿಸಿ. ಅದು ಪರಂಪರೆಯನ್ನು ಬಿಡಬಾರದಲ್ವೇ? ಪರಂಪರೆ ಪರಂಪರೆ. ಪರಂಪರೆ ಹೌದು. ಮುಂದುವರಿಸಿ ನೀವು. ನೀವು ಮುಂದುವರಿಸಿ. ಈಗ ನಾನೇ ಮಾಡ್ಬೇಕಾ? ಹೌದು. ಇದು ಬಂದದ್ದು ನನ್ನ ತಲೆ. ಓ, ನನ್ನ ಬಳಿ ಇರುವುದು ಒಂದು ಬಟ್ಟೆ, ಅದರಲ್ಲಿ 1000 ಹೊಟ್ಟೆ ಕೊಟ್ಟರೆ ನಾನು ಕೆಟ್ಟೆ, ಕೊಡುವುದು ಮಾತ್ರ ಲಟ್ಟೆ. ಮಾಡುವ ನೋಡುವ. ಪುರೋಹಿತರ ಹೆಗಲಿನಿಂದ ಮದುಮಗನ ಹೆಗಲಿಗೆ, ಮದುಮಗನ ಹೆಗಲಿನಿಂದ ಮದುಮಗಳ ಹೆಗಲಿಗೆ, ಮದುಮಗಳ ಹೆಗಲಿನಿಂದ ಸ್ಥಳಕ್ಕೆ. ಆಯ್ತಲ್ಲ, ಉಡುಗೊರೆ ಕಾರ್ಯಕ್ರಮ ಆಯ್ತು, ಮದುವೆ ಒಂದು ಒಳ್ಳೆ ರೀತಿಯಲ್ಲಿ ಆಯ್ತು. ಇನ್ನು ಮದುಮಕ್ಕಳನ್ನು ಸರಿ. ಊಟ ಇಲ್ವಾ? ಊಟ ಈಗಂತೂ ಗೊತ್ತಿಲ್ಲ, ಮಧ್ಯಾಹ್ನ ಆಗಿತ್ತು. ಊಟ ಎಲ್ಲಿ ಬಡಿಸ್ತಾರ? ಮತ್ತೆ ಊಟ ಎಲ್ಲ ಆ ಕಡೆಗೆ ಹೋಗಿ ಹೋಗಿ. ಅದನ್ಸ ತಗೊಂಡು ಹೋಗಿಷ್ಟ ಆಗಲ್ಲ ನಿಮ್ಗೆ, ನಾನೇ ತಗೊಂಡು ಹೋಗ್ಬೇಕು. ಕರ್ಕೊಂಡು ಬಂದದ್ದು ಎಲ್ಲರದ್ದು ಊಟ ಆಗಿ ಹೊರವರೆಗೂ ನೀವು ತಯಾರಿದ್ರೆ ಕೆಲಕ ಆಲಗಳೆಯಲ ಸತಿ ಗರ್ಭವಂ ತಳೆದು ಚೆಲುವ ಸುಕುಮಾರನ ಪಡೆದಿರಲು ಗೆಲಿದು ಸುರಪುರವೋ ಬಗೆಯರಿಯದೆ ದಿತಿಯು ಮರುಗುತ್ತಿರೆ ತನ್ಮನದಲ್ಲಿ. ಮಗಳಿಗೆ ಮದುವೆಯನ್ನ ಮಾಡಿ ಬಹಳ ಕಾಲಗಳು ಕಳೆದು ಹೋಯಿತು. ಮಗಳು ಪುತ್ರ ಸಂತಾನವನ್ನು ಪಡೆದಿದ್ದಾಳೆ. ಆದರೆ ನನ್ನ ಮನಸ್ಸಿನಲ್ಲಿ ಇರುವಂತಹ ಆಸೆ ಆಸೆಯಾಗಿಯೇ ಉಳಿದು ಹೋಯಿತು. ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆನ್ನುವ ಕನಸು ಕನಸಾಗಿಯೇ ಉಳಿಯಿತು. ಹೀಗೆಯೇ ಆದರೆ ನಮ್ಮ ಕುಲ ಉದ್ಧಾರವಾಗುವುದಾದರೂ ಹೇಗೆ? ಏನು ಹೆಣ್ಣನ್ನು ಹೊನ್ನು ಮಣ್ಣನ್ನು ನನಗೆ ದಾರೆ ಎರೆದು ಕೊಟ್ಟವರಿದ್ದೀರಿ. ಹೀಗಿರುವಾಗ ಚಿಂತಿಸುತ್ತಾ ಇರುವ ಅಗತ್ಯವಿರಲಿಲ್ಲ. ತಾಯೇ, ನಿಮ್ಮ ಮೊಮ್ಮಗ ಅಲ್ಲದೆ ನನ್ನ ಮಗನ ಆಟ ಪಾಠಗಳನ್ನ ನೋಡಿಕೊಂಡು ಕಾಲ ಕಳೆಯುವುದನ್ನು ಬಿಟ್ಟು ಈ ಹೊತ್ತಿನಲ್ಲಿ ಕಣ್ಣೀರು ಯಾಕೆ ತಾಯೇ? ನಿಮಗೆ ಒದಗಿದ ಆಪತ್ತಾದರೂ ಏನು ತಾಯೇ? ಸುರಲೋಕವನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆನ್ನುವ ಆಸೆ, ಹಾಗಾಗಿ ಚಿಂತಿಸುತ್ತಾ ಇದ್ದೇನೆ. ನಮ್ಮ ಕುಲ ಉದ್ಧಾರವಾಗುವುದಾದರೂ ಹೇಗೆ?
ಏನು ಯಕ್ಷನೇ? ಎಲ್ಲ ಯಕ್ಷನೇ ಸುರವರ ಪರವಾಗಿ ಬಂದಂತ ನೀನು ಯಕ್ಷನೇ. ಈಗ ನೀನು ಬಿಡು, ಆತ ಯಕ್ಷಕನೇ ಬರಲಿ, ನಮಗೆ ಗಣ್ಯವೇ ಅಲ್ಲೋ. ಹಾಗಿರುವಾಗ ಬರೀ ಹತ್ಯಾದ ನಿನ್ನಿಂದ ಏನು ಮಾಡಲು ಸಾಧ್ಯ? ಮುಚ್ಚುಬಾಯಿ. ಎಲ್ಲ ವಿದ್ಯುನ್ಮಾಲಿ, ಏನು? ನಿನ್ನ ಕಣ್ಣಿಗೆ ಸಾಮಾನ್ಯ ಅಕ್ಕಿ ಅಂತ ಕಂಡೆನು. ಹೋ. ಆದರೆ ನಾನು ಬಂದಂತ ಉದ್ದೇಶ ಸ್ವರ್ಗದ ಅಧಿಕಾರವನ್ನು ಮರಳಿ ಸುರರ ಪಾಲಿಗೆ ಒಪ್ಪಿಸುವುದಕ್ಕೆ ಬೇಕಾಗಿ. ಓ. ದಾಸ್ತಾರ ಭಾವನೆ ಸಲ್ಲದು. ಹೋ. ಸಿಂಹ ವಿಷ್ಣುರವನ್ನು ಏರಿಯುವುದು ಅದು ತಿಳಿಯದೇ ಆದಂತಹ ಕೃತ್ಯ ಹೋ, ಹೋ. ಎನ್ನುವುದಾಗಿ ತಿಳಿದು ಸ್ವರ್ಗವನ್ನು ಬಿಟ್ಟು ಹಿಂದೆ ನಡೆ. ಅದು ಬಿಟ್ಟು ನೀನು ಮಾಡಿದ ಸರಿಯನ್ನು ಮುಂದುವರಿದೆ ಎಂದಾದರೆ ಹೋ. ಈ ಅಕ್ಷರಿಗೆ ನೀನು ಲಕ್ಷ್ಯವೇ ಅಲ್ಲ. ಮಡಿಸಿದ ರೆಕ್ಕೆ ಬಿಡಿಸಿ ಹರಿದಾದ ಕೊಕ್ಕಿನಿಂದ ಚುಚ್ಚಿ ಕಚ್ಚಿ ಬಿಟ್ಟೆನು, ಜಾಗ್ರತೆ. ದುರ್ಬಲರಾದಂತಹ ವಿದ್ಯುನ್ಮಾಲಿಯನ್ನು ವಧಿಸಿ ಸ್ವರ್ಗದ ಅಧಿಕಾರವನ್ನು ಮರಳಿ ಸುರರ ಪಾಲಿಗೆ ಒಪ್ಪಿಸಿದ್ದಾಯಿತು. ಇನ್ನು ನನ್ನದಾದಂತಹ ಹೆಚ್ಚ ಲೋಕವನ್ನು ಸೇರಿಕೊಳ್ಳುತ್ತೇನೆ. ಲೀಲೆಯೋ ವರಿಸಿ ಪಾತಾಳಾಧಿಪತಿ ವಿದ್ಯನ್ಯಾಗಿ ದಾನವನೆಂಬವನ ನೀಲಕುಂತಳ ಗರ್ಭದಾಳದ ಪಡೆದಳು ಬಾಲಕ ವೀರ ಮಹಿಷನ. ಪಾತಾಳದ ಮಧುವನದ ವಿದ್ಯುನ್ಮಾಲಿಯ ಕೈ ಹಿಡಿದವಳು ನಾನು. ನಮ್ಮ ದಾಂಪತ್ಯದ ಫಲರೂಪವಾಗಿ ಮಗ ಮಹಿಷನನ್ನ ಪಡೆದಿದ್ದೇನೆ. ಆದರೆ ನನ್ನವರು ಸ್ವರ್ಗವನ್ನ ಸ್ವಾಧೀನಪಡಿಸಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಆ ಕಡೆಗೆ ಹೋದವರು ಇಂದು ಬರ್ತಾರೆ ನಾಳೆ ಬರ್ತಾರೆ ಎಂದು ಕಾದು ಕಾದು ಸಾಕಾಯಿತು. ಅಲ್ಲ, ಬರುವುದು ತಡವಾದ್ರು ಯಾರಲ್ಲಿ ಆದ್ರೂ ಸುದ್ದಿಯನ್ನಾದ್ರೂ ಕಳಿಸಬಹುದಿತ್ತಲ್ಲ. ಪರಿಗಿಸುತ್ತ ಬಳಿ ಗೌರವಚಾರ ತರಹರಿಸುತ್ತಲೀ ಭಯದಿ ಹರಿತರುತಲ ಮಾಲಿನ್ಯ ಪದಕರಗಿ ಬೀಳಿದಾಗ
ಮಾತಾಡ್ತಾ ಇದ್ದೀನಿ. ಹಾಗಲ್ಲ, ಮತ್ತೆ ನಿಮ್ಮ ಗಂಡ ನಾನು. ನೋಡು ನೋಡು, ಮತ್ತೆ ಅದನ್ನ ಹೇಳ್ತಾ ಇದ್ದೀಯ. ಅಮ್ಮ, ನಾನು ಹೇಳುವ ಒಂದು ವಾಕ್ಯ ಪೂರ್ತಿ ಆಗ್ಲಿಲ್ಲ ತಾಯಿ. ಮತ್ತೆ? ಅಷ್ಟರಲ್ಲಿ ನೀವು ನನ್ನನ್ನು ಗದರಿಸಿದ್ರೆ ನಾನು ಏನು ಅಂತ ಹೇಳಿ? ಸರಿ, ಜೋಡಿಸಿ ಹೇಳು. ನಾನು ನಿಮ್ಮ ಗಂಡ ಒಟ್ಟಿಗೆ ಮೇಲವಾದವರಮ್ಮ. ಓ, ನನ್ನವರೊಂದಿಗೆ ಸ್ವರ್ಗಕ್ಕೆ ಹೋದವನು ನೀನು? ಹೌದಮ್ಮ. ಹಾಗಾದರೆ ಅಲ್ಲಿಯ ವಿಚಾರ ನಿನಗೆ ತಿಳಿದಿರ್ಬೇಕಲ್ಲ. ಹೌದು ಎಲ್ಲವನ್ನ ವಿಸ್ತಾರವಾಗಿ ಬೇಕಮ್ಮ. ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ. ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ. ಭಿನ್ನಗಳ ಮಾಲಿನಿ ಗುಣಮಣಿಯೇ. ಕಾಳಗದಲ್ಲಿ ಸುರಜಾಲವಗಲವೆಂದು. ಕಾಳಗದಲ್ಲಿ ಸುರಜಾಲವಗಲವೆಂದು. ಲೀಲೆಯೊಳೈದ ನಿನ್ನಯ ಕಾಂತ. ಕಾಳಗದಲ್ಲಿ ಸುರಜಾಲವಗಲವೆಂದು. ಲೀಲೆಯೊಳೈದ ನಿನ್ನಯ ಕಾಂತ. ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ. ನಾವು ಸ್ವರ್ಗಕ್ಕೆ ದಾಳಿ ಮಾಡಿದಂತಹ ವಿಚಾರವನ್ನು ತಿಳಿದಂತಹ ಸುರಕಳ್ಳರು ಒಬ್ಬೊಬ್ಬರಾಗಿ ಬಂದದ್ದು. ಅಲ್ಲ, ಈಗ ಸುರರು ಕಳ್ಳರಾದದ್ದು ಯಾವಾಗ? ಸುರರ್ ಕಳೆ ಎಂದು ಸರಿಯಾಗಿ ಹೇಳು. ಹಾ, ಅದರಲ್ಲಿ ಮೊದಲಿಗೆ ಅಗ್ಗಿ ಬಂದ. ಹಾಗಲ್ಲವೋ, ಅಗ್ನಿ. ಹಾ, ಅವನೇ ಅಮ್ಮ. ಹಾ, ಅವ ನಿಮ್ಮ ಗಂಡನನ್ನು ನೋಡಿದ್ದೆ ತಡ ಸೀದಾ ಹೋದದ್ದಲ್ಲ. ಮತ್ತೆ ನನ್ನ ಗಂಡ ಸುಮ್ಮನೆಯ? ಹಾ, ಅಷ್ಟು ಹೊತ್ತಾಗುವಾಗ ಹಿಂದಿನಿಂದ ವಾಯು ಬಂದದ್ದು. ಅವ ಹಿಂದಿನಿಂದಲೇ ಬರು. ಹೌದು, ಶಬ್ದವೇ ಗೊತ್ತಾಗ್ಲಿಲ್ಲ, ಬಂದದ್ದು ಗೊತ್ತಾಗಿದೆ. ಮತ್ತೆ ಯಾರು ಬಂದ್ರು? ಅವನು ಅಷ್ಟೇ. ಹಾ, ನಿಮ್ಮ ಗಂಡ ಬಂದು ಬಿಟ್ಟದ್ದೆ ಸೀದಾ ಓಡಿದ್ದ. ಒಳ್ಳೆಯದಾಯ್ತು. ಹೌದು, ಅಷ್ಟೊತ್ತಾಗ ಇವ ಕುಂಬಾರ ಬಂದ. ಕುಂಬಾರ? ಅವನಿಗೇನು ಕೆಲಸ? ಸ್ವರ್ಗದಲ್ಲಿ ಇವ ದನ ಕಾಯ್ತಾನಲ್ಲ. ದನ ಕಾಯುವ? ಹಾ, ಧನಪಾಲಕ. ಹಾ, ಅವ ಕುಂಬಾರ ಅಲ್ವೋ? ಹಾ. ಕುಬೇರ. ಹಾ, ಅವನೇ. ಹಾ, ಅವನು ಅಷ್ಟೇ ನಿಮ್ಮ ಗಂಡನ ಪೆಟ್ಟಿಗೆ ಓಡಿ ಹೋದನು. ಮತ್ತೆ ಯಾರು ಬಂದ್ರು? ಅಷ್ಟೊತ್ತಿಗಾಗ ಮತ್ತೊಬ್ಬ ಬಂದ. ಯಾರು? ಕೋಣದ ಮೇಲೆ ಕೂತ್ಕೊಂಡು ಕೈಯಲ್ಲಿ ಭಾಷೆ ಇಟ್ಕೊಂಡು ಬಂದ. ಎಂತ ಕೊಂಡಿಯೋ ಅದು? ಹಾ, ಕೋಣದ ಮೇಲೆ ಕುಳಿತುಕೊಂಡು ಹಾ, ಕೈಯಲ್ಲಿ ಪಾಶ ಹಿಡಿದುಕೊಂಡು ಬಂದದ್ದು. ಹೌದು. ಬಂದದ್ದು ಯಾರು? ಯಮ್ಮ. ಹಾಗಲ್ಲವೋ, ಹಾ. ಯಮ ಇರಬೇಕು. ಹಾ, ಅವರೇ. ಅವನಲ್ಲಿ ಹೋರಾಡಿದವರು ಯಾರು? ನಾನೇ. ಓಹೋ, ನೀನು ಹೋರಾಡಿದವರ ಹಾಗೆ ಕಾಣುವುದಿಲ್ಲ. ಅದು ಹಾಗೆ. ಇದ್ದು ಹೊರಲಾಡಿ ಬಂದ ಹಾಗೆ ಕಾಣ್ತಾ ಇದ್ದ. ನಾನು ಹೊರಲಾಡಿದ್ದು ನೋಡಿದ್ದೆ, ಅವ ಹೆದರಿ ಓಡಿದ್ದು. ಹೌದಾ? ಹಾ. ಹಾಗಾದರೆ ನೀನು ಮೃತ್ಯುವನ್ನು ಜಯಿಸಿದವನು. ಹೌದಮ್ಮ, ಮತ್ತೆ ನಾನೇ ಯಾರು? ಮೃತ್ಯುಂಜಯ. ಆಯ್ತು, ಹಾ, ಇರಲಿ. ಅಷ್ಟೊತ್ತಿಗಾಗುವಾಗ ಇವ ಬಂದ. ಯಾರು? ಹೌದಾ? ಯಾರು ಅಂತ ಹೇಳಿದ್ರೆ ಇವ ನಮ್ಮ ವಜ್ರಾಯುಧವನ್ನು ಏರಿ ಹಾ, ಹಾ. ಆನೆಯನ್ನು ಕೈಯಲ್ಲಿ ಈಗ ಆನೆಯನ್ನ ಕೈಯಲ್ಲಿ ಹಿಡಿಲಿಕ್ಕೆ ಆಗ್ತದೆ? ಮತ್ತೆ ಆಗಲ್ಲ.
ಹೆಸರಿಲ್ಲ. ಇಂದ್ರ. ಮತ್ತೇನು? ಇರಲಿ, ನಿನ್ನ ಮಾತನ್ನು ನಾನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಹಾ, ಮತ್ತೇನಾಯಿತು? ಅಮ್ಮ, ವಿಷಯ ಏನಂತ ಹೇಳಿ ಗೊತ್ತು? ಏನು ಅದು? ನಿನ್ನ ಅಳತೆ ಯಾಕೆ? ಅಮ್ಮ, ಇದ್ದ ನಿಮ್ಮ ಗಂಡನ ಮತ್ತು ಬಿಟ್ಟು ಸಹಿಸಲಾಗದೆ ಮಾಡಿ ಹೋದಮ್ಮ. ಓಡಿ ಹೋದ. ಹಾಗಾದರೆ ಸ್ವರ್ಗ ಲೋಕ ನಮ್ಮದಾಯಿತಲ್ಲವೇ? ಅಮ್ಮ, ಸ್ವರ್ಗ ನಮ್ಮ- ಅಲ್ಲ, ನೀನು ಇಂತಹ ಸಂತೋಷದ ವಿಚಾರ ಹೇಳುವಾಗ ಅಳುವುದು ಯಾಕೆ? ನಗು ನಗುತ್ತಾ ಹೇಳ್ಬೇಕಲ್ವಾ ಈ ವಿಚಾರವನ್ನು? ಹಾಗಿದ್ರೆ ಈಗ ನಾನು ನಕ್ಕಿ ನಕ್ಕಿ ಹೇಳ್ಬೇಕಾ? ಹಾಗಲ್ಲವೋ, ನಗು ನಗುತ್ತಾ ಹೇಳಬೇಕು, ಸಂತೋಷದ ವಿಚಾರ. ಇಷ್ಟು ಸಾಕಾ? ಜಾಸ್ತಿ ಆಯ್ತು. ಆ, ಅಮ್ಮ, ಅಷ್ಟು ಮಾತ್ರ ಅಲ್ಲ, ಇನ್ನು ಇದೆ. ಹೇಳು. ಸ್ವರ್ಗ ನಮ್ಮದಾದದ್ದೇ ತಡ ನಿಮ್ಮ ಗಂಡ ಹಾಸನ ಎಲ್ಲಿ ಉಂಟು ಅಂತ ಹುಡುಕಲಿಕ್ಕೆ ಶುರು ಮಾಡಿದ್ರು. ಅದು ಯಾಕೆ? ಹಾಸನ. ಏರ್ಬೇಕಲ್ಲ? ಸಿಂಹಾಸನ. ಹಾ, ನನ್ನವರು ಸಿಂಹಾಸನವನ್ನ ಏರಿ ಕುಳಿತ ಟಿವಿ ಹೇಗೆ? ಟಿವಿ ಚಂದ ಇತ್ತಮ್ಮ, ಜೊತೆಗೆ ನೀವು ಇರ್ತಿದ್ರೆ ಹಾ, ಬಣ್ಣದ ಟಿವಿ ಆಗ್ತಿತ್ತು ಮತ್ತೆ ಅಲ್ವಾ? ಮತ್ತೇನಾಯ್ತು? ಅಷ್ಟೊತ್ತಿಗೆ ಆಗುವಾಗ ಇವರು ಯಾರು? ಹಾಫ್ ಸಾರಿಯರು. ಅಲ್ಲವೋ, ಹಾಗಲ್ಲ, ಅಪ್ಸರಾಸ್ತ್ರೀಯರು ಹಾ, ಅವರೇ. ಅವರು ಬಂದರು. ಹೌದು, ಹಾ, ಅವರಲ್ಲಿ ಇದು ಮೊದಲಿಗೆ ದಂಬೆ. ರಂಬೆ. ಹಾ, ಹಾ, ಹೌದು. ಆಮೇಲೆ ಊದುವತ್ತಿ, ಊರ್ವಶಿ, ಕಡೆಗೆ ಮೇಣದವತ್ತಿ, ಮೇನಕೆ. ಇನ್ನೊಂದು ಯಾವುದು? ಆಂಬುಲೆನ್ಸ್. ಅಲ್ಲಿ ಒಂದು ಕೆಲಸ. ಹಾ, ಆನಂಗೋಸಿ. ಹಾ, ಬಂದವರೇ ಒಂದು ಬಾರದ ನಾಟ್ಯ ಮಾಡಿದ್ರು. ಭಾರತ ನಾಟ್ಯ. ಅದು ನಾಟ್ಯ ಹೇಗಾಗುತ್ತದೆ? ನತ್ತೆ. ನರ್ತ್ಯ ಅಲ್ಲ, ನಾಟ್ಯ. ಹಾ. ನರ್ತನ. ಹೌದು. ಏನು ಅಂತ ಹೇಳುದು? ಎಂತ ನಾಟ್ಯ! ತಗಂಗದಿ ಕುತಗ ತಯ್ಯ ತಯ್ಯ ತಂತು ತಂತು ಮಾಡಿ ತೋರಿಸು. ತಕಿಟ ತಕಿಟ ದಿಮ್ಮ ತಕಿಟ ತಕಿಟ ದಿಮ್ಮ ತಕಿಟ ತಕಿಟ ದೀಮ್ ದೀಮ್. ತೋಮ್ ತೋಮ್ ದೀಮ್ ತೋಮ್ ತೋಮ್ ದೀಮ್ ತೋಮ್ ತೋಮ್ ದೀಮ್ ದೀಮ್. ಕಡೆಗೆ ತಟ್ಕುಲಿದಿಂದ ತೈ ಚಟ್ಕುಲಿದಿಂದ ತೈ ಚಟ್ಕುಲಿ. ಹೇಗೆ? ಇದು ಆದ್ರೆ ಭಾರತ ನಾಟ್ಯ ಹೌದು. ಅಲ್ಲಿ ಆದದನ್ನು ನಾನು ಹೇಳಿದ್ದು. ಹೀಗೆ ನಾಟ್ಯ ಮಾಡಿದ್ರೆ ಯಾರಾದ್ರೂ ಓಡಿ ಹೋಗ್ಲಿಕ್ಕಿದ್ದ? ಅಲ್ಲಿ ನೀವು ಅಲ್ಲಿಗೆ ಹೋಗಿದ್ದೀರಾ? ಇಲ್ಲ. ಅಲ್ಲಿಗೆ ನಾಟ್ಯ ನೋಡಿದ್ದು ನಾನಲ್ಲ. ಹಾಗೆ ಇರಲಿ. ಅಷ್ಟೊತ್ತಿಗೆ ಆಗ ಒಂದು ರಿಕ್ಷಾ ಬಂದದ್ದು. ಅಲ್ಲಿಯೂ ಅದು ಹೋಗ್ತದ? ಇದು ಹಾರಾಡಿ ಯಕ್ಷ ಇರಬೇಕು. ಎಸ್ಗೆ ಬಂದ. ಹಾರಾಡಿಕೊಂಡು ಬಂದವ. ಎಸ್ಗೆ ಬಂದ. ಹಾಗಲ್ಲ, ಹಾ. ಯಕ್ಷ. ಅವನೇ ಬಂದವನೇ. ಹಾ. ನಿನಗೆ ಮನಸ್ಸುಂಟಾ? ಕಪಾಳಕ್ಕೆ ಹಾಗಲ್ಲಮ್ಮ, ಅವ ಹೇಳಿದ್ದು. ಮನಸ್ಸುಂಟೆ. ಅವ ಹೇಳಿದ್ದು ನನಗೆ ಮನಸ್ಸುಂಟು, ನಿನಗೆ ಮನಸ್ಸುಂಟಾ? ಮನಸ್ಸುಂಟು, ನಿನ್ನ ತಲೆ ಕಡಿ. ಹಾಗಲ್ಲ, ಯುದ್ಧಕ್ಕೆ ಯುದ್ಧಕ್ಕೆ. ಹಾ. ಅಮ್ಮ, ಅಷ್ಟು ಮಾತ್ರ ಅಲ್ಲ, ಬಂದವ ಒಂದು ನಿಮ್ಮ ಗಂಡನಿಗೆ ಬಿಟ್ಟ. ನನ್ನವರು ಸುಮ್ಮನಿದ್ದಾರೆ. ಇಲ್ಲ, ಅವರು ಪಟಕ್ಕೆ ಎದ್ದು ನಿಂತದ್ದು. ಹಾ, ಎದ್ದು ನಾನು ಇನ್ನೇನು ಯುದ್ಧ ಮಾಡ್ತಾರಂತ ಕಾಯುವುದು. ಮಾಡ್ಲಿಲ್ಲ. ಇಲ್ಲ, ಮತ್ತೆ ಅಲ್ಲಿ ಕೂತು ಕೂತು ಯುದ್ಧ ಮಾಡಿ ಅದು ಯುದ್ಧದಲ್ಲಿ ಬೇರೆ ಬೇರೆ ವಿಧ ಉಂಟಲ್ಲ, ಹಾಗೆ ಕೂತು ಯುದ್ಧ ಮಾಡ್ತಾರಂತ ಎಣಿಸಿದ್ರು. ಇರಬಹುದು. ಇಲ್ಲ, ಮತ್ತೆ ಅಲ್ಲಿಗೆ ಮಲಗಿದ್ರು. ಮಲಗಿದ್ರ? ಹಾ, ಮತ್ತೆ ನಾನು ಎಣಿಸಿದೆ ಮಲಗಿ ಏನಾದ್ರು ಯುದ್ಧ ಮಾಡ್ಬೋದು. ಹಾಗಲ್ಲ, ಅವರಿಗೆ ಮೂರ್ಛೆ ಬಂದಿರ್ಬೇಕು. ಅಮ್ಮ, ಹತ್ರ ಹೋಗಿ ನೋಡುದು ಎಂತದು? ಹಾ. ನಿಮ್ಮ ಗಂಡನಿಗೆ ಏನಾಗ್ಲಿಲ್ಲ. ನನ್ನ ಗಂಡನಿಗೆ ಏನಾಗ್ಲಿಲ್ಲ. ಇಲ್ಲ, ಒಂದು ಇಷ್ಟೊತ್ತವರೆಗೆ ಹಾಕಿದ್ದಾರೆ. ಏನ್ ಹೇಳ್ತಾ ಇದ್ದೀಯ? ಅಲ್ಲ, ನಿಮ್ಮ ಗಂಡನಿಗೆ ಏನು ಆಗ್ಲಿಲ್ಲ ಅಮ್ಮ. ಉಸಿರು ಒಂದು ನಿಂತು ಹೋಗಿದೆ, ಅವರು ಸತ್ತೇ
ನನ್ನ ಸ್ವರವನ್ನ ಆಲಿಸಿದ ಕ್ಷಣ ಓಡೋಡಿ ಬರ್ತಾನೆ. ಮಗನನ್ನೇ ಕರೆಯುತ್ತೇನೆ, ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ, ಬಾ, ಬಾ, ಬಾ.
ಸಂದರ್ಭ ಒಮ್ಮಿಂದೊಮ್ಮೆಲೆ ಕರುಳಿನ ದನಿ ಮಗನೇ ಮಹೇಶ, ಇತ್ತ ಕಡೆ ಬಾ 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 ಎಂಬುದು ನಿನ್ನ ದೀರ್ಘ ಕರೆಯನ್ನಾಲಿಸಿ ಓಡೋಡಿ ಬಂದಿದ್ದೇನಮ್ಮ. ಅಮ್ಮ, ಏನಮ್ಮ ಇದು? ಬಂದು ನೋಡುವಾಗ ಎಂದಿನಂತೆಯೇ ಇಲ್ಲ. ಹಿಡಿಯದನ್ನು ಬಿಟ್ಟು ಬೇರೆ ವಸ್ತ್ರವನ್ನು ಹುಟ್ಟಿದ್ದೀಯ. ಕೆದರಿದ ಕಬರಿ ಬಹು ಬಾಸಿ ಹೋಗಿದೆ. ಪುಡಿ ಪುಡಿಯಾಗಿ ಬಿದ್ದಂತಹ ಬಳೆಗಳು ಯಾಕಮ್ಮ ಹೀಗೆ? ಏನಾಯ್ತು? ಯಾರಿದ್ದ ಏನಾಯ್ತು? ಅವನನ್ನು ಹುಡಿಗೈದು ನಿನ್ನ ಪಾದ ಬುಡಕ್ಕೆ ನಾನು ಒಪ್ಪಿಸುತ್ತೇನೆ. ಹೇಳಮ್ಮ, ಹೇಳಮ್ಮ. ಬೇಡಲೇ ನನಯ್ಯೋ ಮುದ್ದು ಕಂದ ಕಂದ, ಬೇಡಲೇ ನನಯ್ಯೋ ಮುದ್ದು ಕಂದ ಕಂದ. ನಮ್ಮ ಬಾಳು ತೀರಿದುದು ಮಗನೇ ಕಂದ ಕಂದ. ಮೇಲು ಲೋಕವನ್ನು ಬಯಸಿ ಕಂದ ಕಂದ, ಮೇಲು ಲೋಕವನ್ನು ಬಯಸಿ ಕಂದ ಕಂದ. ಮೊನ್ನೆ ಕಾಲಕ್ಕೆ ಸೈನ್ಯ ಬೆಳೆಸಿ ಕಂದ ಕಂದ. ಏನಮ್ಮ ಇದು? ಯಾಕಮ್ಮ ಕಣ್ಣೀರು? ಹೇಳಮ್ಮ, ಹೇಳಮ್ಮ. ಏನು ಅಂತ ಹೇಳಲಿ? ಹ, ನನಗಾದಂತಹ ದುಸ್ಥಿತಿಯನ್ನ ಹ. ಹೇಗೆ ಹೇಳಲಿ ಮಗನೇ? ಯಾಕಮ್ಮ? ಇರುವಂತಹ ಒಂದು ಬಾಯಿಂದ ಹೇಳಮ್ಮ. ಕಂದ, ಅಮ್ಮ. ನಿನ್ನ ತಂದೆಯವರು ಸ್ವರ್ಗವನ್ನ ಸ್ವಾಧೀನಪಡಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಹ, ಹೋದ ವಿಚಾರ ನೀವು ತಿಳಿದಿರೋ. ಚೆನ್ನಾಗಿ ತಿಳಿದಿದ್ದೇನೆ. ಏನಾಯ್ತಮ್ಮ ಸಂಭವ? ನಿನ್ನ ತಂದೆಯವರು ಹ. ಸೋದರಸರನ್ನೆಲ್ಲ ಬಡಿದೋಡಿಸಿ ಹ. ಸ್ವರ್ಗವನ್ನ ಸ್ವಾಧೀನಪಡಿಸಿ ಶಹಬಾಷ್! ನಮ್ಮವರೇ, ಸಂತಸದ ವಾರ್ತೆ. ಎಲ್ಲರಿಗೂ ಸಿಹಿ ಹಚ್ಚಬೇಕು, ಇವರಿಗೆ ಸ್ವಲ್ಪ ಹೆಚ್ಚು. ಯಾಕೆ ಹ, ಅಷ್ಟಕ್ಕೆ ಮುಗಿಲಿಲ್ಲ ಮಗನೇ. ಏನಾಯ್ತಮ್ಮ? ನಿನ್ನ ತಂದೆಯವರು ಸ್ವರ್ಗವನ್ನ ಸ್ವಾಧೀನಪಡಿಸಿಕೊಂಡು ಹ, ಸ್ವರ್ಗದ ಸಿಂಹಾಸನದ ಮೇಲೆ ವಿಜೃಂಭಿಸುತ್ತಿರುವ ಹೊತ್ತಿನಲ್ಲಿ ಹ. ನಿನ್ನ ತಂದೆಯವರನ್ನ ಕೊಂದರು. ಆ
ಹೌದು ಮಗನೇ. ಎಂದಿಗೂ ನಾನು ನನ್ನ ಆಟ ಪಾಠವನ್ನು ಮುಗಿಸಿ ಅಂತಃಪುರಕ್ಕೆ ಬಂದಾಗ ನನ್ನನ್ನು ಎತ್ತಿ ಅಪ್ಪಿ ಮುದ್ದಿಸುತ್ತಿದ್ದ ಕೈಗಳು ನಿಮಗೆ ಇಲ್ವಾ ತಾಯೇ? ನಾನು ತಪ್ಪಲಿಯ ಅಮ್ಮ? ನಾವೆಲ್ಲವರು ಅನಾಥರೇ. ಅದು ನೋಡಿ ಅಮ್ಮ, ದೇವತೆಗಳು ಪಾಪಿ ಮಕ್ಕಳು ನಮ್ಮನ್ನು ನೋಡಿ ನಗುತ್ತಾ ಇದ್ದಾರೆ ಅಮ್ಮ. ನಿಮ್ಮ ಮುಖಕ್ಕೆ ದೇವತೆಗಳೇ, ನಿಮಗೆ ತಕ್ಕಂತಹ ಪಾಠವನ್ನು ನಾನು ಕಳಿಸ್ತೇನೆ ಅಮ್ಮ. ನಾನು ಅನಾಥನೇ ತಾಯಿ, ಇಲ್ಲ ಮಗನೇ. ಬಲಿಯಾದೆವಲ್ಲ. ನೋಡಮ್ಮ, ನಮ್ಮವರೆಲ್ಲರೂ ದುಃಖಿಸುತ್ತಾ ಇದ್ದಾರೆ. ಅದು ಇದಕ್ಕೆ ಕಾರಣ ಯಾರಮ್ಮ? ನಿನ್ನ ತಂದೆಯನ್ನ ಕೊಂದವರು ದೇವತೆಗಳಲ್ಲ ಮಗನೇ. ಮತ್ತೆ ಅವನ ಚಿಂತೆ ಬೇಡಮ್ಮ. ಒಂದು ಅಪ್ಪಣೆಯನ್ನು ಕೊಡು, ಇದೋ ಪಾಲಟೆ. ಮನದಿ ಹರುಷವನಾಂತು ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ, ಅನಿಮಿಷರ ಗೆಲ್ಲಬಹುದು ಸಮರದಿ, ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಕದಿ. ಏನು ಮಾಡ್ತಾನೆ ವನಜನಾಭನು ಬರುವ ಕೃತಕದಿ, ಅನವರತ ಸುಮನಸರ ಪಕ್ಷದಿ. ಬರ್ಲಿ ನಿನಗೆ ಬೀಳುವರಿದಕ್ಕೆ ವಿಧಿಯಲ್ಲಿ ಪಡೆದ ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾಂತು ನುಡಿದಳು. ನಿನ್ನ ವೀರವಾಕ್ಯಗಳನ್ನು ಕೇಳಿ ನನಗೆ ಸಂತೋಷವಾಯಿತು. ಆದರೆ ನಿನ್ನ ದೇಹ ಬಲದ ಬಗೆಗೆ ನನಗೆ ಯಾವುದೂ ಅನುಮಾನವಿಲ್ಲ. ಇನ್ನು ಅನುಮಾನ ಪಡ್ಲಿಕ್ಕಿಲ್ಲ. ಇಲ್ಲ, ನಿನ್ನ ದೇಹ ಬಲದ ಜೊತೆಗೆ ದೈವ ಬಲವು ಕೂಡಿತು. ಅದು ಎದುರಲ್ಲೇ ಉಂಟಲ್ಲಮ್ಮ. ನಿನ್ನನ್ನ ಗೆಲ್ಲುವುದಕ್ಕೆ ಯಾರೂ ಇರಲಾರರು. ಯಾರು ಇಲ್ಲ. ಅದಕ್ಕಾಗಿ ನೀನು ಬ್ರಹ್ಮದೇವನನ್ನ ಕುರಿತು ತಪಸ್ಸನ್ನಾಚರಿಸ. ಅವನ್ ಯಾಕಮ್ಮ ನನಗೆ? ನೀನಿದ್ದೀಯಲ್ಲ ಸಾಕು. ಅವನಿಂದ ವರವನ್ನ ಪಡೆದು ಸ್ವರ್ಗಲೋಕಕ್ಕೆ ದಾಳಿಯನ್ನ ಇತ್ತು ಸುಮನಸರನ್ನ ಬಡಿದೋಡಿಸಿ ಸ್ವರ್ಗವನ್ನ ಸ್ವಾಧೀನಪಡಿಸಿಕೊಳ್ಳಬೇಕು ಮಗನೇ ನೀನು. ಅದಕ್ಕಾಗಿ ನೀನು ಬ್ರಹ್ಮದೇವನನ್ನ ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಬೇಕಾದಂತಹ ವರಗಳನ್ನ ಪಡೆಯಬೇಕು. ತಪಸ್ಸಿಗೆ ನಾನು ಎಲ್ಲಿ ಹೋಗ್ಬೇಕಮ್ಮ? ತಪಸ್ಸಿಗೆ ನೀನು ಕಾಡಿಗೆ ಹೋಗಬೇಕು. ಕಾಂತಾರಕ್ಕೆ ಹೋಗ್ಬೇಕಮ್ಮ. ಅಮ್ಮ, ನನ್ನ ಕೂಡ ನೀನು ಬರ್ತೀಯಮ್ಮ? ನನಗೆ ಅಡಿಗೆ ಮಾಡಿ ಬೇಯಿಸಿ ಹಾಕ್ತೀಯಮ್ಮ? ಹುರುಳಿ ಕಾಳು ಬೇಕಮ್ಮ ನನಗೆ. ಇಲ್ಲ ಮಗನೇ, ನಾನು ಬರ್ಲಿಕ್ಕೆ ಆಗುವುದಿಲ್ಲ. ಮತ್ಯಾರಮ್ಮ ಬರ್ತಾರೆ? ನೀನು ಒಬ್ಬನೇ ಹೋಗಿ ಬ್ರಹ್ಮದೇವನನ್ನ ಕುರಿತು ತಪಸ್ಸನ್ನ ಆಚರಿಸಬೇಕು. ಬ್ರಹ್ಮದೇವನನ್ನ ಏಕೋಚಿತ್ತದಿಂದ ಧ್ಯಾನಿಸಿದಾಗ ನಿನಗೆ ಅನ್ನ ಆಹಾರದ ಅವಶ್ಯಕತೆ ಬೇಡ. ಹೌದು ಮಗ. ಬಳಿಕ ವರವನ್ನ ಬೇಕಾದಂತಹ ವರಗಳನ್ನ ಪಡೆದು ಆಮೇಲೆ ಸ್ವರ್ಗಲೋಕವನ್ನ ಸೇರು. ಆದೀತಮ್ಮ, ನಿನ್ನ ಆಜ್ಞೆ ಅಂತ ಹೋಗ್ತೇನೆ. ಆದ್ರೆ ನನಗೆ ಮೊದಲು ಆಯುಧ ಬೇಕಲ್ಲಮ್ಮ. ಹೌದು, ಇನ್ನೇ ಇಟ್ಟಿದ್ದಾರಂತೆ, ಎತ್ತಿ ಕೊಡಮ್ಮ. ಪಟ್ಟದ ಕತ್ತಿ. ಆಯ್ತಮ್ಮ, ಒಂದು ಆಶೀರ್ವಾದ ಕೊಡಿ.
ಮಾತಿಗೆ ಮಣಿದು ವಿಖ್ಯಾತ ಮಹಿಷನು ವಿಧಾನದ ಬಗೆಯುವೆಯನುತ ಆತ ಕ್ಷಣ ಪರಟೈದಾದ ಪುಷ್ಕಳ ಕ್ಷೇತ್ರವ ಬಹುದಾಲೆ ಬಳಿಕ ನೇರವಾಗಿ ಕಾಂತಾರವನ್ನು ಪುಟ್ಟಿ ಅಜನನ್ನು ಬಾಜನೆಯ ಮೂಲಕ ವೆಚ್ಚಿಸಿ ಮಾರಾಡವೇ ಬಾರದು ವರವನ್ನು ಪಡೆದಿದ್ದೇನೆ. ಇನ್ನು ಕಾಡಿನಲ್ಲಿ ನಿದ್ರೆ ಆಗಲಿಲ್ಲ, ಸೆಕೆ ತಡೆಯುತ್ತಾಗುವುದಿಲ್ಲ. ಹಾಗಾಗಿ ಈ ಸಂತಸದ ವಾರ್ತೆಯನ್ನು ಅಮ್ಮನಲ್ಲಿ ಹೇಳಬೇಕು.
ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಸ್ವರ್ಗಕ್ಕೆ ದಾಳಿಯನ್ನ ಮಾಡಿದ್ದಲ್ಲದೆ ಇಂದ್ರಾದಿ ಸುಮರಸರನ್ನ ಬಡಿದಾಡಿಸಿದ ಸಂದರ್ಭ ಬಂದಂತಹ ಒಂದು ಚಕ್ರ ವೈಶಾಖ್ಯನು ಬ್ರಹ್ಮದೇವನನ್ನ ಮೆಚ್ಚಿಸಿಕೊಂಡು ದೊರೆಯಲ್ಲಿ ಯೋನಿಜರಿಂದಾಗಲಿ ತ್ರಿಮೂರ್ತಿಗಳಿಂದಾಗಲಿ ಮರಣವೇ ಬರಬಾರದು ಎನ್ನುವಂತ ವರವನ್ನ ಪಡೆದು ಅಮರತ್ವವನ್ನು ಸಾಧಿಸಿಕೊಂಡಿದ್ದಾರಂತೆ ಶಂಕಾಸುರ. ನಮ್ಮ ಹಗೆಯನ್ನು ಸಾಧಿಸಿಕೊಳ್ಳುವುದು ಸಾಧ್ಯ ಎಂದು ಯಾವುದೇ ತಾರತಮ್ಯವಿಲ್ಲದ ಆತನ ಪಕ್ಷವನ್ನು ಸೇರಿಕೊಂಡವರಿದ್ದೇವೆ. ಹೌದಲ್ಲ, ಅದೆಷ್ಟೋ ಕಾಲಗಳಿಂದ ನೋವನ್ನನುಭವಿಸಿದಂತಹ ನಾವುಗಳು ಮೈಸೂರಲ್ಲಿ ನಮ್ಮ ನೋವನ್ನು ಹೇಳಿಕೊಂಡಂತಹ ಸಂದರ್ಭ ಬ್ರಹ್ಮದೇವನ ತಪದ ಮೂಲಕವಾಗಿ ಕಳೆದುಕೊಂಡಿರುವಂತಹ ನಮ್ಮ ಅಂಗಾಂಗಗಳನ್ನು ಮರಳಿ ಪಡೆದವರಿದ್ದೇವೆ. ಆದರೆ ಒಂದು ಕಳೆದುಕೊಂಡಿರುವಂತಹ ನಾಗ ಇನ್ನೂ ಕೂಡ ಹಾಗೆಯೇ ಇದೆ. ಹಾಗಾಗಿ ನೇರವಾಗಿ ಮೈಸೂರಿಗೆ ಹೋಗಿ ವಿಚಾರ ನಡೆದೌದ ದೈತ್ಯರ ಗಣವಾಯಿಕ್ಷಿಸು ಕಡು ಹರುಷದಿ ಮಹಿಷಾಖ್ಯ ಅಡಲಿಸಿ ಪೀಠವನೊಡನುಪಚರಿಸುತ್ತ ನುಡಿದಾರಾಯಿತು ಎಂದ ಹಿಂದುಳಿದ ವರ್ಗದಲ್ಲಿ ನೀವಿದ್ದವರು ಅಂಗವಿಕಲತೆಯಿಂದ ಕೊರತೆಯಿಂದ ನೀವು ಬಳಲಿದವರು. ಹಾಗೆಲ್ಲ ಇಲ್ಲಿ ಬಂದ ಮೇಲೆ ಉಚಿತವಾದಂತಹ ವ್ಯವಸ್ಥೆಯನ್ನು ಮಾಡಿ ನಿಮ್ಮ ಅಂಗಾಂಗಗಳಿಗೆಲ್ಲ ಔಷಧಿಯನ್ನು ಕೊಟ್ಟಿದ್ದೇವೆ. ಆದರೂ ಈ ಕಾಲಕ್ಕೆ ಎಲ್ಲವೂ ಬಾಡಿ ಹೋಗಿದೆ. ಯಾಕೆ, ಏನಾಯ್ತು ಹೇಳಿ ವಿಷಯ.
ರಾಜಸಭೆಯಲ್ಲ ಯೋಗ್ಯವಾದಂತಹ ಸ್ಥಾನಮಾನಗಳನ್ನು ಕೂಡ ನೀವು ನನಗೆ ಕೊಟ್ಟಿದ್ದೇವೆ. ಆದರೆ ಒಂದು ಹಿಂದೆ ನಾವು ಅನುಭವಿಸಿದಂತ ಕಷ್ಟವನ್ನ ನೆನೆಸಿಕೊಂಡಾಗ ಕರುಣ ಹಿಂಡಿದ ಅನುಭವ ಆಗುತ್ತಾ ಇದೆ. ಅದು ಆಗಿ ಹೋದ ಕತೆ. ನೀನು ನಾಕಾಧೀಶನಾಗಬೇಕು. ಯಾಕೆ ಮಲ್ಲೆಯ? ಬಲವಾದಂತಹ ಕಾರಣವಿದೆ. ಏನು? ನಿನ್ನ ತಂದವರನ್ನು ಕೊಂದವರು ಯಾರೆಂದು ಮಲ್ಲೆಯ? ಯಾರು? ನನ್ನ ತಂದೆಯ ಸಾವಿಗೆ ಕಾರಣ ಸುರಪ್ಪ. ಸರಿ ಸರಿ, ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಹೊತ್ತು ಮೀರುತ್ತಾ ಇದೆ. ಸ್ವರ್ಗ ನಮ್ಮ ವಶವಾಗಬೇಕು. ಹಾಗಾಗಿ ಏರಿ ರಥ ಇದೇ ನೇರ ಪಥ. ನೇರವಾಗಿ ನಮ್ಮ ಪಯಣ. ಬಂದು ನಾಲ್ಕನ್ನು ದ್ವಾರವನ್ನ ಬಂದು ತಲುಪಿದ್ದೇವೆ. ದ್ವಾರವೆಂದ ಮೇಲೆ ದ್ವಾರಪಾಲಕರು ಇರಲೇಬೇಕಲ್ಲ. ಯಾರಿದ್ದಾರೆ ನೋಡಿ. ಇದು ಸರ್ಕಾರದಲ್ಲಿ ದ್ವಾರಪಾಲಕರಂತ ಯಾರು ಇಲ್ಲ. ಹಾಗಿದ್ದರೆ ದ್ವಾರಪಾಲಕರ ಬಲವಾಗಿ ದ್ವಿತೀಯ ಗೊಂಬೆಯನ್ನಿಟ್ಟಿದ್ದಾರೆ. ಹೇಳಿದ್ದಕ್ಕೆ ಕೇಳುವುದಕ್ಕೂ ಯಾರು ಇಲ್ಲ ಅಂತ ಹಾಗೆ ಯಾರು ಇಲ್ಲ. ತಡ ಮಾಡುವುದು ಸರಿಯಲ್ಲ. ನೇರವಾಗಿ ಎಲ್ಲಿಗ ಮುಂದುವರಿಯುವುದು? ಶಂಕಾಸುರ ಶಂಕಾಸುರ ಇದಕ್ಕೆ ಮಾತಾಡುವುದಕ್ಕೆ ಬರುತ್ತದೆ. ಬರಿಯ ಗೊಂಬೆ ಆವೇಶಿಸಲ್ಲ. ಯಾರನ್ನೇನು? ನಾನು ಒಡೆಯ. ಶಂಕಾಸುರ ಶಂಕಾಸುರ ಒಡೆಯ ದೇವಂತನಿಗೆ ಅಂತ ದುಸ್ಥಿತಿ ಬಂದಿದೆ ಎಂದು. ಏನಾಯ್ತು ನಿನಗೆ? ಯಾಕ? ನೀನಿಲ್ಲಿ ಒಡೆಯ ಎನ್ನುವುದೇನು? ಹೌದು, ನಾನು ಇಲ್ಲಿಗೆ ಒಡೆಯ. ಅಂದರೆ ನಾನಿಲ್ಲಿ ಒಡೆಯ. ಓಹೋ ಸಂದೇಶಚಾರ ದೂತ. ಏನು ಭೂತ? ದೂತ ದೂತ ಅಂತ ಹೇಳಿದ್ದು. ನಾನು ಪ್ರೇತ, ನೀನು ಭೂತ. ಹಾಗಾದ್ರೆ ಬಾ ಹೋಗು. ಎಲ್ಲಿಗೆ? ಮತ್ತೆ ಅಪ್ಪ ಇಲ್ಲವೇನೋ? ಅಪ್ಪನ ಬಗ್ಗೆ ಎಲ್ಲ ಮಾತಾಡಿದ್ರೆ ಜಾಗ್ರತೆ. ನಿನ್ನ ಅಪ್ಪನ ಬಗ್ಗೆ ಕೇಳಿದವರು ಯಾರು? ಮತ್ತೆ ದೇವೇಂದ್ರ ಇಲ್ಲವೇನೋ? ಈಗ ದೇವೇಂದ್ರ ಪ್ರಭುಗಳನ್ನು ಕೇಳಿದ್ದ. ಈಗ ನನ್ನ ಅಪ್ಪ ಆಗುದು ಅಂತ. ಅನ್ನದಾತ ಒಡೆಯ ಅಪ್ಪನಿಗೆ ಸಮಾನ. ಓ ಹಾಗೆಯಾ? ಹೌದು. ಅಲ್ಲ, ಈಗ ನೀವು ಯಾರಂತ ಗೊತ್ತಾಗ್ಲಿಲ್ಲ. ಅವನಲ್ಲಿ ಹೋಗಿ ಹೇಳ್ಬೇಕು. ಒಳ್ಳೆ ಮಾತಿನಲ್ಲಿ ನಾಕವನ್ನು ಬಿಟ್ಟು ಕೊಡಬೇಕೆನ್ನುವುದಾಗಿ. ಏನನ್ನು? ನಾಕವನ್ನು ಬಿಟ್ಟು ಕೊಡಬೇಕು ಎನ್ನುವುದಾಗಿ ಹೇಳ್ಬೇಕಾ? ಹೇಳುವ, ಪರವಾಗಿಲ್ಲ. ಆದ್ರೆ ಈಗ ಪುರ್ಸೋದಿಲ್ಲ. ಈಗ ಪುರ್ಸೋದಿಲ್ಲ. ಈಗ ಪುರ್ಸೋದಿಲ್ವೋ? ಇಲ್ಲ. ಒಳ್ಳೆ ಮಾತಿನಲ್ಲಿ ಹೇಳ್ತೇವೆ. ನಾವು ಯಾರನ್ನು ಗೊತ್ತುಂಟ? ಯಾರು? ಒಮ್ಮೆ ಸರಿಯಾಗಿ ನೋಡುತ್ತೆ. ಈ ಲೋಕದಲ್ಲೂ ಬಗ್ಗುವವರಿದ್ದಾರಲ್ಲ. ಎಂತದ್ದು ಅವಸ್ಥೆ ಅಂತ ಹೇಳಲಿಕ್ಕಾಗುದಿಲ್ಲ. ಹೀಗೆ ಮಾರು, ಹೀಗೆ ಮಾರು, ಹೀಗೆ ಮಾರು. ಹೀಗೆ ಬಾ, ಹುಲ್ಲು ನಾನು ಕೊಡ್ತೇನೆ. ಬಾ ಬಾ, ಮೇಲೆ ಬಾ. ಇದು ಯಾವುದು ಆದಿಮಾನವ? ಆದಿಮಾನವೂ ಅಲ್ಲ, ಮುಂದಿನದ್ದು ಅಲ್ಲ. ಯಾರು ನೀನು? ನಾನು ಇಲ್ಲಿಗೆ ಒಡೆಯ. ಸುರಪ್ಪ. ಸುರಪ್ಪನಿಗೆ ಬಂದ ಅವಸ್ಥೆ
ಸೆಕೆಗೋ ಹೀಗ ಇಲ್ಲಿಗೆ ಒಡೆಯ. ಒಡೆಯ ಹಾ, ಬಾಗಿಲು ಕಾಯುವವ. ಹಾ. ಅಲ್ಲ, ಏನು ಇದು ಉದ್ಯೋಗ ಏನು? ನಾನು ಇಲ್ಲಿ ಕಾಯುವವನು. ಕಾಯುವವ. ಒಳಗೆ ಹೋಗ್ಬೇಕಾದ್ರೆ ನನ್ನ ಹತ್ರ ಕೇಳ್ಕೊಂಡು ನಿಮಗೆ ವಿಷಯ ಬೇಕಲ್ಲ? ಹೌದು. ಇದು ಇಲ್ಲಿ ಬಾ, ಎದುರು ಬಾ. ಇದು ಇವರಿಗೆಲ್ಲರೂ ನೇತಾರ ನಾನು. ಹಾ. ಮಹಿಷನೆಂದು ನನ್ನ ನಾಮಧೇಯ. ಓಹೋ. ಈ ಹಿಂದೆ ಒಬ್ಬ ಬಂದಿದ್ದಾನೆ, ಹಾ. ವಿದ್ಯುನ್ಮಾಲಿ ಎಂದು. ಹಾ. ಎಲ್ಲಿಯವ ಹೇಳು? ನಿನಗೆ ಗೊತ್ತಿಲ್ಲ ಬಿಡು. ಎಲ್ಲಿ? ಅಲ್ಲಿ ಹಾ. ಅಲ್ಲ, ಅದೆಲ್ಲ ಗೊತ್ತುಂಟೆ ನಮಗೆ. ಗೊತ್ತುಂಟಲ್ಲ, ಹಾಗಾದ್ರೆ ಬೇಡ. ಹಾ. ತಾಪುರದಿಂದ ಬಂದಿದ್ದೇವೆ. ಓಹೋ. ಹೋಗಿ ನಿನ್ನ ಅಪ್ಪನಲ್ಲಿ ಹೇಳಬೇಕು, ಹಾ. ಈ ಜಾಗವನ್ನು ಬಿಟ್ಟು ಕೊಡಬೇಕಂತೆ. ನಡಿ 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 ನಡಿ, ನಡಿ. ಓಡ್ ಓಡ್ ಓಡ್. ಹೀಗೆ ಹೀಗೆ ಕೆಳಗಿದ್ದು ನಮ್ಮವರೇ. ಅದು ಅದು ಹೋಗಿದ್ದಾನೆ ಅಧಿಕ ಪ್ರಸಂಗಿ. ವರ್ತಮಾನ ಏನೆಂಬುದನ್ನು ನಿರೀಕ್ಷೆಯಲ್ಲಿ ಪರಾಕ್ರಮ ಕಂಠೀರ ಇರುವಂತಹ ಸ್ವರ್ಗಲೋಕಕ್ಕೆ ಯಾರೆಂದು ಕೇಳಿದ್ದೀರಿ? ದೇವೇಂದ್ರ ಮಹಾಪ್ರಭುಗಳೆಂದು ಕೇಳಿಬಲ್ಲೆ. ನಾವೇ ಸರಿ. ಮೂಲಗವಿತ್ತ ಕಾರಣ ಎಂದಿನಂತೆ ಅಡ್ಡ ಬಿದ್ದೆ. ಆ, ಬುದ್ಧಿ, ಬುದ್ಧಿ. ಹಾ. ನಾನು ಕಾವಲಿ ಮೇಲೆ ಕಾಯ್ತಿರುವಾಗ ಚೋದಿಗ ಬುದ್ಧಿ. ಏನಾಯ್ತು? ಬುದ್ಧಿ ಲಾಲಿಸ್ಬೇಕು. ಲಾಲಿಸಬೇಕು ಜೀವ. ಲಾಲಿಸಬೇಕು ಜೀವ ನಿರ್ಜರರಾಯ. ಲಾಲಿಸಬೇಕು ಜೀವ. ಕೂಳಗಳರು ಗಳಗಾಲವ ಬೆರೆಸಿ ಕಾಲನ ಬೆರಸಿ ಕಾಲನ ಬೆರಸಿ. ಲಾಲಿಸಬೇಕು ಜೀವ. ಬುದ್ಧಿ, ನಾನು ನಿಮ್ಮ ಅಪ್ಪನಂತೆ ಕಾವಲು ಮೇಲೆ ಕಾಯ್ತಿರುವಾಗ ಚೋದಿಗ ಬುದ್ಧಿ ಏನಾಯ್ತು? ಬಂತು. ಏನು ಬಂತು? ಸೇನೆ ಬುದ್ಧಿ. ಏನೇ? ಹೌದು, 10 ಅಲ್ಲ, 100 ಅಲ್ಲ, 1000. ಸಾವಿರವೂ ಅಲ್ಲ, ಒಂದೇ ಒಂದು ಬುದ್ಧಿ. ಸಾವಿರಕ್ಕಿಂತ ಒಂದು ಹೆಚ್ಚನ? ಲಕ್ಷವೂ ಆಗಬಹುದು. ಯಾರಂತೆ? ಶೋಣಿತಾಪುರದವನಂತೆ. ಏನಾಗ್ಬೇಕಂತೆ? ಮಹಿಷಾಸುರನಂತೆ ಬುದ್ಧಿ. ಏನಾಗ್ಬೇಕಂತೆ? ಬಿಟ್ಟು ಕೊಡಬೇಕಂತೆ ಬುದ್ಧಿ. ಇಲ್ಲವಾದಲ್ಲಿ ಪೆಟ್ಟಿಗೆ ಶುರು ಮಾಡ್ತಾರಂತೆ. ಏನು? ಪೆಟ್ಟು ಪೆಟ್ಟು. ಹೋಗು ನೀನು. ಏನಾಶ್ಚರ್ಯ, ದಾನವರು ಮತ್ತು ಸ್ವರ್ಗವನ್ನ ದಾಳಿ ಮಾಡಿದ್ದಾರೆ. ಅವರನ್ನ ಎದುರಿಸಬೇಕಾಗಿದೆ. ಎಲ್ಲಿ ನಮ್ಮ
ನಿಮ್ಮನ್ನೆಲ್ಲ ಕರೆಸಿಕೊಳ್ಳುವುದಕ್ಕೆ ಬಲವಾದ ಕಾರಣವಿದೆ. ಕುಳ್ಳನಂತ ಮಹಿಷಾಸುರನ ಸ್ವರ್ಗಕ್ಕೆ ದಾಳಿಯನ್ನ ಮಾಡಿದ್ದಾನೆ. ಅವನನ್ನ ಎದುರಿಸಬೇಕಾಗಿದೆ. ಏನು ನಿಮ್ಮ ಅಭಿಪ್ರಾಯ? ಅರಿತಾಯ
ದೇವತೆಗಳು ಕಿರಿಯವರು, ನಾವು ಹಿರಿಯ ಭಾಗಿಗಳೆಂದು. ಆದ್ದರಿಂದ ಸ್ವರ್ಗ ನಮ್ಮದಾಗಬೇಕೆಂಬ ದುರುದ್ದೇಶದಿಂದ ಇಲ್ಲಿಗೆ ದಾಳಿ ಮಾಡುತ್ತಿದ್ದಾರೆ. ಹಿಂದೆ ಬಂದಂತ ಅಸುರರೆಲ್ಲರೂ ಸತ್ತು ಹೋಗಿದ್ದಾರೆ. ಅದನ್ನು ತಿಳಿಯದೆ ಮತ್ತೆ ಮತ್ತೆ ಇಲ್ಲಿಗೆ ದಾಳಿ ಮಾಡಲು ಬಂದಿದ್ದಾರೆ. ಎಂದರೆ ಕೆಡುವ ಕಾಲಕ್ಕೆ ಬಂದಂತ ಕೆಟ್ಟ ಬುದ್ಧಿ ಎಂದರ್ಥ. ಬಂದವರನ್ನು ನಾವು ನೋಡಿಕೊಳ್ಳುತ್ತೇವೆ. ಸುಮನಸರೇ, ನಿಮ್ಮ ಮಾತುಗಳನ್ನ ಕೇಳಿ ಸಂತೋಷವಾಯಿತು. ಅಸುರರನ್ನ ಎದುರಿಸುವುದಕ್ಕೆ ಬೇಕಾಗಿ ನೇರವಾಗಿ ಆ ಕಡೆಗೆ. ಮಾತಿನಿಂದ ಹೇಳುತ್ತಿದ್ದೇನೆ, ಸ್ವರ್ಗವನ್ನು ನಮ್ಮೊಡೆಯನಾದ ಮಹಿಷಾಕ್ಯನಿಗೆ ಬಿಟ್ಟುಕೊಟ್ಟಿರಿ ಅಂತ ಬದುಕುತ್ತೀರಿ.
ಏನು ಸುರಪ್ಪ ಏನು ಗಜವನೇ ಹರಿ ಹಾ ದುರಕ್ಕಿದಿರೋ ಲವನೆ ಏಯ್ ಸುರಪ್ಪ ನಿನ್ನಲ್ಲಿ ನನ್ನದು ವಾದ ಇಲ್ಲ ಹೊತ್ತು ಮೀರುತ್ತಾ ಇದೆ ಹಾ. ಇದು ಸ್ವರ್ಗದ ಪೀಠವನ್ನು ನಾನು ಏರಬೇಕು ಹಾ. ಏರುವ ಹೊತ್ತಾಗಿದೆ ಸುರಪ್ಪ ಸ್ವರ್ಗದ ಪೀಠ ಬಿಟ್ಟು ಕೊಡು ಸ್ವರ್ಗವನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಟ್ಟುತ್ತೇನೆ ಎಂದು ಭಾವಿಸಿದ್ದೀಯಾ? ಯಾಕೆ ಸಾಮರ್ಥ್ಯದಿಂದ ಸ್ವರ್ಗವನ್ನು ಪಡೆದುಕೊಳ್ಳುವುದಕ್ಕೆ ಬಂದರೆ ಸಾಯಬೇಕಾಗಿತ್ತು. ನೋಡಬಾರದ ಸ್ವರ್ಗದ ಹುಡುಗಿ ಹೋಗ ಸ್ವರ್ಗದಲ್ಲಿ ಯಾರದು ಅವರಿಗೆ ತಕ್ಕದಾದ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲಿನ ಆಡಳಿತ ಎಲ್ಲವೂ ಬದಲಾಗಬೇಕು. ತರ್ಪಣ ಹೀಗಾಗಬೇಕು. ಇಲ್ಲಿ ದುಡಿದು ದೇಹ ತಡೆದಿದ್ದೆ. ಹಾಗಾಗಿ ವಿಶ್ರಾಂತಿಯ ಅವಶ್ಯಕತೆ ಇದೆ. ಗಂಧರ್ವರೇ ಇಲ್ಲಿ ರಂಭಾದಿ ತರುಣಿಯರಿದ್ದಾರಂತೆಲ್ಲ ಸ್ವಲ್ಪ ಅಂತಃಪುರಕ್ಕೆ ಕಳಿಸಿಕೊಡಿ. ಮಹಿಷಾಸುರನಿಂದ ಕೈಸೋತವರಿದ್ದೇವೆ. ಆದರೆ ನಾವು ಹೀಗೆ ಉಳಿದೆವು ಎಂದಾದರೆ ನಮ್ಮ ಗತಿ ಏನು? ಇದಕ್ಕೆ ಒಂದು ಪರಿಹಾರ ಬೇಕಲ್ಲ. ಪರಿಹಾರಕ್ಕಾಗಿ ಬ್ರಹ್ಮದೇವನಲ್ಲಿಗೆ ತೆರಳೋಣ. ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲು ನಿನ್ನಲ್ಲಿಗೆ ಬಂದವರಿದ್ದೇವೆ. ಮಹಿಷಾಸುರನು ಸ್ವರ್ಗಕ್ಕೆ ದಾಳಿಯನ್ನ ಮಾಡಿ ನಮ್ಮನ್ನೆಲ್ಲ ಬಡಿದೋಡಿಸಿದ್ದಾನೆ ದೇವ.
ನಮಗೆ ಯಾರು ದಿಕ್ಕು? ನಮ್ಮನ್ನ ನೀನೇ ಕಾಪಾಡಬೇಕು ದೇವಾ. ಅರಿತೆನ ದುರುಳನ ಬಾಧೆಯ ಒರೆಯುವ ದ್ಯಾತಕ್ಕೆ ಎನ್ನಲಿ ಮರೆಯಲ್ಲವೂ ನಾ ವರಗಳ ಎತ್ತಿಗೆ ವಿರಗಿದ ಪವನು ಮೊದಲನೇ ಆದರೆ ತೋರುವೆ ಹಾದಿಯುವುದನ್ನು ಮದವನಲ್ಲಿಗೆ ಹೋಗುವ ಅದುದನ ಮಧುಸೂದನ ನಡಿಯಲಿ ಸಾಧನದಿ ನಿನ್ನೈದು ಅರಿದನರಿದೆ ದೇವೇಂದ್ರ, ನಿನ್ನ ಕಷ್ಟ ಏನೆನ್ನುವುದು ನನಗೆ ತಿಳಿಯಿತು. ಆದರೆ ಏನು ಮಾಡಲಿ ಹೇಳು? ಹಿಂದು ಮುಂದು ನೋಡದೆ ಆತನ ತಪಸ್ಸಿಗೆ ಮೆಚ್ಚಿದ ನಾನು ವರವನ್ನು ಕೊಟ್ಟು ಬಿಟ್ಟಿದ್ದೇನೆ. ಈಗ ನನ್ನಿಂದ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಮತ್ತೆ ಯಾರಿದ್ದಾರೆ ದೇವ? ಆದರೆ ಮಾಧವನಲ್ಲಿಗೆ ಹೋಗುವ ಅದುದನ ಮಧುಸೂದನ ನಡಿಯಲಿ ಸಾದರದಿ ನಿನ್ನೈದು ಅರಿದನರಿದೆ ಕಷ್ಟಕಾಲದಲ್ಲಿ ಒದಗಿ ಬಂದು ನಮ್ಮ ಕಷ್ಟವನ್ನ ಪರಿಹರಿಸುವವ ನಾರಾಯಣನಲ್ಲವೇ? ಹೌದು ದೇವ. ಈಗ ನಾವು ಆತನಲ್ಲಿಗೆ ಹೋಗೋಣ. ಆತನಲ್ಲಿ ಹೋಗಿ ನಮ್ಮ ಕಷ್ಟವನ್ನ ವಿನಂತಿಸಿಕೊಳ್ಳೋಣ. ಹಾಗೆ ವಂದಿಸಿಕೊಂಡಿದ್ದೇನೆ. ಈಶ್ವರ, ಎಲ್ಲೆಲ್ಲೂ ಕೇಳಿದರೂ ಮಹಿಷನ ಹಾವಳಿ. ಈ ಬಗ್ಗೆ ಪರಿಹಾರದ ಮಾರ್ಗವೇ ಕಾಣುತ್ತಾ ಇಲ್ಲ. ಅದು ಆ ಕಡೆಯಲ್ಲಿ ಚಂದ್ರಕಾಂತ ಶಿಲೆಯೊಂದು ಕಾಣುತ್ತಾ ಇದೆ. ಆ ಶಿಲೆಯಲ್ಲಿ ಕುಳಿತು ಆಲೋಚಿಸೋಣ. ಕುಣಿದವರು ಚಂದ್ರಕಾಂತ ಶಿಲೆಯೊಳಗಾಗಿ ಖಳನಾಡಿದು ಯೋಚಿಸುತ್ತ ಇರಲಿಲ್ಲ ನಡಿನ ಭವ ಸುರನೊಡಗೊಂಡು ವೈಕುಂಠನವು ಕಾಣದಿರಲು ಬಳಿಕ ಕೈಲಾಸದರಲಾಗ ಪುರಕರನು ನಿಲಯದೊಳ್ ಇಲ್ಲದಿರೆಯ ಬರಲಿಲ್ಲ. ತಿಳಿಯಿತ ಶರೀರವಾಣಿಯು ಹರಿಗರರು ತುಯಿದಾದ್ರಿಯೊಳಗಿರುವ ಹದನವ ತಿಳಿದು ನಾರಾಯಣನಿಲ್ಲ. ಹೌದು. ಕೈಲಾಸಕ್ಕೆ ಹೋದರೆ ಹರನೂ ಇಲ್ಲ. ಚಂದ್ರಕಾಂತ ಶಿಲೆಯಲ್ಲಿ ಇದ್ದಾರೆ. ಹೌದು. ಅವರಿಗೆ ಹೋಗಿ ನಾವು ನಮಸ್ಕರಿಸೋಣ. ಹರಿಗರರ ಬಲ ಕೆಳಗಿ ಸಕಲರು ದುರುಳ ಮಹಿಷಾಸುರನವು ಪಟ್ಟಣ ಕರ ಕಲಿಸುದಿಯ ಎಂಬದಿಯೇ ಪೊರೆವುದೆಲ್ಲವೋ ಹರಿಹರನೇ ವಂದಿಸಿಕೊಂಡಿದ್ದೇವೆ. ಎದ್ದೇಳು. ಹರ ಹರ, ಕೈಲಾಸಕ್ಕೆ ಹೋದರೆ ನೀನಿಲ್ಲ, ವೈಕುಂಠಕ್ಕೆ ಹೋದರೆ ನಾರಾಯಣನೂ ಇಲ್ಲ. ನೀವಿಬ್ಬರು ಇಲ್ಲಿ ಇರುವುದನ್ನು ತಿಳಿದು ಈ ಕಡೆಗೆ ಬಂದಿದ್ದೇವೆ. ದೇವ, ಧೂಳನಾದ ಮಹಿಷಾಸುರನಿಂದ ಕೈಸೋತಿದ್ದೇವೆ ದೇವ. ನಮ್ಮನ್ನ ನೀನೇ ಬರೆಯಬೇಕು ದೇವ. ಮಹಿಷನ ವಧೆಗಾಗಿ ನನ್ನಲ್ಲಿಯ ದಿವ್ಯ ತೇಜಸ್ಸನ್ನು
ಹೊರಗೆಡವುದು. ಮುಖದಿಂದ ಹೊರಡಿಯ ನಿಜ ಚಾರು ನಿಮ್ಮಾಲಗರ ತೇಜವಂತಾಗುತ್ತಲೇ ನರಿಯಾಕೃತಿ ತಿಳಿದು ಧರಗಿಳಿಯೇ ಸುರರು ಜಯ ಜಯವೆಂದು ನುಡಿಗೈದರು. ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ ಮಕ್ಕಳೇ. ನಿಶಾ ಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ, ಯಾಕೆ ನನ್ನ ಸ್ಮರಣೆ? ನಿರ್ಭೀತಿಯಿಂದ ತಿಳಿಸಿರಿ ಮಕ್ಕಳೇ. ಮಾತೆಲಾಲಿದು ಕಳ ಮಹಿಷನು ಸ್ವರ್ಗದವರೆಗೂ ದಾಳಿ ಮಾಡಿದ್ದಾನೆ. ಇಂದ್ರಾದಿ ಸುಮನಸರೆಲ್ಲ ಬಡಿದೋಡಿಸಿ ನಾಕವನ್ನು ಸ್ವಾಧೀನಪಡಿಸಿ ನಾಕಾಧೀಶನಾಗಿ ಮೆರೆಯುತ್ತಾ ಇದ್ದಾನೆ. ಹೌದಮ್ಮ, ನಮ್ಮನ್ನೆಲ್ಲ ಬಡಿದೋಡಿಸಿ ನಾಕದಲ್ಲಿ ಮೆರೆಯುತ್ತಾ ಇದ್ದಾನೆ. ನಮ್ಮನ್ನು ನೀನೇ ಬರೆಯಬೇಕು ತಾಯೇ. ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ, ಯಜ್ಞಯಾಗಾದಿಗಳನ್ನೆಲ್ಲ ಹಾಳಸಗಿದನೇ, ದೇವತೆಗಳನ್ನೇ
ಬಕಾಸುರ ಚಿಕ್ಷುರಾಸುರರೇ ಮೊದಲಾದಂತಹ ರಾಕ್ಷಸರು ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅವರ ಶಿರವನ್ನು ಮರುಗಿ ಈ ಪೃಥ್ವಿ ದೇವಿಯನ್ನು ತೃಪ್ತಿಪಡಿಸುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಎನ್ನಲು ಜಯ ಜಯವೆಂದು ಸಕಲ ಜಯ ಎಂದು ಸಕಲರು ಮಡಿಯಲಾಗಿದೆ. ವಿಶ್ವಕರ್ಮನು ಕಣದಲ್ಲಿ ಶೋಭಿಸುವ ಭೂಷಣವ ಅರ್ಪಿಸಲು ವನಜನಾಭನು ಕರದ ಚಕ್ರವ ತ್ರಿನಯನಾಗ ತ್ರಿಶೂಲವನು ಕನಕಗರ್ಭನು ಬ್ರಹ್ಮದಂಡವ ಇದ್ದು ಸಕಲರು ಆಯುಧಗಳಲ್ಲಿದ್ದು ಪದಕ್ಕೆ ಎರಗಿ ಜಯ ಜಯ ಜಯತು ಜಯ 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 ತಾಯಿ ಬರೀ ಕಾಲ್ನಡಿಗೆಯಲ್ಲಿ ಹೋಗಬಾರದೆಂದು ಉದ್ದೇಶದಾಗಿ ಪರ್ವತರಾಜನೇ ಸಿಂಹನಾಗಿ ಬರುತ್ತೇನೆ ಎಂದಿದ್ದ. ಇಲ್ಲಿ ಕಾಣುತ್ತಿಲ್ಲವಲ್ಲ? ತ್ರಿಮೂರ್ತಿಗಳೇ, ಸುಮನಸರೇ, ಸರ್ವಾಲಂಕಾರ ಭೂಷಿತಳಾದೆ, ಸರ್ವಾಯುಧಧಾರಿಣಿಯಾಗಿ ಸಮರ ಸನ್ನದ್ಧೆಯಾದೆ. ರಣಭೂಮಿಯನ್ನು ಪ್ರವೇಶಿಸುವರೆ ಮೃಗವಾಹಿನಿಯಾಗಬೇಕೇ? ಧರ್ಮದ ರಕ್ಷಣೆಗಾಗಿ ಹೊರಡುತ್ತೇನೆ, ಅಧರ್ಮದ ನಾಶಕ್ಕಾಗಿ ಹೊರಡುತ್ತೇನೆ. ದುಷ್ಟ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಜಗನ್ಮಾತೆ
ಸುದ್ದು ಕೆಂಡದ ಮಳೆ ನಮ್ಮವರನ್ನ ತಲೆಯುತ್ತಾ ಮುಂದೆ ಸಾಗಿ ಬರುತ್ತಿದ್ದಾಳಂತೆ. ಓರ್ವಾಳಾಕೆಂದು ಆಯುಧ ಪಾಣಿಯಾಗಿ ಸಿಂಹವಾಹಿನಿಯಾಗಿ ಬಂದಿದ್ದಾಳಂತೆ. ಆಕೆಗೆ ತಕ್ಕದಾದ ಮತ ನಡೆಯಬೇಕು. ನಿನ್ನ ಸೊಕ್ಕೆ ಆಯುಧ ಪಾಣಿಯಾಗಿ ಅಷ್ಟಾಭುಜಯಾಗಿ ಸಿಂಹವಾಹಿನಿಯಾಗಿ ನಮ್ಮವರಂಗದ ತರಿತ ಬುದ್ಧಿ ಸಾಗಿ ಬರುತ್ತಿದ್ದೀಯ. ನಾನೇ ಕೊಂದವಳು. ಯಾಕೆ ಏನು ನನಗೂ ನಿನಗೂ ಏನು ಇರದು.
ನಿನ್ನ ವಿಚಾರವಾಗಿ ತಿಳಿದೇ ಬಂದವಳು ನಾನು. ಓಹೋ, ನೆತ್ತಿಯಲ್ಲಿ ಕೋಡುಗಳನ್ನು ಹೊತ್ತ ಮಾತ್ರಕ್ಕೆ ಮೂರು ಲೋಕವೇ ನಿನ್ನ ಆಧೀನದಲ್ಲಿದೆ ಎಂಬ ಹಾಗೆ ಭಾವಿಸಿಕೊಂಡೆ ಏನು? ಜಗತ್ತನ್ನೇ ನಿಯಂತ್ರಿಸುವುದಕ್ಕೆ ಇನ್ನೊಂದು ಶಕ್ತಿ ಇದೆ ಎನ್ನುವುದು ಜ್ಞಾಪಕದಲ್ಲಿರಲಿ. ಅದು ನಾನೇ. ವಿಧಿಯಿಂದ ವರವನ್ನು ಪಡೆದೆಯಾ? ಪಡೆದೆ. ಗೋಬ್ರಾಹ್ಮಣರಿಗೆ ಹಿಂಸೆಯನ್ನು ಕೊಟ್ಟೆಯಾ? ಸ್ವಲ್ಪ. ಯಜ್ಞಯಾಗಾದಿಗಳನ್ನೆಲ್ಲ ಹಾಳೆಸಗಿದೆಯಾ? ಹೀಗೆ ಕಾಲಲ್ಲಿ ದೇವತೆಗಳನ್ನೇ ಸ್ಥಾನ ಪ್ರಶ್ನೆಯನ್ನಾಗಿ ಮಾಡಿದೆಯಾ? ಇದು ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಲ್ಲ, ನಿನ್ನನ್ನು ತರೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತವಳಿದ್ದೇನೆ. ಸಾರಿ ಹೇಳ್ತಾ ಇದ್ದೇನೆ, ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ಆಸೆ ನಿನಗಿದ್ದಂತೆ ಹೌದಾದ ಆ ದೇವಲೋಕವನ್ನು ಸುರಪ್ಪನ ಪದಕೊಪ್ಪಿಸಿ ಶರಣಾಗುವುದಿಲ್ಲ ನಾನು. ಇಲ್ಲದಿದ್ದರೆ ಶಿರ ಹಾರಿಸಿ ಸೋಕೆ ಏನು ಬಿಟ್ರೆ ಬಾರಿ ಮಾತಾಡ್ತೀನಿ. ಕೊಂದೇನು ಎಚ್ಚರ. ಅದು ಬಿಡು. ಈ ಕಾಲಕ್ಕೆ ನಿನ್ನ ಕೈದುಗಳನ್ನು ಕೆಳಗೆ ಹಾಕಿ ಕೆಳಗಿರಿಸಿ ಬಾಣ ಸಿಂಹವನ್ನು ಕಾಡಿಗಟ್ಟಿ ಅಡ್ಡಿ
ಸುರಭವಯನಿಯಾಗಿಲ್ಲವುದಕ್ಕೆ ಕರುಷದಲ್ಲಿ ತಾತವನು ಬಾಲಿದು ಮನೆಯ ಜನಯ ಚರಣವನ್ನು ನೀನಿರದವನದಿಯೇ ಬಾಲ ಮಹಿಷವನೆಗೆ ಮುಂದಾದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಭಕ್ತಿಯ ಕಾಣಿಕೆಯನ್ನೇ ತಂದಿದ್ದೀಯ. ಇದೋ ಶಾಂತಳಾಗಿದ್ದೇನೆ. ನನ್ನ ಸುರಪಾಲ ದುಷ್ಟನಾದಂತಹ ಮಹಿಷಾಸುರ ಹಾಗೂ ಆತನ ಮಕ್ಕಳಿಗರೊಡನೆ 9 ದಿನಗಳ ಪರ್ಯಂತರ ಯುದ್ಧ ನಡೆಸುವುದರ ಮೂಲಕವಾಗಿ 10ನೇ ದಿನವಾದಂತಹ ಈ ದಿನಕ್ಕೆ ಜಯಪ್ರಾಪ್ತಿಯಾಯಿತು. 9 ದಿನಗಳ ಈ ಯುದ್ಧವನ್ನು ಮುಂದಕ್ಕೆ ನವರಾತ್ರಿ ಎಂದು 10ನೇ ದಿನವಾದಂತಹ ಈ ದಿನವನ್ನು ವಿಜಯದಶಮಿ ಎಂದು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಮನದ ಅಭೀಷ್ಟವನ್ನು ನಾನು ಪೂರೈಸುವಳಿದ್ದೇನೆ. ಅಂದಾಸುರಪಾಲ ನಾಥನ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಥವನ್ನಾಡು. ಅಮ್ಮ, ಈಗ ದಾನವರು ಅಳಿದಿರಬಹುದು, ಆದರೆ ಮುಂದೆ ಹುಟ್ಟುವುದಿಲ್ಲ ಎನ್ನುವುದಕ್ಕೆ ಸಾಧ್ಯವಿಲ್ಲ. ಮುಂದೆ ದಾನವರು ಹುಟ್ಟಿದರು ಎಂದಾದರೆ ಏನು ಮಾಡಲಿದ್ದಾರೆ? ಅಂದ ಚಿಂತೆ ಮಾಡುವಂತಹ ಪ್ರಮೇಯವೇ ಇಲ್ಲ. ನೀವೆಲ್ಲರೂ ತುಹಿನಗಿರಿಯನ್ನು ಏರಿಕೊಂಡು ಅನನ್ಯ ಭಕ್ತಿಭಾವದಿಂದ ನನ್ನನ್ನು ಪ್ರಾರ್ಥಿಸಿದ್ದೇ ಹೌದಾದಲ್ಲಿ ನಿಮ್ಮ ಭಕ್ತಿಗೆ ಮೇದೋರಿ ಪ್ರಸನ್ನಳಾಗಿ ನಿಮ್ಮದಾದಂತಹ ಕಷ್ಟವನ್ನು ನಾನು ನಿವಾರಿಸುತ್ತೇನೆ. ನಿಮಗೆ ಶುಭವಾಗಲಿ. ಶಂಭೋ ಶಂಕರ ರಕ್ಷಿಸದೆ ರಕ್ಷಿಸು ತಮ್ಮ ನಿಶುಂಭ ಸೋಡಿದಾಪುರದ ವೀರ ಗಂಸುಗೆಯಂತೇರಿ ವಿಶ್ರಮಿಸುತ್ತಿರುವವರು ಯಾರು ಎಂದು ಕೇಳಿದರೆ ಮಾಡಿದ್ದೇನೋ ಮೂರು ಲೋಕವನ್ನ ವಶಪಡಿಸಿಕೊಳ್ಳಬೇಕು. ಬ್ರಹ್ಮನಲ್ಲಿ ವರವನ್ನ ಪಡೆದಿದ್ದೇವೆ. ವರವನ್ನ ಪಡೆದು ಭೂತಾಳ ಪಾತಾಳ ನಮ್ಮ ಬಾಲಾಗಿದೆ. ಇನ್ನು ಉಳಿದಿರುವುದೇನೋ
ಸಂಹರಿಸಿ ಬಗೆ ಬಗೆಯ ವರಗಳನ್ನು ಸಂಪಾದಿಸಿದ್ದೇವೆ. ಭೂತಾಳ ಪಾತಾಳ ನಮ್ಮ ಸ್ವಾಧೀನವಾಗಿದೆ. ಸ್ವರ್ಗವನ್ನು ವಶಪಡಿಸಿಕೊಳ್ಳುವುದಕ್ಕೆ ಬೇಕಾಗಿ ನಮ್ಮ ಸೇನೆಯನ್ನು ಕೂಡಿಕೊಂಡು ನೇರವಾಗಿ ನಗಕ್ಕೆ ಒಳ್ಳೆ ಮಾತಿನಲ್ಲಿ ಹೇಳುತ್ತೇನೆ. ಸ್ವರ್ಗವನ್ನ ಬಿಟ್ಟು ಕೊಟ್ಟೆ ಅಂತಾದ್ರೆ ಬದುಕುತ್ತಿ, ಇಲ್ಲವಾದರೆ ಮಳೆ ಹೊಡಿಸುತ್ತೇನೆ. ಫಲರೂಪವಾಗಿ ಸಿಗುವಂತ ಸ್ವರ್ಗ ಲೋಕವನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲಾರೆ. ಸಾಮರ್ಥ್ಯ ಉಂಟು ಅಂತಾದ್ರೆ ಬನ್ನಿ. ಸ್ವರ್ಗಲೋಕದಲ್ಲಿ ಅದೆಷ್ಟೋ ಸುವಸ್ತುಗಳಿವೆ ಕೇಳುತ್ತೇವೆ, ಕಂಡದ್ದಿಲ್ಲ, ಅನುಭವಿಸಿದ್ದಿಲ್ಲ. ಎಲ್ಲವನ್ನು ಅನುಭವಿಸಬೇಕಲ್ಲ. ನಡೆಯೋಣ. ಈಗ ನಮ್ಮ ಕಷ್ಟಕ್ಕೆ ಪರಿಹಾರ ಹೇಗೆ? ಅಂದು ಮಾತೆ ಕೊಟ್ಟಂತಹ ಮಾತು, ಕಷ್ಟ ಬಂದಾಗ ತುಯ್ನಾದ್ರಿ ಗಿರಿಯನ್ನ ಪ್ರವೇಶಿಸಿ ಭಕ್ತಿಯಿಂದ ಪ್ರಾರ್ಥಿಸಿದೆ ಎಂದಾದರೆ ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ ಅನ್ನುವುದಾಗಿ ತುಯ್ನಾದ್ರಿ ಗಿರಿಯನ್ನೇನು ಪ್ರವೇಶಿಸಿದ್ದಾಯಿತು. ಮಾತೆಯನ್ನೇ ಪ್ರಾರ್ಥಿಸಿಕೊಳ್ಳುತ್ತೇನೆ. ಜಯ ಜಯ ಜಗನ್ಮಾತೆ ರಕ್ಷಿಸುತ್ತಾಯೇ ರಕ್ಷಿಸು. ಜಯ ಜಯ ಜಗನ್ಮಾತೆ
ಗಮನಿಸಿದನು ಎಂದಾದಲ್ಲಿ ಯಾವುದೋ ಕಷ್ಟ ನಿನ್ನನ್ನು ಬಾಧಿಸ್ತಾ ಇದೆ ಎನ್ನುವುದು ಸ್ಪಷ್ಟ. ಹಾಗಾಗಿ ಕೇಳ್ತಾ ಇದ್ದೇನೆ, ಯಾರಿಂದ ಏನು ಕಷ್ಟ ಬಂತು ಬಿತ್ತರಿಸಯ್ಯ. ಸ್ವರ್ಗಕ್ಕೆ ದಾಳಿಯನ್ನ ಮಾಡಿದ್ದಾರೆ ತಾಯಿ. ನಮ್ಮನ್ನೆಲ್ಲ ಅಲ್ಲಿಂದ ಬಡಿದೋಡಿಸಿದ್ದಾರೆ. ನಮ್ಮನ್ನ ನೀನೇ ಬರೆಯಬೇಕು ದೇವ. ಇದು ಅಭಯ ತುಹಿನಗಿರಿಯೊಳಗಿರುತ್ತ ನೋಡುವುದು ಎನ್ನಲೀಲೆಯ ಹರೊಳಗೆ ತ್ರಿದಶಗೆ ಅರುಗಿಸಿದೇವಿ ನಿಮಗೆಲ್ಲ ಕಷ್ಟವನ್ನು ಕೊಡುವಂತಹ ಶುಂಭಾನಿ ಶುಂಭರೇ ಮೊದಲಾದಂತಹ ದಾನವರನ್ನೆಲ್ಲ ಸಂಹರಿಸಿ ನಾಲ್ಕದ ಸ್ಥಾನವನ್ನು ನಿನಗೆ ಸ್ಥಿರಗೊಳಿಸುತ್ತೇನೆ. ಇದು ಅಭಯ. ಹಾಗೇ ಆಗಲಿ ತಾಯಿ. ಬಂದ ಕಾಮರೂಪಿಗಳಾದಂತಹ ನೀವು ನಿಮ್ಮದಾದಂತಹ ನಿಜವನ್ನು ಮರೆಗೊಳಿಸಿ ಈ ದುಹಿನಾದ್ರಿಯಲ್ಲಿದ್ದುಕೊಂಡು ನಾನಾಡುವಂತಹ ಲೀಲಾ ವಿನೋದದ ನಾಟಕವನ್ನು ಕಣ್ತುಂಬಿಕೊಳ್ಳಿ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಹಾಗೇ ಆಗಲಿ ತಾಯಿ. ಅವರ ಕಳು ಹೀಗೆ ತಿಳಿದಳ ಕ್ಷಣದೊಳಗೆ ಕೊರುವ ಕಾಲ ಸುಲಭವಾಯ್ತೆನುತ ಮನದೊಳಗೆ ಯೋಗಿಸಿಯೇ ಎಂದು ಯೋಗಿಸಿ ಮಾಯ ಮಾಯೆ ದೈತ್ಯ
ಅವರಿಗೆ ಧೈರ್ಯದ ಮಾತುಗಳನ್ನು ಹೇಳಿ ಕಳುಹಿಸಿಕೊಟ್ಟಾಯಿತು. ಸುರಭ ದೂರಿತಾಕ್ಷಣದಲ್ಲಿ ಇಚ್ಛಾಶಕ್ತಿ ಸಂಯುಕ್ತೆಯಾದಂತಹ ನಾನು ದುಷ್ಟ ಸಮೂಹವನ್ನೆಲ್ಲ ಸುಟ್ಟುರಬಹುದಿತ್ತು. ಹಾಗೆ ಮಾಡುವುದಕ್ಕೆ ಆಗುತ್ತದೆಯೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ದೇವತೆಗಳು ನನ್ನ ಮಕ್ಕಳಾದ ಮೇಲೆ ದಾನವರು ಕೂಡ ನನ್ನ ಮಕ್ಕಳೇ ಅಲ್ವೇ? ಈ ಪ್ರಪಂಚವೇ ದ್ವಂದ್ವಮಯ ಆಗಿರುವಂತದ್ದು. ರಾತ್ರಿ ಹಗಲು, ನೋವು ನಲಿವು, ಸಿಹಿ ಕಹಿ, ಅದೇ ರೀತಿಯಾಗಿ ದೇವತೆಗಳು ಹಾಗೂ ದಾನವರು ನನ್ನ ಮಕ್ಕಳೇ ಎಂದಾದ ಮೇಲೆ ಅವರಿಗೆ ನೇರವಾಗಿ ಶಿಕ್ಷೆಯನ್ನು ಕೊಡುವುದೇ? ಖಂಡಿತವಾಗಿಯೂ ಅಲ್ಲ. ಅದು ಉತ್ತಮವಾದಂತಹ ತಾಯಿಯ ಲಕ್ಷಣವೂ ಅಲ್ಲ. ತಾಯಿಯಾದವಳು ಕೆಟ್ಟ ಮಾರ್ಗದಲ್ಲಿ ನಡೆಯುವಂತಹ ಮಗುವನ್ನು ಬಳಿಗೆ ಕರೆತರಿಸಿ ಆತನಿಗೆ ಬುದ್ಧಿಯ ಮಾತನ್ನು ಹೇಳಬೇಕು. ಆ ಮಗು ತಿದ್ದಿಕೊಳ್ಳುವುದಕ್ಕೆ ಮುಂದಾಗದೆ ಹೋದಲ್ಲಿ ಆ ಬಳಿಕ ಶಿಕ್ಷೆ ಎಂಬ ಹಾಗೆ ನಾನು ಮನಸ್ಸಲ್ಲಿ ಯೋಚಿಸಿಕೊಂಡೆ. ಆದರೆ ಚದುರಿರುವಂತಹ ದೈತ್ಯ ಸಮೂಹವನ್ನೆಲ್ಲ ಒಂದುಗೂಡಿಸಿ ಯಾವ ರೀತಿ ಕೊಲ್ಲೋಣ ಎಂಬ ಹಾಗೆ ಯೋಚಿಸಿದಂತಹ ಕಾಲಕ್ಕೆ ಮನದಲ್ಲಿ ಮೂಡಿದಂತಹ ಒಂದು ಉಪಾಯ, ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಯಾವುದೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಆದರೆ ತ್ರಿಭುವನ ವಿಭುವೆನಿಸಿದಂತಹ ಶುಂಭನನ್ನು ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡುವುದಲ್ಲ. ಆತ ಹೊನ್ನಿಗಾಗಲಿ ಮಣ್ಣಿಗಾಗಲಿ ಬಲಿ ಬೀಳಲಾರ. ಆದರೆ ಸುಂದರವಾದಂತಹ ಹೆಣ್ಣೋರವಳು ತನ್ನ ಕಣ್ಣ ದೃಷ್ಟಿಗೆ ಸಿಕ್ಕಿದಳು ಎಂದಾದಲ್ಲಿ ಮಾರು ಹೋಗುವುದಂತೂ ಸ್ಪಷ್ಟ. ಅದಕ್ಕೆ ಬೇಕಾಗಿ ನನ್ನದಾದಂತಹ ದಿವ್ಯವು ಭವ್ಯವು ರೂಪವನ್ನು ನಾನು ಮರೆಗೊಳಿಸಿದೆ. ಸುಂದರ ಹೆಣ್ಣಾಗಿ ನಾನು ಪರಿವರ್ತನೆಗೊಂಡೆ. ಜನರೆಲ್ಲ ಕರೆಯುವುದಕ್ಕೆ ಬೇಕಾಗಿ ಕೌಶಿಕೆ ಎನ್ನುವಂತಹ ನಾಮಕರಣವನ್ನು ಕೂಡ ಮಾಡಿಕೊಂಡದ್ದಾಯಿತು. ಹಾಗಾದರೆ ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಎಂಬಂತಹ ಉದ್ದೇಶದಿಂದ ತುಹಿನಗಿರಿಯಿಂದ ಇಳಿದು ಬಂದೆ. ದಕ್ಷಿಣ ದಿಕ್ಕು ಬಂದು ಸೇರಿದಂತಹ ಪ್ರದೇಶವನ್ನು ಒಮ್ಮೆ ನೋಡಿದರು ಎಂದಾದಲ್ಲಿ ಹಿಮವತ್ ಪರ್ವತದ ಆಳವಾದಂತಹ ಕಂದಕ, ಸೂರ್ಯರಶ್ಮಿಯು ಪ್ರವೇಶಿಸಲು ಅಸಾಧ್ಯವಾದಂತಹ ದಟ್ಟಾರಣ್ಯ, ಸುತ್ತಲೂ ನೋಡಿದನೆಂದಾದಲ್ಲಿ ಕಾಣಿಸುತ್ತಾ ಇದೆ ಕದಂಬ ವೃಕ್ಷಗಳ ಸಾಲು. ಹಾಗಾದರೆ ಇದಲ್ಲವೇ ಕದಂಬಾವನ? ಹಾಗಾದರೆ ಈ ಕದಂಬಾವನದಲ್ಲಿ ಇದ್ದುಕೊಂಡೆ ದುಷ್ಟ ಸಂಹಾರವನ್ನು ಮಾಡಬೇಕು ಎಂಬ ಹಾಗೆ ಯೋಚಿಸಿದೆ. ಆದರೆ ಈ ದಟ್ಟವಾದಂತಹ ಕಾರಣದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎಂಬ ಹಾಗೆ ಇರವು ಅವರಿಗೆ ಗೊತ್ತಾಗುವುದು ಹೇಗೆ? ಹಾಗಾದ್ರೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ಲ? ಎಲ್ಲಿ ಎಲ್ಲಿ? ಆಹಾ ಆಹಾ.
ವಿಶೇಷವಾದಂತಹ ಪುಷ್ಪಗಳಿಂದ ಅಲಂಕರಿಸಿದರಲ್ಲ. ನವರತ್ನ ಖಚಿತವಾದಂತಹ ಈ ಉಯ್ಯಾಲೆಯಲ್ಲಿ ಬಂಗಾರದ ಹಾಸಿಗೆಯನ್ನು ಹೊಂದಿದಂತಹ ಈ ಉಯ್ಯಾಲೆ ಬಂಗಾರದ ಸರಪಳಿಯನ್ನು ಹೊಂದಿಕೊಂಡಿದೆ. ಈ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಬರೇ ಕುಳಿತುಕೊಳ್ಳುವುದು ಮಾತ್ರವಲ್ಲ, ರಾಗ ತಾಳ ಆರೋಹಣ ಅವರೋಹಣಗಳಿಗನುಗುಣವಾಗಿ ಸಂಗೀತವನ್ನು ಹಾಡಬೇಕು. ಮಾತ್ರವಲ್ಲ, ನನ್ನದಾದಂತಹ ತನುಗಂಧವನ್ನು ಆ ಮಾರುತನಿಗೆ ಬೀಸುವುದಕ್ಕೆ ಅಪ್ಪಣೆಯನ್ನು ಕೊಟ್ಟವನಿದ್ದೇನೆ. ವನವಿಹಾರಕ್ಕೋ ಬೇಟೆಗೋ ಬಂದಂತಹ ಆ ತಳರು ನನ್ನದಾದಂತಹ ತನುಗಂಧವನ್ನು ಆಗ್ರಹಿಸಿ ಈ ತನುಗಂಧದ ಮೂಲ ಯಾವುದು ಎಂಬ ಹಾಗೆ ಹುಡುಕಿಕೊಂಡು ಬಂದಂತಹ ಕಾಲಕ್ಕೆ ಕೋಟಿ ಸೂರ್ಯ ಪ್ರಭೆಯಲ್ಲಿ ನಾನು ಅವರ ಕಣ್ಣಿಗೆ ಕಣ್ಣು ತಂಗೊಳಿಸಬೇಕು. ಮಾತ್ರವಲ್ಲ, ಸುಶ್ರಾವ್ಯವಾಗಿ ಸಂಗೀತವನ್ನು ಹಾಡುವಂತಹ ಕಾಲಕ್ಕೆ ಸಂಗೀತದ ಉಗಮಸ್ಥಾನ ಯಾವುದೆಂದು ಗಮನಿಸಿದಂತಹ ಅವರು ನನ್ನನ್ನು ಕಂಡು ಮೋಹಗೊಂಡು ನನ್ನ ಕೈಯಿಂದಲೇ ಹತರಾಗಬೇಕು ಎಂಬ ಹಾಗೆ ಯೋಚನೆಯನ್ನು ಮಾಡಿದವಳಿದ್ದೇನೆ. ಹಾಗಾದ್ರೆ ತಡ ಯಾಕೆ? ಕೇಳಿಸುತ್ತಾ ಇದೆ ದುಷ್ಟರ ಆರ್ಭಟ, ಬಹುಶಃ ತಿರುಗಾಟಕ್ಕೆ ಹೊರಟಿರ್ಬೇಕು. ಏನೇ ಇರಲಿ, ತಡ ಮಾಡುವುದು ಯಾಕೆ? ಸಂಗೀತವನ್ನು ಹಾಡುತ್ತಾ ಅನಕದ ಉಯ್ಯಾಲೆ
ಕೊಟ್ಟಿದ್ದಾರೆ. ಅದರದಮ್ಮ ಅದೆಷ್ಟೋ ಕಾಲಗಳಿಂದ ತಿರುಗಾಡಿ ಆದ್ದರಿಂದ ಅನ್ಬಾರ್ದಲ್ಲ ಆದಷ್ಟು ಬೇಗ ಸಿಕ್ಕಿದ್ದು ಹಂದಿಗಳ ಹಿಂಡು ಅಮ್ಮ. ಕೈಗೆ ಸಿಕ್ಕಿದ ಒಂದೊಂದೇ ಹಂದಿಗಳ ಬಾಲದಲ್ಲಿ ಹೇಳು ಕಪ್ಪಳಿಸಿದ ಮಾಂಸ ಬೇರೆ, ರಕ್ತ ಬೇರೆ, ಮೂಳೆ ಬೇರೆ, ಹೀಗೆ ಬೇರೆ ಬೇರೆ ಆಗಿ ಹೋಯ್ತು ಅಮ್ಮ. ಎಲ್ಲವನ್ನು ತಿಂದು ಮುಗಿಸಿದ್ದೇನೆ. ಹಸಿವು ನೀಗಿದ್ದು ನೀರನ್ನು ಬೇಟಾಡುತ್ತಿರುವುದು ಸಂದರ್ಭ ಕೇಸರಿಯನ್ನು ಕಂಡೆ. ಕೇಸರಿಯನ್ನು ಹಿಡಿದು ಕಪ್ಪಿಸಿದ್ದೆ. ಮಾಂಸ ಬೇರೆ, ರಕ್ತ ಬೇರೆ, ಎಲ್ಲ ಬೇರೆ ಬೇರೆ ಆಯ್ತು. ಹಸಿವು ನಿವಾರಣೆ ಆಯ್ತು. ಆದರೆ ವಿಪರೀತವಾದದ್ದು ಆಯಾಸ ಅಲ್ವಾ? ನೀನು ಅಣ್ಣ ಅಲ್ವಾ? ಸ್ವಲ್ಪ ಗಾಳಿ ಹಾಕು ನನಗೆ. ಲೋಕರೂಢಿ ಹೇಗೆ ಅಮ್ಮನ ಅಥವಾ ಅಣ್ಣನ ಸೇವೆ ಮಾಡಬೇಕು. ಬಾ ಸ್ವಲ್ಪ ಗಾಳಿ ಹಾಕು. ಅಂಕೆಯಲ್ಲಿ ಒಬ್ಬ ಇದ್ದಾನೆ ಭಾರತ. ಆಚರಿ ಆಚಾರ್ಯ ತನುಜವ
ಬೀಸುತ್ತಿರುವಂತಹ ಗಾಳಿಯ ರಭಸಕ್ಕೆ ಈ ಬಿದಿರುಗಳು ಬಂದ ಅದರಿಂದ ಏನಾದ್ರೂ ಈ ಸ್ವರ ಬರಬಹುದು. ನಮ್ಮ ಬಿದಿರಿನ ಸ್ವರವನ್ನ ನಾವು ಕೇಳದೇ ಇರುವವರೇನಲ್ಲ, ಇದು ಅದಲ್ಲ, ಪ್ರತ್ಯೇಕವಾಗಿರುವಂತಹ ಸ್ವರ. ವಿನಯ ಹಿಡಿದಿಪ್ಪ ವಾಣಿ ವೀಣಾ ಪಾಣಿ ವಾಣಿ ವಿನಯ ಹಿಡಿದಿಪ್ಪ ವಾಣಿ ಈ ಬದಿಯಲ್ಲಿ ಗಾಗಿ ಬಂದು ಗಾಯವನ್ನು ಹಡುತ್ತಾ ಇದ್ದಾಳೋ ಏನೋ. ಪಾಣಿ ಬರೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಪಾಣಿ ಬ್ರಹ್ಮನ ರಾಣಿ. ಹೌದು. ಅವನನ್ನ ಕಲಿ ಒಂದು ಕ್ಷಣ ಇಲ್ಲದಾದನು. ಆದ್ದರಿಂದ ಇದು ಅವಳಲ್ಲ. ಅವಳಲ್ಲ ಮತ್ತೆ ಯಾರು? ಎಂಬ
ಮಾನವ ಕುಂಬರು ನಾರದ ನಾರದರು ಹೌದು. ನಮ್ಮ ಓಡಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳು? ನಾರದರು ತ್ರೈಲೋಕ ಸಂಚಾರಿಗಳು. ನಿಜ. ಲೋಕವನ್ನು ತಿರುಗುವುದಕ್ಕೆ ಅವರಲ್ಲಿ ಸಮಯವಿಲ್ಲ. ಇದು ಅದಲ್ಲ, ಪ್ರತ್ಯೇಕವಾಗಿರುವಂತಹ ಸ್ವರ. ನಮ್ಮ ಅವರು ಇವರು ಎನ್ನುವುದಾಗಿ ನಮ್ಮಲ್ಲಿ ನಾವು ಚರ್ಚಿಸುತ್ತಾ ಕೂತೇವಂತಾದ್ರೆ ಕಾಲಹರಣವೇ ವಿರಹ, ಉತ್ತರ ಸಿಗುವುದಕ್ಕೆ ಸಾಧ್ಯವಿಲ್ಲ. ಸ್ವರದ ಮೂಲವನ್ನು ಅರಸುತ್ತಾ ಮುಂದುವರಿಯೋಣ. ತನುವಿನ ಪರಿಮಳವು ನಾಸಿಕ ಸೊಗಸು. ಅರರೆ ಕೌತುಕ ಪರಿಮಳವ ಬೆಳೆದು ಮುಂಬರಿಗೆ ಬರಬರದ ಕಂಡರು ಸ್ವರ್ಣದ ದೇವಿಯ ಅರರೇ ಮೂಲವನ್ನು ಅರಸುತ್ತಾ ಮುಂದುವರಿಯುತ್ತಾ ಇದ್ದ ಹಾಗೆ ವಿಶೇಷವಾದಂತಹ ಪರಿಮಳ ನಾಸಿಕಕ್ಕೆ ಸೋತಿದ್ದಲ್ವೇ? ಹೌದು. ಇದು ನನ್ನ ಶರೀರದ ಪರಿಮಳ. ನೀನು ಸ್ನಾನ ಮಾಡುದು ಎಷ್ಟು ದಿವಸ ಆಯ್ತು? ಯಾಕೋ ವಾಸನಿಂದ ಹತ್ತ ಬರ್ಲಿಕ್ಕೆ ಆಗುವುದಿಲ್ಲ ಅಮ್ಮ. ಇದು ಅದಲ್ಲ, ಪ್ರತ್ಯೇಕವಾಗಿರುವಂತಹ ಪರಿಮಳ. ಹಾಗಾಗಿ ಸ್ವರ ಪರಿಮಳ ಎರಡರ ಮೂಲವನ್ನು ಅರಿಸುತ್ತಾ ಮುಂದುವರಿಯುತ್ತಾ ಇದ್ದ ಏನಾಶ್ಚರ್ಯ! ಶತಕೋಟಿ ಸೂರ್ಯರು ಒಮ್ಮಿಂದೊಮ್ಮೆಲೆ ಉದಯಿಸಿದರೆ ಅದೆಷ್ಟು ಪ್ರಕಾಶ ಹೊರಹೊಮ್ಮುತ್ತದೋ ಅಷ್ಟು ಪ್ರಕಾಶ ಆಕೆಯಿಂದ ಹೊರಹೊಮ್ಮುತ್ತಾ ಇದೆ ಅಮ್ಮ. ಮನ್ಮಥನ ರಾಣಿಯಾದಂತಹ ರತಿ ಎನ್ನುವಂತಹ ರೂಪರಾಶಿ ಅಷ್ಟು ಮಾತ್ರವಲ್ಲ, ಕಮಲವದನಿ ಆಕೆ ಹರಿಣ ನೇತ್ರಿಯನ್ನ ಹೊಂದಿದ್ದಾಳೆ. ರೂಪವನ್ನು ನೋಡಿದೆಯಾ? ಇಲ್ಲ. ಹನ್ನ ಬಟ್ಟಲು ನಾನೇನು ನೋಡಿದೆಯಾ? ವಿಶಾಲವಾದಂತಹ ಬಯಲು ಪ್ರದೇಶ, ಆ ಉಪ್ಪುಗಳನ್ನು ನೋಡಿದೆಯಾ? ಜೋಡಿ ಕಾಮನಬಿಲ್ಲುಗಳು ಒಬ್ಬರ ಉದ್ದೇಶದಲ್ಲಿ ಯಾವ ರೀತಿ ಪ್ರಕಾಶಮಾನವಾಗಿರ್ತದೋ ಅಂತ ಪ್ರಕಾಶಮಾನ ಆ ಕಣ್ಣನ್ನು ನೋಡಿದೆಯಾ? ಹರಿಣ ನೇತ್ರೆ, ಅದು ಮೂಗಲ್ಲ, ಎತ್ತರದಿಂದ ಅದು ಮುಖುತ್ತಿರುವಂತಹ ಹಾಜರಿಯನ್ನು ಕಂಡಾಗ ಭಾಸವಾಗ್ತಾ ಉಂಟು. ಅಣ್ಣ ಹೇಳ್ಬೇಕಂತಂದ್ರೆ ಈಕೆ ಸೌಂದರ್ಯ
ರಾಶಿಯೇ ಸರಿ ಅಲ್ವೇ? ಏನು? ನನಗೆ ಮನಸ್ಸಾಗಿದೆ ಈಗೆಂದು ನಾನು ಮದುವೆ ಆಗಬೇಕೆಂದಿದ್ದೇನೆ. ಒಂದು ಮಾತು, ಅಣ್ಣ ನಾನಿರುವಾಗ ತಮ್ಮ ನೀನು ಹೇಗೆ ಮದುವೆ ಆಗ್ಲಿಕ್ಕೆ ಸಾಧ್ಯ? ಅಣ್ಣನಿರುವಾಗ ತಮ್ಮ ಮದುವೆ ಆಗುವಂತ ಯಾರು ಹೇಳಿಲ್ವಲ್ವಾ? ಅದು ಹೌದು, ಅಂತ ಕಾಯ್ಲಿಕ್ಕೆ ಆಗ್ತದೆ. ಆದರೆ ನಾವು ಇದ್ದಲ್ಲ ನಮ್ಮ ಆಚಾರ ವಿಚಾರಗಳನ್ನು ಬಿಟ್ಟಬಾರ್ದು. ಹೌದು. ನಾವು ಯಾರು ಅಖಂಡ ಬ್ರಹ್ಮಚಾರಿಗಳು. ಆದರೆ ರೂಪವತಿಯಾದಂತ ಲಾವಣ್ಯವತಿಯಾದಂತ ಸರಿಯಲ್ಲ. ಖಂಡಿತವಾಗಿ ಸರಿಯಲ್ಲ. ಈಗೇನು ಸುಂಬಾಕ್ಯನಿಗೆ ಮದುವೆ ಮಾಡಿಕೊಟ್ರೆ ಅಂದ್ರೆ ಏನು ವಿಶೇಷವಿದು? ಪರಸ್ಪರ ವಿರೋಧದಿಂದ ಬದುಕಬೇಕಾದಂತಹ ಪ್ರಾಣಿಗಳು ಸಲುಗೆಯಿಂದ ಸ್ನೇಹಾಚಾರದಲ್ಲಿದ್ದಾವೆ. ಶುಭದಾಯಕವಾದಂತಹ ಸನ್ನಿವೇಶಗಳೇ ಇಲ್ಲಿ ಗೋಚರಿಸುತ್ತಾ ಇವೆಯಲ್ಲ. ಕೊಳಗಳು ಉಕ್ಕೇರಿ ಹರಿಯುತ್ತಾ ಇದೆ. ಇದು ಮಂಗಳಕರವಾದಂತಹ ಸನ್ನಿವೇಶ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ನಾನು ಈ ಕಡೆಗೆ ಬಂದ ಉದ್ದೇಶವೇನು? ಚಂಡಮುಂಡರು ಸೂಚಿಸಿದಂತಹ ಕನ್ನಿಕೆಯನ್ನ ಕಾಣುವುದಕ್ಕೆ ಬೇಕಾಗಿ ಮುಂದುವರಿಯುತ್ತೇನೆ, ನೋಡೋಣ. ಬಯಸಿದನೆ ಎಂತಹ ವರ್ಚಸ್ಸು, ಅದೆಂತಹ ತೇಜಸ್ಸು, ವಿಶೇಷವಾದಂತಹ ವ್ಯಕ್ತಿತ್ವವನ್ನ ಕೂಡಿದಂತಹ ಕನ್ನಿಕೆ ಇವಳು. ಜಗನ್ಮಾತೆಯೇ ಸತ್ಯ. ಇಲ್ಲದಿದ್ದರೆ ಈ ಘೋರ ಕಾನನದಲ್ಲಿ ಯಾರಿಗಾದರೂ ಸಮಯವನ್ನ ಕಳೆಯುವುದಕ್ಕೆ ಕಷ್ಟವಾದೀತು. ಆದರೆ ಹೆಣ್ಣೊಬ್ಬಳು ನಗುನಗುತ್ತಾ ಕಾಲ ಕಳೆಯುತ್ತಾ ಇದ್ದಾಳೆ ಅಂದ ಮೇಲೆ ಇದು ಆಶ್ಚರ್ಯವಲ್ಲವೇ? ನಮ್ಮೊಳೆಯ ಶುಂಭಾಸುರ ಈ ಜಗನ್ಮಾತೆಯನ್ನು ಬಯಸಿದ ಎಂದಾದರೆ ಇದು ಅವನಿಗೆ ಕೆಡುವ ಕಾಲಕ್ಕೆ ಬಂದ ಕೆಟ್ಟ ಬುದ್ಧಿ ಅಲ್ಲವೇ? ನಮ್ಮೊಡೆಯ ಶುಂಭಾಸುರ ಈಕೆಯನ್ನ ಬಯಸಿದರು, ಈಕೆ ಸಿಕ್ಕುವಳೆ, ಸಿಕ್ಕರೂ ಆತನಿಗೆ ದಕ್ಕುವಳೆ. ತ್ರಿಜಗವನ್ನೇ ತನ್ನ ಕುಕ್ಷಿಯೊಳಗಿರಿಸಿಕೊಂಡಂತಹ ಮಾತೆಯನ್ನ ನಮ್ಮೊಡೆಯ ಶುಂಭಾಸುರ ಬಯಸಿದೆ ಎಂದಾದರೆ ಇದು ಮಕ್ಕಳಾಟಿಕೆಯಲ್ಲವೇ? ಶುಂಭನ ಮಾತನ್ನ ಕೇಳಿ ನಾನು ಇಲ್ಲಿ ಬಂದು ಸಿಕ್ಕಿಬಿದ್ದೇನಲ್ಲ. ಆದರೆ ಶುಂಭನ ಆಜ್ಞೆಯನ್ನ ಇವಳಲ್ಲಿ ಹೇಳದೇ ಹೋದರೆ ಅವನ ಆಜ್ಞೆಯನ್ನ ಮೀರಿದಂತಾಗುತ್ತದೆ. ಮಾತೆಯನ್ನೇ ಮಾತಾಡಿಸುತ್ತೇನೆ. ನಿನಗೆ ಬೇಡುವೆ
ಸುಗ್ರೀವ ಅನ್ನುವುದಾಗಿ ಶುಂಭಾಸುರನ ಮಂತ್ರಿ ಶುಂಭನ ಆಜ್ಞೆಯನ್ನು ಹೊತ್ತು ಬಂದವನಿದ್ದೇನೆ. ನೀನು ಈ ಕದಂಬವನದಲ್ಲಿ ಇರುವ ವಿಚಾರವನ್ನ ತಿಳಿದ ಅಮ್ಮೊಡೆಯ ಶುಂಭ ನಿನ್ನನ್ನು ಮದುವೆಯಾಗುವುದಕ್ಕೆ ಬಯಸಿದ್ದಾನೆ. ನಿನ್ನನ್ನು ಕರೆತರುವುದಕ್ಕೆ ನನ್ನನ್ನು ಕಳುಹಿಸಿದ್ದಾನೆ. ಅಮ್ಮ, ನೀನು ಬರಬೇಕಂತೆ. ಏನು ಆಶ್ಚರ್ಯವಿದು! ತಾಯಿ ನಗಾಡಿದ್ದೆ ತಡ. ನಾನು ಸತ್ತು ಹೋದೆ. ನನ್ನ ಹಿರಿಯರನ್ನೆಲ್ಲ ಒಮ್ಮೆ ನೋಡಿದ ಹಾಗಾಯಿತು. ಶೈವಿನಿಯವರೆಗೂ ಹೋಗಿ ಮರಳಿದವನಿದ್ದೇನೆ. ತಾಯಿ, ನನ್ನ ಸಾವಿಗೆ ಕಾರಣ ತಾಯಿಯೇ ನಗು. ಹಾಗಾದರೆ ನಾನು ಬದುಕಿರುವುದಕ್ಕೆ ಕಾರಣವೇನು? ಜಗನ್ಮಾತೆ ಈಗ ಸಿಟ್ಟುಕೊಂಡಿದ್ದಾಳೆ. ನಾನು ಆಕೆಯ ನಗುವಿನಿಂದ ಸತ್ತೇನೆ. ಆಕೆಯ ಸಿಟ್ಟಿನಿಂದ ಬದುಕಿದ್ದೇನೆ. ಈಕೆ ನಿಗ್ರಹ ಅನುಗ್ರಹಳು. ಇಂತಹ ಜಗನ್ಮಾತೆಯನ್ನು ನಮ್ಮ ಶುಭಾಸುರ ಬಯಸಿದನೆ. ಅಮ್ಮ, ನಗಾಡಬೇಡ ತಾಯಿ, ನಗಾಡಬೇಡ. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆ ಎಂಬ ಹಾಗೆ ಅರ್ಥೈಸಿಕೊಂಡನೆ ನಿನ್ನೊಡೆಯ ಶುಂಭ. ಚಂಡಮುಂಡನ ಮೂಲಕ ವಿಚಾರವನ್ನು ತಿಳಿದಂತಹ ಶುಂಭ ನೇರವಾಗಿ ಬರ್ತಾನೆ ಎಂಬ ಹಾಗೆ ನಿರೀಕ್ಷೆಯಲ್ಲಿ ಇದ್ದವಳು ನಾನು. ಆದರೆ ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿಕೊಟ್ಟನೆ. ಇದೋ ಸಂಧಾನವನ್ನೇ ಮುರಿದವಳಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನ ನನ್ನದು. ಒಮ್ಮೆ ಕರೆಯ ಕರೆಗೆ ಗಮನ ಹರಿಸಿ ನೋಡು. ಮಂತ್ರ, ಮಾಟ, ಮಾರಕಾದಿ ರಕ್ತಪಾತ ಇದಕ್ಕೆಲ್ಲ ಕಾರಣರು ಯಾರು? ನಿನ್ನೊಡೆಯನಾದಂತಹ ಶುಂಭ. ಹಾಗಾದರೆ ಶುಂಭನ ನಿಗ್ರಹವಾಗುವುದಕ್ಕೆ ಬೇಕಾಗಿ ಈ ಕದಂಬಾವನವನ್ನು ಆಯ್ದುಕೊಂಡವಳು ನಾನು. ನನ್ನದಾದಂತಹ ಮೋಹದ ಗಾಳವನ್ನು ಶೋಣಿತಾಪುರಕ್ಕೆ ಎಸೆದವಳಿದ್ದೇನೆ. ಆ ಮೂಲಕವಾಗಿ ದುಷ್ಟರನ್ನೆಲ್ಲ ಇಲ್ಲಿಗೆ ಕರೆತರಿಸಿ ಕೊಲ್ಲುವಂತಹ ಯೋಚನೆ ನನ್ನದು. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆಂಬಂತಹ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೆ, ಅವನ ತಮ್ಮನಾದಂತಹ ವಿಶುದ್ಧ ಬಲಾಢ್ಯನೆ. ಪ್ರತ್ಯಕ್ಷ ಕೂಡ ದುರಕ್ಕಂಜೂರಿಲ್ಲ. ಇಷ್ಟು ವಿಚಾರವನ್ನು
ಅವಸರದ ಕರೆ ಆಯ್ತು. ಕರೆ ತಕ್ಷಣ ಬಂದಿದ್ದೇನೆ. ಕರೆಸಿದ ಕಾರ್ಯವೇನೆಂದು ತಿಳಿಸಿದರೆ ಅರಕ್ಷಣದಲ್ಲಿ ಮಾಡಿ ಪೂರೈಸುತ್ತೇನೆ. ಧೂಮ್ರಾಕ್ಷ ಕರೆಸಿದ ಸುಗ್ರೀವನನ ಸಂಧಾನವನ್ನು ಬರಿದಾನಂತೆ. ಹೋಗಿ ಹಾಗೆ ಎಳೆದುಕೊಂಡು ನಮ್ಮೊಡನಾದಂತ ಶುಂಭಾಸುರ ನಿನ್ನನ್ನು ಬಯಸಿದರೆ ನೀವು ದುರವನ್ನು ಬಯಸಿದೆಯಾ? ನಿನ್ನನ್ನು ಕರೆದುಕೊಂಡು ಹೋಗಲು ನಾನು ಬಂದಿದ್ದೇನೆ. ಹೊನ್ನ ರಥವನ್ನು ತಂದಿದ್ದೇನೆ. ಇಳಿದು ಬಾ. ಬರಿಗೈಯಲ್ಲಿ ಹೋಗುವನಲ್ಲ ಈ ಧೂಮ್ರಾಕ್ಷ. ಒಳ್ಳೆ ಮಾತಿನಲ್ಲಿ ಬಂದರೆ ಸರಿ, ಇಲ್ಲವಾದರೆ ನಿನ್ನ ಮುಡಿಗೆ
ಸುಮ್ಮನೆ ಇರೋದು ಸರಿಯಲ್ಲ. ನಾಳೆ ಹೊರಡ್ತೇವೆ. ರಾಜಕೀಯ ವಿಚಾರವಾಗಿ ಮಗ್ನಾಗಿದ್ದು ಯಾವುದೋ ಒಂದು ಸಂದಿಗ್ಧತೆಗೆ ಸಿಲುಕಿ ಕುಲಮನಸ್ಕನಾಗಿದ್ದೆ. ನಿನ್ನ ಧ್ವನಿಯ ಪರವನ್ನು ಕೇಳಿ ಒಡನೆ ಬಂದಿದ್ದೇನೆ. ಒಂದು ಪಾದಕ್ಕೆರಿಗೆ ಬುದ್ಧಾವಲೋಕನ ಮಾಡಿದರೆ ಯಾವುದೇ ಒಂದು ಚಿಂತೆಯಲ್ಲಿದ್ದೇನೆ. ಯಾಕೆ, ಏನಾಯಿತು? ರಕ್ತಬೀಜ ನಮ್ಮ ಕದಮ್ಮ ವನದಲ್ಲಿ ಹೆಣ್ಣಿರುವರಂತೆ ಆಕೆಯನ್ನು ಹೊರಿಸುವ ಉದ್ದೇಶದಿಂದ ನಮ್ಮವರನ್ನೆಲ್ಲ ಕಳಿಸಿದೆ. ಆದರೆ ಯಾರೂ ಬದುಕಿಲ್ಲ. ಅದಕ್ಕಾಗಿ ನಾನೇ ಹೊರಟಿದ್ದೇನೆ. ಓ ಸಂದೇಶ. ಬಡಿಗೆಯಾಗಿ ಹುಡುಗಿಯವರುಗಳು ಕದಂಬವನದಲ್ಲಿ ವಿಜೃಂಭಿಸುತ್ತಾ ಇದ್ದಾಳೆ. ಆ ಸೊಕ್ಕಿದ ಹೆಣ್ಣಾಗಿಯನ್ನು ಕರೆತರುವುದಕ್ಕೆ ನೀನೋರ್ವನೇ ಸಮರ್ಥ ಎನ್ನುವೆಯಾ? ನಿನ್ನ ಅಮ್ಮೋಳಕ್ಕೆ ಬೆಂಬಲ ಸೂಚಿಸುವ ಮುನ್ನ ನನ್ನದೊಂದು ಮಾತು. ಒಂದು ಜೀವಿಗೆ ದೈಹಿಕವಾಗಿ ಮಾನಸಿಕವಾಗಿ ದೃಶ್ಯ ಇರುವುದು ಸಹಜ. ಮಾನಸಿಕವಾಗಿ ಕಂಡಂತಹ ದೃಶ್ಯನ್ನು ಪರಿಹರಿಸಿಕೊಳ್ಳುವುದಕ್ಕೆ ನಿನ್ನಲ್ಲಿ ಸೌಲಭ್ಯಗಳೇನು ಕೊರತೆ ಇಲ್ಲ. ಜೊತೆಗೆ ದೈಹಿಕವಾಗಿ ಕಂಡ ದೃಶ್ಯವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಕೈ ಹಿಡಿದ ಮಡದಿ, ಒಬ್ಬ ಪತ್ನಿಯರು, ಸ್ವರ್ಗಲೋಕದ ಅಪ್ಸರೆಯರು, ಪಾತಾಳದ ನಾಗಕನ್ನಿಕೆಯರು ಇವರೆಲ್ಲರಿರುವಾಗ ಆ ಕದಂಬ ವನದಲ್ಲಿರುವ ಹೆಣ್ಣು ನಿನ್ನ ಸುಖಕ್ಕೆ ಒದಗುವ ವಸ್ತು ಎಂದು
ಸಾಧ್ಯವಾದೆಯೇ? ಇಲ್ಲ. ಬಿಡು. ಆ ಬಳಿಕ ದಂಡ ಪ್ರಮುಖರನ್ನು ಅಟ್ಟಿದೆ. ಸಂಧಾನ ಮೂಲಕ ಕರೆತರುತ್ತೇನೆಂದು ಹೋದ ಜ್ಞಾನವೃದ್ಧನು ವಯೋವೃದ್ಧನೂ ಆದ ಸುಗ್ರೀವನೇನು ವ್ಯವಹಾರ ಜ್ಞಾನ ಕುಂಠಿತಗೊಂಡವರೇ ಅವನನ್ನ ಅಳಿಸಿ ಮತ್ತೆ ಉಳಿಸಿಕೊಳ್ಳಲಿಲ್ಲವೇ? ಅಂದರೆ ತಾನು ಅಳಿಸುವ, ಉಳಿಸುವ, ನಿಗ್ರಹಿಸುವ, ಅನುಗ್ರಹಿಸುವ ಮಹಾಚೇತನೆ ಎಂಬುದನ್ನು ಶುಂಭನು ಪರೋಕ್ಷವಾಗಿ ತಿಳಿಯಲಿ ಎಂದು ತಿಳಿಯಲಿಯಾಗಿ ಅನಾವರಣಗೈದಿದ್ದಾಳೆ. ಅಷ್ಟೇ ಯಾಕೆ, ಧೂಮ್ರಾಕ್ಷನೆಂದರೆ ಯಾರು? ಆ ಎಷ್ಟು ಎನ್ನುವುದನ್ನು ನನಗಿಂತ ಚೆನ್ನಾಗಿ ಇದೇ ಬಲ್ಲವನಾಗಿ ಇಂತಹ ಧೂಮ್ರಾಕ್ಷನನ್ನು ಹೂಂಕಾರ ಮಾತ್ರದಿಂದಲೇ ಸುಟ್ಟು ಹಾಕಲಿಲ್ಲವೇ? ಅಷ್ಟೇ ಯಾಕೆ, ಅದೆಷ್ಟೋ ಕಾಲದಿಂದ ಬ್ರಹ್ಮಚಾರ್ಯವನ್ನು ಆಚರಿಸಿಕೊಂಡು ಬಂದಿರುವ ಚಂಡಮುಂಡರು ಸಾಮಾನ್ಯದವರೇ? ಅವರ ರುಂಡಗಳು ದಿಂಡಿಗೆ ಚೆಂಡಾಗಿ ಪರಿವರ್ತಿತಗೊಳ್ಳಲಿಲ್ಲವೇ? ಶುಂಭನಾಗಲಿ ನಿಶುಂಭನಾಗಲಿ ಪ್ರಳಯಾಂತಕನಾದಂತಹ ಶಂಭುವೇ ಬರಲಿ, ನನ್ನನ್ನು ವರಿಸುವ ಮನ ಉಂಟು ಎಂದಾದರೆ ಪುರಮಾಧ್ಯಮ ಮೂಲಕ ಗೆದ್ದು ವರಿಸಲಿ ಎನ್ನುವ ಬಂಧವನ್ನ ಆಕೆ ಒಡ್ಡಿದ್ದಾಳೆ ಅಂದ ಮೇಲೆ ಅದು ನಮ್ಮೆಲ್ಲ ಸರ್ವನಾಶಕ್ಕೆ ನಾದಿ ಪ್ರಭು. ಇದನ್ನೆಲ್ಲ ತಿಳಿದು ನೀನು ಮುಂದುವರಿದಿ ಎಂದಾದರೆ ಸಕಲ ಶೋಣಿತಾವರದ ಐಶ್ವರ್ಯವೆಲ್ಲ ರವಿಕಿರಣದ ಮುಂದೆ ಮಂಜುಗಡ್ಡೆಯ ಅಂತಾದಿತ್ತು. ಆದ್ದರಿಂದ ಹೇಳ್ತಾ ಇದ್ದೇನೆ, ನೀನೇನು ಅರಿಯದವನಲ್ಲ, ತಿಳಿಯದವನಲ್ಲ, ಸರಿಯಾಗಿ ಯೋಚಿಸುವುದು ನಿರ್ಧಾರಕ್ಕೆ ಮಾಡಬೇಕು. ನಿನ್ನ ಕೊನೆಯ ತೀರ್ಮಾನವೇನು? ಬಿಡು ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯುಗಲೇ ಕೊಡಮಡುತ್ತ ಪಡೆದವಳ ಕಾರುಣ್ಯದಿ ಧಾತ್ರಿಯಲಿಯೇ ಜಡಜಪೀಠನ ವರದದಲ್ಲಿ ಪಡೆದು ಸುಖವನು ಬಾಳುವುದೆಂತಲೇ ಒಡನೆ ನೀತಿಯ ನುಡಿಯೇ ಒಂದು ಮಾತನ್ನ ಹೇಳ್ತಾ ಇದ್ದೇನೆ. ಆ ಕದಂಬವನದಲ್ಲಿರುವ ಹೆಣ್ಣಾಕೆಯನ್ನು ರಮಿಸುವ ಭ್ರಮೆಯನ್ನು ಬಿಟ್ಟು ಬಿಡು. ಆಕೆಯು ನಮಗೆ ಇದ್ದಂತ ಅವಕಾಶವನ್ನು ಮುಂದಿನ ಪೀಳಿಗೆಗೆ ಏಳಿಗೆಯಾಗಿ ಬಳಸಿಕೊಳ್ಳೋಣ. ಅವಳ ಕೈ ಹಿಡಿಯುವ ಬದಲು ಕಾಲು ಹಿಡಿದಿರುವೆಂದಾದರೆ ನಮ್ಮ ಉಳಿವು ಇಲ್ಲ ಅಳಿವು ನಿಶ್ಚಿತ. ಏನು ಹೇಳುವುದಕ್ಕೆ ಹೊರಡ್ತೀಯ ಎಂದು ಸುಮ್ಮನಾದರೆ ಬಾಯಿಗೆ ಬಂದಾಗೆ ಮಾತನಾಡುತ್ತಿದ್ದೀಯ. ರಣ ಹೇಳಿ ಏನು? ನಾನು ಅವಳ ಕಾಲು ಹಿಡಿಯಬೇಕೆ? ಹೌದು ಪ್ರಭು. ರಣ ಹೇಳಿ ಹುಚ್ಚು, ನಿನ್ನಲ್ಲಿ ಆಗದಿದ್ದರೆ ಬೇಡ. ಕೈಗೆ ಬಳೆಯನ್ನ ತೊಟ್ಟು ಸೀರೆಯನ್ನ ಉಟ್ಟು ಹೋಗಿ ನಮ್ಮ ಪಾಕಶಾಲೆಯಲ್ಲಿ ಜಿಂಗಲಿ
ಏನಾಶ್ಚರ್ಯ! ವನಿತೆಯಲ್ಲಿ ನೆಲೆಯಾದ ದೇವಿಯನ್ನು ಕಂಡಾಗ ಅಂಡುಗಲಿಯಿರಿಸಲು ನನ್ನ ಶಿರವು ನನಗರಿವಿಲ್ಲದಂತೆ ಬಾಗುತ್ತಾ ಇದೆ. ಹಾಯಿ ಕುಳಿತಂತ ಟಿವಿಯನ್ನು ಕಂಡಾಗ ನನ್ನ ಘನ ಉದ್ದೇಶ ಈಡೇರುವಲ್ಲಿವರೆಗೆ ಒಂದಿನಿತು ಕದಲಲಾರೆಯದು ಸ್ಪಷ್ಟವಾಗಿ ಅರ್ಥವಾಗುತ್ತಾ ಇದೆ. ಈಕೆ ಯಾರು, ಎಷ್ಟು, ಈಕೆಯ ಮುಂದೆ ನಾವೆಷ್ಟು ಎನ್ನುವುದನ್ನು ನಮ್ಮುಡೆಯನಾದಂತ ಶುಂಭದಾನವನಿಗೆ ಸುಲಭ ಮಾತಿನಲ್ಲಿ ಅರ್ಥವಿಸುವುದಕ್ಕೆ ಮುಂದಾದೆ. ಆದರೆ ನನ್ನ ಮಾತಿಗೆ ಆತನ ಸ್ಪಂದನೆ ಇರಲಿಲ್ಲ. ಯಾಕೆ ಇರಲಿಲ್ಲ? ಕೇಡುಗಾಲ ಸಮೀಪಿಸದಿರುವುದು ಎಂಬುದು ಇದರ ಅರ್ಥ. ಕೇಡುಗಾಲ ಸಮೀಪಿಸಿರುವುದು ಕೇವಲ ಆತನಿಗೆ ಮಾತ್ರವಲ್ಲ, ಜೊತೆಗೂ ನಮಗೂ ಕೂಡ. ಮನ್ನಮತಿಗಳಾಗಿ ದುಷ್ಟತ್ವವನ್ನೇ ಮಾಡುತ್ತಾ ಮುಂದುವರೆದೆವು ಎಂದಾದರೆ ಸಾವು ಖಚಿತ. ಅದಕ್ಕಾಗಿ ಮಾತೆಯನ್ನೇ ಮಾತನಾಡಿಸುತ್ತೇನೆ. ಓ ಏನಾಂಕ ಪರಿಚಯ ಹೇಳಬೇಕಾಗಿಲ್ಲ. ತಾಯೇ, ನಾನು ನನ್ನ ಉದ್ದೇಶವನ್ನು ಉಳಿದೆ ಎಂದಾದರೆ ಅಪರಾಧಿ ಆದ ತಾಯಿ. ನಾನು ನನಗಾಗಿ ಬಂದವನಲ್ಲ, ನಮ್ಮೊಡೆಯನಾದಂತಹ ಶುಂಭದಾನವನಿಗೋಸ್ಕರ ಆಜ್ಞಾನುಸಾರ ಬಂದವ. ತ್ರಿಜಗವನ್ನೇ ತನ್ನ ಕುಕ್ಷಿಯಲ್ಲಿರಿಸಿಕೊಂಡು ಔನ್ನತ್ಯದ ಪ್ರತೀಕವಾದಂತಹ ಕೀರ್ತಿ ಪತಾಕಿಯನ್ನು ದಿಗಂತದೆತ್ತರ ಹಾರಿಸಿ ತ್ರಿಜಗದಲ್ಲನೆಲೆಸಿದ ನಮ್ಮೊಡೆಯನಾದಂತಹ ಶುಂಭದಾನವ ನಿನ್ನನ್ನು ಬಯಸಿದ್ದಾನೆ ತಾಯಿ. ನಮ್ಮ ಪುರಕ್ಕಾಗಮಿಸಿ ಮುಕ್ತ ಮಕ್ಕಳಾದ ನಮಗೆ ಮಾತೆ ಎನಿಸಿ ನಮ್ಮ ಪುರವನ್ನು ರಕ್ತಬೀಜ ಭಕ್ತಿಯ ಮಹಾಪುರವೇ ಹರಿತಾ ಇದೆ. ಹೌದು ತಾಯಿ. ಹಿಂದೆ ಬಂದವರಿಗಿಂತ ಬಹಳ ಭಿನ್ನನಾಗಿ ವರ್ತಿಸ್ತಾ ಇದ್ದೀಯ. ಚಂಡಮುಂಡರ ಮುಖಾಂತರವಾಗಿ ನನ್ನ ಬಗ್ಗೆ ತಿಳಿದಂತಹ ಶುಂಭ ನೇರವಾಗಿ ಇಲ್ಲಿಗೆ ಬರ್ತಾನೆ ಎಂಬ ಹಾಗೆ ನಾನು ಭಾವಿಸಿದ್ದೆ. ಆದರೆ ಆತ ಬರಲಿಲ್ಲ. ಬದಲಾಗಿ ನಿಮ್ಮಂತಹ ಅಲ್ಪರನ್ನೆಲ್ಲ ಕಳುಹಿಸಿಕೊಟ್ಟು ನನ್ನ ಕೈಯಿಂದಲೇ ಕೊಲ್ಲಿಸಿದ. ಕೇವಲ ಸ್ತ್ರೀ ಭ್ರಾಂತನಾಗಿದ್ದುಕೊಂಡು ಅರಮನೆಯಲ್ಲಿ ಕುಳಿತಂತಹ ನಿನ್ನ ಶುಂಭ ಷಂಡ ಅವನನ್ನು ಹೊಗಳುವಂತಹ
ನನ್ನ ತಲುವನ್ನು ಅಲುಗಿಸಿ ಸತ್ತ ಮಾತೃಕೆ ಶೌರ್ಯಕ್ಕೆ ಮುಂದಾಗಿದ್ದೀಯಾ? ನಿನ್ನನ್ನು ಕರೆಯೋದಕ್ಕೆ ನಿಜಮ್ಮನೆ ಬಂದಿದ್ದೇನೆ.
ನಮ್ಮವರೆಲ್ಲ ಕೊಂದೆಯ ಈಗ ನಿನ್ನ ಎದುರು ಬಂದವ ನಾನೇ ಶುಂಭ. ನಿನ್ನದೇ ದಾರಿ ನಿರೀಕ್ಷೆಯಲ್ಲಿ ಇದ್ದವಳು ನಾನು. ನನ್ನನ್ನು ಮದುವೆಯಾಗಬೇಕೆಂಬಂತ ಹಂಬಲವನ್ನು ಹೊಂದಿ ಇಷ್ಟರವರೆಗೆ ನಿಮ್ಮವರನ್ನೆಲ್ಲ ನನ್ನಲ್ಲಿ ಕಳುಹಿಸಿಕೊಟ್ಟೆ. ನಿನ್ನ ದಾರಿ ನಿರೀಕ್ಷೆಯಲ್ಲಿ ಇದ್ದುಕೊಂಡು ನಿಮ್ಮ ಮಾಲೆಯನ್ನು ಹಿಡಿದುಕೊಂಡಿದ್ದವಳು. ಆದರೆ ಈ ಹೊತ್ತಿಗೆ ಮಾಲೆಯಲ್ಲಿರುವಂತಹ ಸುಮಗಳೆಲ್ಲ ಉದುರಿ ಹೋಗಿ ಕೇವಲ ಪಾಶ ಮಾತ್ರ ಉಳಿದಿದೆ. ನಿನ್ನವರನ್ನು ನಿನ್ನೆಲ್ಲವನ್ನು ಕಳೆದುಕೊಂಡಂತಹ ಶುಂಭ ಹಲ್ಲು ಕಿತ್ತ ಹಾವಿನ ಹಾಗೆ ಬುಸುಗುಡುತ್ತಾ ಇದ್ದೀಯ. ಮದುವೆ ಹುಚ್ಚನ್ನು ಅರಕ್ಷಣೆ ನಿಲ್ಲಿಸ್ತೇನೆ. ಭಕ್ತಿಯ ಕಾಣಿಕೆಯನ್ನೇ ತಂದಿದ್ದೀಯಾ? ಹೌದು. ಇದೋ ಶಾಂತಳಾಗಿದ್ದೇನೆ ಕಂದ. ನಿಮಗೆಲ್ಲ ಕಷ್ಟವನ್ನು ಕೊಡುತ್ತಿದ್ದಂತಹ ಶುಂಭಾರಿ ಮೊದಲಾದಂತಹ ದಾನವರನ್ನು ಸಂಹರಿಸಿ ಈ ಕುಂಬಿನಿಯ ಭಾರವನ್ನು ಕಳೆದವಳಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ದೇ ಎನ್ನಲು ದೇಹವು ಪವಿತ್ರ, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿ ಒಲಿವಳು, ಹಾ ಎನ್ನಲು ಹರಿಹರನ ಸಾಕ್ಷಾತ್ಕಾರ, ಮೇ ಎನ್ನಲು ಇಷ್ಟಾರ್ಥ ಸಿದ್ಧಿಪುದು. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಳೆಯ್ಯ. ಅಮ್ಮ, ಇನ್ನು ಮುಂದೆ ನಿನ್ನ ಈ ದಿವ್ಯ ಸ್ವರೂಪವನ್ನು ಕಾಣಬಹುದೇ ತಾಯಿ? ಕಂದ, ತಾಯಿಯ ರೂಪವನ್ನು ನೋಡಬೇಕು, ಪಾದ ಪೂಜೆಯನ್ನು ಮಾಡಬೇಕು ಎಂಬ ಹಾಗೆ ಆಶಾಗೋಪುರವನ್ನು ಕಟ್ಟಿಕೊಂಡಿದ್ದರೆ ಅದು ತಪ್ಪಲ್ಲ ಮಗನೇ. ಹಾಗೆಂದು ಇನ್ನು ಮುಂದಕ್ಕೆ ನಾನು ಈ ರೂಪದಿಂದ ಕಾಣಸಿಗುವವಳಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗೀನಿ ಎನಿಸಿ ಮಾಯೆ ಎನ್ನುವಂತಹ ಹೆಸರಿನಿಂದ ಮುಹೂರ್ತ ಮಾತ್ರ ಕಾಲ ಅಂಬರಪುರದಲ್ಲಿ ಕಾಣಿಸುವವಳಿದ್ದೇನೆ. ಅಲ್ಲಿಯವರೆಗೆ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನೆ. ಭದ್ರಂ ಶುಭಂ ಮಂಗಳಂ. ಕಥಾಭಾಗವನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ನೋಡಿಸಿದ್ದಾರೋ ಅವರಿಗೆಲ್ಲ ಕಥಾಂತರ್ಗತವಾದ ತತ್ವವೇ ಪ್ರಸಾದವೆನಿಸಿ ನಾವು ಆರಾಧಿಸಿಕೊಂಡು ಬಂದಿರುವಂತಹ ಮಹಾಗಣಪತಿ ದೇವರು ಹಾಗೆ ಆದಿಶಕ್ತಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನಿತ್ತು ಕರುಣಿಸಿ ಕೊರೆಯಲಿ ಎಂದು ಹೇಳಿಕೊಳ್ಳುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುತ್ತೇನೆ.
ಸ್ವಾಮಿ ಧರ್ಮಜೀವ ಪರಮಾತ್ಮ ಬಂಜುರ್ಲೆ ಸರ್ವ ವಿಘ್ನ ದೂರ ಮಲ್ಪು ಚಿತ್ರ ಮಹಾಗಣಪತಿ ಮಾರುದ್ರ ದೇವರಿನ ಪವಿತ್ರವಾಯಿನ ಚಿತ್ರ ಮಣ್ಣಿನ ನೆನವರಿಕೆ ಮಲ್ತೊಂದು ನಮ್ಮ ರಾಜುಡು ರಾಜ್ಯಭಾರ ಮಲ್ಪು ಚಿತ್ರ ಜಲಾತುದು ನೆಲ ಚಿತ್ರ ಮಹಾಗಣಪತಿ ಮಾಲಿಂಗೇಶ್ವರ ದೇವರಿಗೆ ತಲೆತಗ್ಗಾದು ವರ್ತಪ್ಯ ಉಲ್ಲಾದಿ ತುಂಬುದಿ ಒಂದು ವೈಭವಡೆ ರಾಜ್ಯಭಾರ ಮಲ್ಪು ಚಿತ್ರ ಅಯ್ಯರ್ ಮಾಯಕರ್ಲು ಮೂವೇರ್ ಬೈದರ್ಲು ಕುಲತಾಧಿಕಾರಡಪ್ಪ ಗುರುಕಾಳಿಕಾಂಬ ದೇವರ ವಿಶ್ವಕರ್ಮ ದೇವರ ನೆನವರಿಕೆ ಮಲ್ತೊಂದು ಭೂಮಿ ತುಂಬಿಂಚಿತ್ತಿನ ನಾಗದೇವರಿಗೆ ತೆರೆತಗ್ಗಾದು ಬಯಲ್ತಿಟ್ಟಿದ ಮನೆಡು ಆರಾಧನೆ ಕರ್ತೊಂದು ಬತ್ತಂಚಿತ್ತಿನ ಸರ್ವದೈವ ದೇವರನ್ನು ತುಂಬುದಿ ಒಂದು ಒಂಜಿರಾಜ್ಯ ನೂಲುಪಾಲು ನುದ್ದಾಲ ಗ್ರಾಮ ಮಡಾಸ್ತನ ಗುತ್ತು ಬರ್ಕೆ ನಮ್ಮೊಂದು ಬತ್ತನ ಕುಲ ಕುಟುಂಬಡು ಮೆಕ್ಕೆ ಪಲೆಯೇ ತಮ್ಮಲೆ ಅರ್ವತೆ ಎಲ್ಲಿ ಮಲ್ಲೆ ಆನುಕೊಂಡು ರಾಷ್ಟ್ರದ ಕುಲಕೋಟಿ ಸಂತರ ತೆರೆತಗ್ಗಾದ ಮಲ್ಪು ಚಿತ್ರ ಪ್ರಾರ್ಥನೆ ಸ್ವಾಮಿ ಧರ್ಮದೀವ ಅಣ್ಣಪ್ಪ ಬಂಜುಲ್ಲೆ ಧರ್ಮತ್ತಿನ ಮನ್ನೆಡು ಧರ್ಮ ಧರ್ಮಾಪುನ ಕಾಲ ಇನಿಯ ಧರ್ಮ ತಲೆದೆರ್ತು ತಾಂಡವಾಡು ಚಿತ್ರ ಸಮಯ ಸಂದರ್ಭ ಈಶ್ವರ ಶಾಪ ಪಾರ್ವತಿನವರ ಆಶುತಪಟ್ಟ ಜಪತಮಾಲಿಗೆ ಕೈಗೊಂಡ ಮಿತ್ತು ಸ್ವಾಮಿ ಮಂಡಲ ಗುಡಿಯ ತಿರ್ತುಭೂ ಮಂಡಲ ಜೊತ್ತೊಂಡ ತೂನಗ ತೋಜುಡು ಕುಕ್ಕೆದ ಕಟ್ಟ ಎಡತು ಬರ್ಪಿನಂಗಲ ಬಲತುಗ ಮಲ್ಪಾದು ಬಲತು ಬರ್ಪಿನಂಗ ಎಡತು ಮಲ್ಪಾದು ಕುಕ್ಕೆಡೆ ಮಾಮಲ್ಲ ದೈವ ತಾನೂರಿ ಕುಮಾರಿ ಬಂದ್ಕೊಂಡ ಔತಾಪುರ ಕಾಲ ಮುಡಾಯಿ ಕುಟುಂಬ ಅಮ್ಮು ಬೆರ್ಗರ್ದಿ ಕರ್ತು ದಿನ ಅರಡು ದೇವೇರ್ದಾಂತಿನ ಜಾಗಡು ದೇವರ ನಿರ್ಮಿತ ಮಲ್ಪಾದು ದೇವರ ಕಾಂತು ಮಂಜುನಾಥ ಬಡಿಗೆ ದೈವರಿ ಕುಮಾರಿ ಗಿರಿಟಿಯಾನ ಅಣ್ಣಪ್ಪೆ ಅಂತ ಬಂದ್ಕೊಂಡ ಮುಡಾಯಿದ ಕಟ್ಟು ಮಲ್ಲೆ ಬಂಡ ನಾಲ್ಕು ಕುಟುಂಬ ಒಂಜಿ ಮಲ್ಪಾದು ಮಾಮಲ್ಲ ನಡೆ ಧರ್ಮಸ್ಥಳ ಅಂತ ಬಂದ್ಕೊಂಡ ಔತಪ್ಪನ ಕಾಲ ನಂದಲಿಕೆ ನಾಲಸ್ಥಾನ ಉರ್ಕಿದೊಟ್ಟುಡು ಉರಿಬ್ರಹ್ಮೆರ ಆಧಾರ ದೈವ ಪಟ್ಟದ ಪಂಜಲಿ ತಾನು ಪನ್ಕೊಂಡ ಕಾಂತಾವರಗ ಬನ್ನಗ ಕಾಂತೇಶ್ವರ ದೇವನ ಬಲತನಡೆ ಕಲ್ಲ ಪಂಜಿ ತಾನು ಪನ್ಕೊಂಡ ಕಾಪು ಕಲ್ಯಾಲ ಬೂಡುಗು ಬನ್ನಗ ಚುವೈ ಚಿಕ್ಕರ್ನ ಜುಟ್ಟ ಜುಟ್ಟ ಬತ್ತಾದು ಒಂಜಿ ಕಾಟುಡು ಜೋಡುಪುಡ ಬತ್ತದ ಕಾಪುಡು ಕಲ್ಯಾಲ ಬುಡುಡು ದೈವ ಕಲ್ಯಾಲ ಪಂಜಲಿ ಪನ್ಕೊಂಡ ಹಲವಾರು ರಾಜ್ಯಡು ಮಾತ ಕೆಲವಾರು ಪುಣ್ಯಗಳು ನಿರ್ಮಿತ ಮಲ್ಪಾದಿ ಪಂಚವರ್ಣದ ಪವಿತ್ರವಾದ ಬಯಲ್ಚಿಟ್ಟಿದ ಮನ್ನಿಡು ಗ್ರಾಮಡು ರಾಜ್ಯಭಾರ ಮಲ್ಪು ಚಿತ್ರ ಮಹಾಗಣಪತಿ ದೇವರು ವರ್ತಪ್ಯ ಉಲ್ಲಾದಿಗೆ ತಲೆತಗ್ಗದು ವಾರಾಣಿಕಾರ ಶತಮಾವಳಿ ಪವಿತ್ರವಾದ ಮನ್ನಿಡು ಮಾಯ ಬತ್ತದ ಗಜಪಾರ ದ್ವಿಜಾತನ ಮಾಯಕಾರ ಎಂಕಲೆ ಮನುಷ್ಯರ್ಗು ಮರಿಪುರ ಸಾಧ್ಯ ಆ ಕಾಲ ಕೊಂಡು ಈ ಕಾಲ ಬತ್ತನು ಎಡ್ಡೆ ಮೂರ್ತ ಎಡ್ಡೆಗೆಲಿಗೆ ನಂಬಿಂಚಿತ್ತಿನ ಸತ್ಯಲಗು ಜಿಂಡೆದ ಪೇರು ಕೊರ್ಪಂಚಿನ ಪಾಪದ ನೂರುಪಾಡಿ ಕರ್ತವ್ಯ ಅಪೇಕ್ಷೆ ಗುಡಿ ಎರಡಲ ಅಗಲ ಅಪೇಕ್ಷಣೆ ಉಲ್ಲಂಘನೆ ಮಲ್ಪಂದೆ ಉರುವಾಡ ಬ್ರಹ್ಮತುಡ ಕೇಳಿದಿನ ಮಾನ ದೇವರಿಗೆ ಬೋಡು ಅಪ್ಪಿನ ಪೂಜನ ಮಾತ ಕಟ್ಟಾದು ಸತ್ಯನಾರಾಯಣ ಸ್ವಾಮಿನ ಮನಮೆಚ್ಚದ ಅನ್ನಪೂರ್ಣೇಶ್ವರಿ ಧನಧರ್ಮ ಮತ್ತೊಂದು ಬತ್ತಲಕ್ಕಾಡು ಔತಪ್ಪನ ಕಾಲ ಅಧಿಕಾರ ಪ್ರಕಾರವಾದ ನಿಗಲ ತಾವುಗುಂಡದ ಬರಬಾಗಿ ಪಡೋದು ಕೈಕು ಕೈಕುದೆ ಬಿರಿಕು ಬಿರಿಕುದೆ ಮಲ್ಪಾದು ಕೂಟಾಯಿ ಮತ್ತರನ್ನು ಏರ್ಪತ್ತಿನ ಬಾಲುಬಾಂಡರನ್ನು ವರಸಾಂಗ ಮತ್ತೊಂದು ಬತ್ತಲಕ್ಕಾಡು ನಟ್ಟದ ಬಾಲಿನ ಮಣ್ಣುಗುಲಿಯ ಕೊಡೋದು ಲಪ್ಪಾಯಿನ ಪಡೆದು ಕೊರ್ಪಾಯಿನ ಚಿತ್ರ ಮೂಜಿತಕ್ಕನ ಔಷಧನ ನಾನಾ ಪ್ರಕಾರವಾದ ಮಾನವ ರೂಪನ್ಗೆತ್ತು ಕಟ್ಟಿಬೈಲು ಬದುಕಲಿತ್ತು ಪುತ್ರ ಪರಮಾತ್ಮ ಅಂಚಿತ್ರ ಪುತ್ರನ ಮಕ್ಕಳ ಕಾಲಗಲಿಗಿದ ಪಾಲಡು ವಿಷವರ್ಕುಳಕತ್ತಿನ ರಾಜ್ಯಭಾರ ಮಲ್ಪನ ಮಹಾಗಣಪತಿ ವೃತ್ತಿಯತ್ತ ಉಲ್ಲಾಗಿ ತರತಕ್ಕವಲ್ಲ ಮಿತ್ತು ಸ್ವಾಮಿನಾಥರ ಬತ್ತೋನ ತೀರ್ಥಭೂಮಿ ತಾಯಿನಾಗ ಒಡಂಬಡಿಕೆ ಮತ್ತೋಲ್ಲ ಗ್ರಾಮದ ಮದಿಪುಂಡು ಪತ್ತೆರ್ನ ಪ್ರಾರ್ಥನೆ ಉಂಡು ಪತ್ತೆರ್ನ ಪ್ರಾರ್ಥನೆಗೆ ಬಿಕೊರೋಣ ಮಿತ್ತು ಸ್ವಾಮಿ ಮಂಡಲ ಮುಡ್ಲ ತೀರ್ಥಭೂ ಮಂಡಲ ಭೂಮಂಡಲ ಮುಡ್ಲ ಕಟ್ಟಿಗುಂಡೋಡು ತಾವುತಾರುಡು ಏರೈನ ಪಡಲ ದೀಪ ಸುತ್ತಿಗೆ ಬಿಡುದು ಅಪ್ಪೆ ಬೆದ್ದಿನ ಬಾಲನೆ ಮಿತ್ತಾರಗಳಿಗೆ
ఇటుండ నీరమ్మి అడ్డిద్దండి గాడి చెప్పిన పుట్టలు 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 आश बंदगुल्लू
ಸ್ವಾಮಿ ಧರ್ಮದೇವಣ್ಣಪ್ಪ ಪಂಜುರ್ಲೆ ಸರ್ವ ವಿಘ್ನ ದೂರ ಮಲ್ಪು ಚಿತ್ತನ ಮಹಾಗಣಪತಿ ಮಾರುದ್ರ ದೇವರನ್ನು ಪವಿತ್ರವಾಯಿನ ಚಿತ್ತನ ಮನ್ನಡೆ ನೆನವರಿಕೆ ಮಲ್ತೊಂದು ನಮರಾಜುಡು ರಾಜ್ಯಭಾರ ಮಲ್ಪು ಚಿತ್ತನ ದೇವರ ಮಹಾಗಣಪತಿ ಶಂಭು ಶೈಲೇಶ್ವರ ದೇವರನ ಸಿರಿಪಾದವು ತಲೆತಗ್ಗಾದ ವೃತ್ಯಪ್ಯ ಉಲ್ಲಾದಿನ ದುಂಬುದಿ ಒಂದು ಕುಲತಾಧಿಕಾರಡಪ್ಪ ಗುರುಕಾಳಿಕಾಂಬ ದೇವರು ವಿಶ್ವಕರ್ಮ ದೇವರ ನೆನವರಿಕೆ ಮಲ್ತೊಂದು ವೈಭವರು ರಾಜ್ಯಭಾರ ಮಲ್ಪುನ ಅಯ್ಯರ ಮಾಯಕ್ಕಲ್ಲು ಮೂವೇರ ವೈದ್ಯರು ಭೂಮಿ ತುಂಬಿನ ಚಿತ್ತನ ನಾಗದೇವರಿಗೆ ತಲೆತಗ್ಗಾದು ವಯರ್ಚಿಟ್ಟದ ಮನ್ನಡ ಆರಾಧನೆ ಕರ್ತೊಂದು ಭತ್ತ ಚಿತ್ತನ ಸರ್ವದೈವ ದೇವರಿಗೆ ತಲೆತಗ್ಗಾದು ಕೂಡಿನ ಚಿತ್ತನ ರಾಜ್ಯ ನಮ್ಮೊಂದು ಭತ್ತ ಚಿತ್ತನ ಪಾಪದ ಸಂಸಾರ ತನುಮತಿಗಳು ದೈವ ಪಂಜುರ್ಲೆ ಮುಂಭಾಗರು ರಾಜ್ಯ ತಲೆತಗ್ಗಾದ ಮಲ್ಪು ಚಿತ್ತನ ಪ್ರಾರ್ಥನೆ ಸ್ವಾಮಿ ಧರ್ಮದೈವ ಪಂಜುರ್ಲೆ ವಾಕಾಲದ ಮಣ್ಣ ವಾಕಾಲದ ಮಾಯನ ಪಾಪದ ಸಂಸಾರದ ಬೆರಿಕೊಂಡದು ಬರ್ತದ ಆ ನಿರ್ದಿನವರ ಮಟ್ಟ ಆಪು ಆಪುನ ಕಾರ್ಯ ಮಗಳು ದೇವೆರ್ಲ ನಿಗುಲ್ಲ ಪುರ್ತ ಬೇರಿನ ಪೊರ್ಲೋಡು ಮತ್ತೊಂದು ಬೈದಡಲ ಇನಿಕಾನಕ ದೇವರ ದಯ ಕೊಡ್ತೀರ ಮಾ ಇನಿಗುರು ಮನ ಕೊಡ್ತಾರೆ ನಮ್ಮ ಇಂಚಿತ್ತಿನ ಸತ್ಯರಿಗೆ ಗಿಂಡದ ಪೇರು ಒರ್ಪೊತ್ತ ಮಿಚ್ಚಿದ ಸೇವೆ ಕೊರಡು ಪಂಪತ್ತಿನ ಮಾಮಲ್ಲೊಂದು ಅಪೇಕ್ಷೆ ಬಿಡ್ತೀರಿ ನಾಗಗಾಪುಣು ನಾಗಮಂಡಲ ಬ್ರಹ್ಮಗಾಪುಣು ಬ್ರಹ್ಮ ಮಂಡಲ ದೇವರಿಗೆ ಕೊಡಿ ಏರಿದ ರಥೋತ್ಸವ ಬಲಿ ಕಟ್ಟ ಕಟ್ಟ ಪೂಜೆ ನಾನಾ ಪ್ರಕಾರ ಉರುವಾಳು ಬಾಲ್ಯ ಕೊಡುವತ್ರ ಕೈಟ್ ಭಾಷೆ ಮಾಡಿ ಸನ್ನೆ ಯಾನು ಲೆಕ್ಕಿಂದ ಬಲುಭದ್ರದ ಭಾಷೆನು ಕೊಡ್ಲಕ್ಕಾಡು ಇರುವಾಳು ಅಗ್ನಿಮಂಡಲ ಜತ್ತೊಂದು ಗೊಂಡದಗಳಿಗೆ ಗೊಂಡ ಗುರುಪದಗಳಿಗೆ ಗುರುಪ ಒಂಜಿ ಗೊಂಡಡು ಸಾವಿರತ್ತ ಒಂಜಿ ಗಂಡ ಗಣಪತಿಗಳ ಮಾಯಸೂತ್ರ ಮನೊಂದು ಕಣ್ಣ ಮುತ್ತಾರದ ಪುರುತು ಕಠಿಣ ತತ್ವ ಪತಿಮಾನಿ ಪತಿನಿಯಮ ಕಠಿಣ ಬರ್ಪಿಸಿ ಕಾಲು ಕೊಟ್ಟಿದ್ದ ಭಾಷೆ ರಡ್ಡು ಹೋಮ ಒಂಜಿ ನೇಮದ ಕಟ್ಟಾಧಿಕಾರ ಪದ್ಧತಿ ಇಂಚಿತ್ರ ಹೋಮದ ಮುಗಿದ ಸ್ವಾಮಿಗೆ ಅರ್ಪಣೆ ಮಲ್ಪಾದು ವಿಭೂತಿನೇ ಭೂಮಿ ತಾಯಿನ ಮಟ್ಟಕ್ಕೆ ಪಾಡಾದ ಬಗೆ ಬಗೆ ಒತ್ತಡ ವಿಧ ವಿಧ ರೂಪಡು ಬರ್ಪೆ ಕಾಲು ಕೊಟ್ಟಿದ್ದ ಭಾಷೆ ಪರಮಾತ್ಮ ಅಂಚಿತ್ರ ಪುತ್ರ ಕಾಲಗಳಿಗೆ ಪಾಲ ವಿಷಯ ಕುಲಕರ್ತನ ರಾಜ್ಯಭಾರ ಮಲ್ಪುತ್ತಿನ ಗ್ರಾಮ ದೇವರು ಒಂದಾನೆ ಮಲ್ತಲ್ಲ ಮಿತ್ತು ಸ್ವಾಮಿ ಆಧಾರ ಮಲ್ಪುತ್ತಿತ್ತು ಭೂಮಿ ನೋಡಮರಿಗೆ ಮಲ್ತಲ್ಲ ಗ್ರಾಮದ ಮದಿಪುಂಡು ನೂರುಪಾಡಿ ಕರ್ತವ್ಯರನಗಲ್ಲ ಸಂಸಾರದ ಭಕ್ತಿಯುಂಡು ಸಂಸಾರದ ಭಕ್ತಿಗೆ ಬಿಗುರಣ ಮಿತ್ತು ಸ್ವಾಮಿ ಮಂಡಲ
ನಾನೇ ದೇವರಾಜ ಕಲ್ಪನೆಲ್ಲ ಮಾಯಲ ಮಾಯಾದಿ ಪ್ರಕಾರ ಒಪ್ಪದಪ್ಪ ಮಲ್ಪಾದಿ ಮಾಯಾಂಕಲದ ಪ್ರಕಾರ ಉಂಟು ಬರುವಾರಳು ಎಂಕಳದಾರ ಬಂದ ಕಜ್ಜಿ ಗಂಡು ಬಿಟ್ಟು ಬಲ್ಲಿ ಬಂಗ ಹರಿಕೆನ್ ನನ್ನಲ್ಲ ಇಲ್ಲದ ನೀರು ಪುಣ್ಯದ ಕೊರ್ಪ ನಿಜ ರೂಪ ಪಾಪ ಪಸಿರೂಪ ಬೀಡಮ ನಾಶದಾಂತಿನ ರುಂಡುನು ಎನ್ನ ಪಾಪದ ಕುರುಮೋಡೋರಿಕಾರ ಪುಟ್ಟ ಒಂದು ರಾಜದೇಶ ಕುರುಮೋಳದಿ ಭಾವನ ಮಗ್ಬಾದೆ ಇಟ್ಟಿನ ಚರಸಿಗತ್ತಲೇನು ಸಂಸಾರ ಹತ್ತರು ತರಿಕ ತರಪಿದೆ ಬೆರಿಕೆ ಬೆರಿಪಿದೆ ಕೈ ಕೈ ಹಿಡಿದ ಭತ್ತ ಬಂಡ ಕಟೆಗೊಂಡದತ್ತಾರ ಹಣದ ಆಕಾರ ಕುದುರೆದ ನುರ್ಕುಡು ಕಟೆಗೊಂಡದತ್ತದೆ ದೇವರ ಭೇಟಿ ಮಾಯಗರ್ಭಾದಿ ಗುರಿಯನ್ನ ಧರ್ಮನು ಕೊಡ್ತೊಂದು ಧರ್ಮದ ಅಧಿಕಾರ ನಡೆದುಕೊಂಡ ಬಾಕಿ ಸಿಂಹಾರಿಗೆ ಜತ್ತೊಂಡ ಕೊಂಡದಲ್ಲಿ ಕೊಂಡ ಕುಪ್ಪದಗಲಿ ಕುಪ್ಪ ನೀರ್ದಗಲಿ ನೀರು ಎರಡು ಸಾವಿರ ಬಳಸಾವಿರ ಗಂಡ ಗಣಪುಲಿನ ಶಾಂತಿ ಸಂಪಾದಿ ಮಾಯಾದಿ ಕಂತು ಭಾಗಣೇಶ್ವರ ಗಜಂಬ ಯಾರಣ ಸಂಪಾರ ವೈತರಣ ಬಡಿ ಸಹಾಯ ಮಂತ್ರ ನಿಧಿ ಮತ್ತದು ವಾಲಿಗ ಬಂಡ ಸತ್ಯ ಏರಿನ ಬಂಡಾರನು ಗ್ರಾಮದೇವರೇ ಎದ್ದೇಟದು ಎನ್ನ ಕುಟುಂಬದ ಭಕ್ತಿ ಜಾಗದ ಮದಿ ಕುದ್ದು ಏರಿನ ಬಂಡಾರನು ಏನಲ್ಲ ಸತ್ಯ ಜಪಾದಿ ಗಡ ಮತ್ತೆ ಮಾಯ ವಾಲಿಗ ಬಂಡ ಸತ್ಯ ಇರುವಾರು ದೇವರನ್ನ ಗಿಜ್ಜದ ಸೇವೆ ತಪ್ಪಾದಿ ಮಾಯಲ್ಕಾರ ಮುತ್ತಾರು ಜಾಗರ ಮದ್ದಾನಿ ಕಡಿಯಾರಿ ಕೊಡ್ತಾನೆ ಆಯುಷ್ಯದನ್ನೇ ಸ್ವಾಮಿಯಲ್ಲಿ ಜನಕ ಮಾಡ್ಕೊಂಡಾರಿ ಮಾನವರು ಪುಣಗಲೆ ಮಾಯದ ರೂಪವನ್ನು ಧಾರಾಣ ಮಾಡ್ಕೊಂಡೆ ಒರ್ವರು ಮತ್ತೆ ಕಾಳ್ಕಾರ್ದೋಷ ಬಂಡೆ ಇವರು ಅಗ್ನಿ ಮಂಡಲ ಜತ್ತನ್ನ ಅಗ್ನ ಅವರನ್ನು ಕಟ್ಟಾದಿ ರೈತ ಬಾಸ ಕಣ್ಣ ಸೊನ್ನೆ ಖಾಯ ತೀರ್ಮಾನ ಮಾಡ್ಕೊಂಡೆ ನರ್ತನದ ಗೋಪನು ಗಪ್ಪಾಯಾರಿ ಆಪೇಚನ್ನ ಕಟ್ಟೆನು ಮಾಯ ಮಾಡ್ಕೊಂಡೆ ನನ್ನ ಮುತ್ತಾರು ದೀಪಣ ಜತ್ತನ ವಾಮ ಸ್ವಾಮಿ ಗಾರ್ಪಿತ ಮಾಡ್ಕೊ ಇಬ್ಬು ತೀರ್ಪು ಕಕ್ಕ ಆಡಬಾರ್ದು ಗೋಧಿ ಕತ್ತನ ದೇವರ ಶ್ರೀಕಾಪನ ಕೊಟ್ಟು ಸತ್ಯ ಸತ್ಯ ದಾರ್ಯಾತ್ಯಂಕಾರದ ಕಟ್ಟೆ ಬಡಕಾರದ ಉಂಟು ದೇವರಿಗೆ ನುಡ್ಕೋದಿ ಬಲ್ಲಕ್ಕೆ ತವಲಿ ಕಟ್ಟ ಕಟ್ಟ ಪೂಜೆ ರಥೋತ್ಸವದ ಬಳಿ ನಾಗ ನಡ್ಕು ನಾಗ ಮಂಡಾಲ ಬ್ರಹ್ಮ ಬ್ರಹ್ಮಂಡಾಲ ಮಾದೇವಿ ಕೂತ ಪೂಜೆ ಮಾರುದ್ರ ರಂಗ ಪೂಜೆ ಮುತ್ತ ಮಂಡಾಲದ ಕಟ್ಟಡ ಎಂಟನ ಕತ್ತನ ಮಾಯಗು ಅತ್ರಣ್ಣೇಟಕ್ಕೆ ಅನ್ನಾದಿ ನಮ್ಮ ಪರಮನ ಮತ್ತ ಏರುಣ ಗಜ ಉಪ ವೈಪಾನ ಬಡಿ ಮುತ್ತಾಯ ಮತನ ಆಕಾಶ ಕಟ್ಟು ಬಳ್ಳುಳಿ ಭೂಮಿಕರ ಚಕ್ರವರ್ತಿ ಮಂಡಾಲ ಮತಿನಂಚಿತ ಹಣ್ಣೆ ಅರ್ಜ ಗಂಡು ಗೋಮೂಜಿನ ಮೂರ್ ಪೆಚ್ಚ ಬಿಡಿಗಾಲಕ ಹಾದಪತಿ ಬಳಿ ಮುಗದ ಸೇವೆ ಎನ್ನ ಪಾಪದ ಕುಟುಂಬದ ಹತ್ತೂರು ಕುಟುಂಬರ ಮುತ್ತಾರದ ಮುತ್ತಿರ ಮಂಡಾಲದ ಬಳಿ ನಿಶ್ಚಯ ಪದ್ಮಾನಿ ಚಿನ್ಮಾಯ ಪ್ರಬಾಲ ಬದ್ದಿರ ಹೊತ್ತು ನಂತರೋತ್ತರು ಕುಟುಂಬರ ಮುತ್ತಾರದ ಮುತ್ತ ಮಂಡಾಲದ ಬಳಿ ಆತ್ಮಗಳಿಗೆ ದಾವಾಭಿಷೇಕಗಳಿಗೆ ಬತ್ತುವ ಅಮೃತ ಒದಗ ದೂರ್ವ ಪಾಪ ಪುಣ್ಯಾದ ಬಣ್ಣ ಜಯಪದ ಬಗೆಯನ್ನ ಪಾಲು ತನ್ನ ಜನಿತ ಪೂರ್ವ ನ್ಯಾಯಕ್ಕಾನುವೆ ಓ ಮರಣದಾಂತಿನ ಮಾಯಿನಿಗಳು ಮರಣ ವಿತ್ತಿನ ಮಾನವಿರಿಂಪಿನಿ ಬಂದಿರಿ ಜನನ ಬಿರಿಕೆ ಮರಣ ಮನ್ನಾಗೂಡು ನಾಶಂದು ಬಂದಿರಿಗೆ ಮಾರುದ್ರ ಸ್ವಾಮಿನ ಜಲಿದಾಂತಿನ ಹೊರಗುಣ ಬಡಚಕತ್ತ ಚಪ್ಪಲ ಪುತ್ರಿನಿ ವಿಶ್ವನಾಮೃತನ ಧಾರಣ ಮತ್ತು ರತ್ನ ಮಾಮಲ್ಲ ಸತ್ತಿ ನೂಲುಪಾಡಿ ಚಿತ್ತನ ಕರ್ತವ್ಯ ರಂಜಿ ಕಾಲಮಂಡಲದ ಸೇವೆಗೆ ಜತ್ತು ಕುದಾರ್ದಿರ ಪರಮಾತ್ಮ ಕೊಂಡ ಪೂರ್ಣ ಮಂಡಲದ ಸರಿಸಮನ ಮಲ್ಪು ಚಿತ್ತನ ಸಮಯ ಸಂದರ್ಭ ಅಡಕ್ಕದ ಬಾಲೆ ತೋಟದ ಪಿಂಗರ ಬಾಯಿ ಬರಂದಂತೆ ಸುತ್ತು ನಿನ್ನ ಪಾಪದ ಸಂಸಾರ ಎಡಬರಟ ಇದು ಕರ್ಪುಚ್ಚಿತ್ತನ ಮಂಡಲದ ಬಳಿತ ಗಲಿಗೆದ ಸಮಯ ಸಂದರ್ಭದಲ್ಲಿ ಕಾಲುಗಳ ವಿಷಬರಪುಲ ಕತ್ತನ ನಮ್ಮ ರಾಜರು ರಾಜ್ಯಭಾರ ಮಲ್ಪುನ ವೃತ್ಯಪ್ಯ ಉಲ್ಲಾದಿ ಸಮುಲೇಶ್ವರ ದೇವರನ್ನು ಮನ್ನಾನೆ ಮತ್ತು ಗುರು ಕಾಳಿಕಾಂಬದಿನ ಧರ್ಮದ ಹಾರಣ ಅಲಿಪಾದಿ ಎತ್ತಿನ ಗುರುಪಾದ ಆಪನ ಕಟ್ಲೆ ಮಾತ ಪುರ್ಲೂರು ಮಲ್ಪದಕೊಂಡು ಪಂಚಿಕೆ ಕೊಂಡಾಡುವ ಮದುವೆ ಕೊಂಡಾಡ ಮಲ್ಪು ಆಣಿದರು ಅಂಕ ಜಂಪುದ್ರೆ ಕಡುವಾಣ ಮಾಹಿತಿ ಮಧ್ಯ ತರಬಲಾಗೆ ಮಾಯಾದಿ ಪ್ರಕಾರ ದೇವಣ್ಣ ಪಂಜಲೆ ಭಟ್ಟಾರಗಳಿಗೆ ಮಾತಾನ ರಾಜಸ್ಥಾನ ರಾಜಸ್ಥಾನ ನ್ಯಾಯಸ್ಥಾನ ಬತ್ತಿನ ಪುಟ್ಟು ಅಥವಾದಿ ಪ್ರಕಾರ ಮುತ್ತಾಡು ಕುಪ್ಪಣ್ಯಾರ ಮುತ್ತಾರು ಮುತ್ತ ಮಂಡಾಲದ ಬಲಿ ಆಪಣಿ ಚಿತ್ತನ ಗಳಿಗೇನೆ ಕೇಳುವ ಸತ್ಯ ಒಬ್ಬ ಕಂಪನಿ ಕೊಟ್ಟಾಗಳಿಗೆ ಈ ಮನ್ನಡದಿಂದ ನಿನ್ನ ಪಲಗದ ಲಕ್ಷ್ಯ ಪಕ್ಕದ ಪಾಲು ಭರ್ಪೂರ್ ಸತ್ಯ ಸತ್ಯ ಪ್ರಾರ್ಥ ಪಾಲು ಲೀಲೆ ಬೆಲ್ಲಿ ಬೆಟ್ಟದಲ್ಲಿ ಲೋಕಬಾರಿ ಸ್ವರ್ಣ ಹನ್ನೊಂದು ನಕ್ಷತ್ರಬಾಲಿ ಉಂಡಾಪಣೆ ಕೊಟ್ಟು ಸಂತರ ಹತ್ತೂರು ಕುಪ್ಪನ ಮುತ್ತಾದ ಮುತ್ತ ಮಂಡಾಲದ ಬಲಿ ಆಪಣೆ ಚಿತ್ತನ ಗಳಿಗೆ ದಲಾದಿ ರೊಟ್ಟಿ 24 ಗಂಟೆ ವೈದ್ಯ ಅಧಿಕಾರ ಆತ್ಮಗಳಿಗೆ ಗುಂಜಿಗೆ ಕಾಲುಗಳಿಗೆ ವಿಷಯಗಳಿಗೆ ಪಾಲು ಪಾತ್ರದಲ್ಲಿ ಬಂದಿರಲಿ ಮತ್ತು ನಮ್ಮ ರಾಜರು ಮಲ್ಲ ಜಲತೂರು ನೆಲಾತನ ಶಂಭು ಶೈಲೇಶ್ವರ ದೇವರನ್ನ ಹದನು ಬರ್ತವನ್ನ ಅಪ್ಪ ಮುನ್ಕಾಳನ ಆಧಾರ ಬರ್ತವನ್ನ ವಿದ್ಯುತ್ ಅನ್ನಪ್ಪನ ಧರ್ಮ ಬರ್ತವನ್ನ ಮುಂತಾದ ಅಧಿಕಾರ ಕುಲ ದೇವಿರತನ ಪರಬ್ರಹ್ಮ ದೇವಿರಿ ಮುರುಘಾಳಿಗಾಂತಿ ವಿಶ್ವಕರ್ಮ ದೇವರನ್ನ ಧರ್ಮನ ಕೊಡ್ತವನ್ನ ಅದೇ ಪ್ರಕಾರ ಪ್ರಿಯರ ಬೇದಿಯನ್ನು ಉಭಯನು ಕೊಡ್ತವನ್ನ ಜಾಗಡ ನಾಗ ಪ್ರಿಯರನ್ನ ಸಾಧ್ಯ ಮಲ್ತವನ್ನ ಜಗಳೆತ್ತನಿಷ್ಠನ ಗರಡು ಬಾಯಿಗೆ ಬಸ್ಮಲ್ ಪಾಲ ಅಮೃತಗಳಿಗೆ ನೀವು ಸ್ವೀಕಾರ ಮತ್ತೊಂದು ಅಮೃತಗಳಿಗೆ ವಿಶೇಷರಾಜ ಸಂಸಾರಸ್ಥರು ಕುಪ್ಪನೆಯ ಮುತ್ತಾರದ ಮುತ್ತ ಮಂಡಳ ಮಾಯಕರ್ತವನ್ನ ಬಲಭಾಷೆ ಅವನಿಗೆ ಕಲಿಸಿದ ಕೊಂಡಾಡ ಅಮೃತ ಸ್ವೀಕಾರ ಸಂಸಾರಸ್ಥರು ಮುತ್ತಾರ ಮುತ್ತ ಮಂಡಲದ ಬಲಿಗೆ ಮಂಡಲದ ಬಲಿಗೆ
ಗ್ರಾಮದೇವರನ್ನ ಪಾದಕಂತದೆ ಸಂಸಾರ ಎಂದು ಮಾಯಾ ಪ್ರಭಾವ ಗಲಿಗಿನ ತರ ಮುಹೂರ್ತಗಳಿಗೆ ನಿನ್ನಾಗಿ పొరులుడు ఏరాద అంచెత్తిన పురుపురు జాపన పొత్తున్న మగని కాలవేగ విషగస్తున్న విషణ హరికుల అమూర్తರಿಗೆ ಏರಿ ಜಾದು ವರಸಾಂಗ ಪರಾಧಿ ಪ್ರಕಾರ ಗುರುವಾಡ ಆದಿ ಪ್ರಕಾರ ಗುರುವಾಡ ಕಟ್ಕೊಂಡಂತ ಇರುವ ದೂರದರ್ಶನ ಪ್ರಕಾರ ಅಪಡ ಗಳಿಗೆನಿಗೆ ಎನ್ನುವ ಅಪಡ ವಾಪುತ್ತು ಯಾರಾದ ವಾಪುತ್ತು ಏರಾದ ಮಾನವಜನ್ಮ ಸಾಧ್ಯ ಅಪಡ ಎಂಗಳ ದಾನ ಮಾಡುವುದು ಗೌರವಗಳ ಗಂಟೆ ಏನಿಲ್ಲ ಅಪಡ ಎಂಗಳ ಹಿರಿಯರಾದ
ನನಗ
ರಾಶಿ ಕಟ್ಟದ ಬತ್ತೆ ಯಾವ್ದನ್ನು ನಾವು ತೀರ್ಮಾನ ಯಾರೈತೆ ಅದಕ್ಕೆಲ್ಲ ಅಯ್ಯೋ ಸಾಧಾರಣ ಮಟ್ಟಕ್ಕೆ ಗೊಂಜಿ ಮಾರಾಟಕ್ಕೆ ಇದನ್ನು ನಾವು ಎಲ್ಲರೂ ಸೇವೆ ಅರ್ಥ ಗುಂಜ ಪೆನ್ನಾಗಿ ಸರಿ ಅತಿ ಗೊಂಜಿ ಮಾರಾಟಕ್ಕೆ ಅವನ ಗೊತ್ತಿಲ್ಲ ಯಾನ ಧರ್ಮದ ಮುಂದೆ ಓದು ಗುಂಜಿಗಿಂತ ನೇರಿಗೆ ಅಲ್ಲ ಸತ್ಯ ಸತ್ಯ ಅತಿ ದೇವನ ಧರ್ಮ ಚಾವಡಿ ಕುಟುಂಬದ ಇಲ್ಲ ಅವನ ಹಿರಿಯರಿಗೆ ಕಾಳಿಗಾಮತಿಗೆ ಅಪ್ಪಗೆ ಸತ್ಯ ಅಂಚತ್ತನ ಸತ್ಯ ಬಂದಿದೆ ಹೊರಮಿನಗುಲ್ಲ ಇದ್ದೇವೆ ಕುಟುಂಬ ಒಮ್ಮತಾತೆ ಸೇವೆ ಕೊಟ್ಟು ನಿಮ್ಗೆ ಒಳ್ಳೆ ಭಾಗದಲ್ಲಿ ಎಂಬರದಲ್ಲಿ ಎಲಿ ಬಂದ್ರೆ ಬರಲ್ಲ ಕಾತಿಂದ ಅಲ್ಪ ಕೆಲವು ದಾಲ ಇಪ್ಪಂದೆ ದೈವದಾಲ ಮುಗಿಸಿ ನಾನೇ ಸರ್ತಿಕೊಂಡು ನಿರಾಶೆ ಎಟ್ಟೆಂದಿದ್ದೆ ತೀರ್ಮಾನದಾದ ನಿಮಿತ್ತಕ್ಕೆ ಅಂತ ಸರಿ ತೆರೆಯೋನು ತೀರ್ಮಾನ ದೈವ ಕೊರು ದೈವ ಉಂಟಾದ ದೈವನು ಕೊರು ನಮಕ ದಾಲ ಮನ ಕ್ಲೇಶ ಇದ್ದುದು ದಾಲ ನೇಮ ಕೊರಿಯಾರ ಅನ್ಕೇನು ದೇವಣ್ಣ ಧರ್ಮ ಚಾವಡಿ ನಿಗುಡು ಸೇವೆ ನಿಗುಡು ಮುಂಜಿ ಭಾಗದಾಗ ಮುಂಜಿ ಹತ್ತರ 4 ಜನ ಏತ್ಮಲ್ಲ ಸೇವೆಲ್ಲ ಕೊಡ್ತಿರ್ತಾರೆ ಅವು ದೇವರಿಗೆ ಮಲ್ಪದೆ ಧರ್ಮ ಚಾವಡಿ ಬಂದ ಒಂದು ಕುಟುಂಬದಿಲ್ಲ ಅದು ಒಂದು ಕುಟುಂಬ ಸಂಬಂಧಪಟ್ಟ ದೈವಗಳು ಎಟ್ಟದಾಲ ಎಕ್ಕಡೆಗೆ ತಲ ಪರಂದೆ ಉಳ್ಳೇರ ತಲ ಕೊರಂದೆ ಉಳ್ಳೇರ ಮನ ಕ್ಲೇಶದ ಮನಸ್ತಾಪುರ ಕುಟುಂಬ ಉಂಡ ಅಂಕೇನಿದೆ ಈಗ ಕುಟುಂಬ ಅಂತ ಪನಿ ಬೊಕ್ಕ ಕುಟುಂಬದಿಂದ ತಂಬಿದ ಅವರು ದಾದ ಅಂಡಲ್ಲ ತಾರು ಈ ಕೊರ್ಪನ ಧರ್ಮ ಉಂಟು ನ್ಯಾಯದ ಅನ್ನಂದ ಯಾಮಾಯ ಧರ್ಮ ಮುಂದೆ ಗೌಜ್ಯ ಅವರೇ ಬಲ್ಲಿ ನಕ್ಷತ್ರ ಸತ್ಯ ಸತ್ಯ ಬಂದಿದೆ దాదాపు మన అంగీకారం ఆశ మిగతా తగినట్టుగా ఉంటుంది రాజధాని చెప్తా అవుతుంది సమాయడం ಬಾಕಿ ತೆಗಿಚಾರ ಬರಂಗ ಬರಂದೆ ಇನ್ನೊಂದು ವಿಚಾರ ಒಂದು
ದೈವ ಸತ್ಯ ನಾರಾಯಣ ಪರಿಮಲ್ಪವು ನೆಕ್ಲನಿಗೂ ಕುಟುಂಬ ಸರಿ ಸುಮಾರು ಜನ ಸೇರು ಒಡನಾಡೋದು ಮತ್ತೆ ಒಳ್ಳೆಯ ಅನ್ನ ದೇವಂಡ ದೈವದಯೆ ಒಕ್ಕಡೆಲ್ಲ ಮೂರು ರಾಶಿಯಲ್ಲಿ 4 ಪುಣ್ಯ ರಾಶಿಯಲ್ಲಿ ದುಡ್ಡು ನಾನು 5 ಮೇಲೆ ಮದಿಕೊಟ್ಟು ದೇವನ ಈತನಲ್ಲ ಸೇವೆ ಖರ್ಚು ಮಾಡ್ಕೊಡ್ತಾರೆ ನೀರಿನ ಹೋಮಂತ ಅನ್ನ ಒಡನಾಡುದು ಮತ್ತು ಕುಟುಂಬ ಮಾಡ್ಕೊಂಡಾರೆ ದೇವನ ನೇರು ಬಂದಿರ್ದಲ್ಲ ಅಲ್ಪ ನೋಡ್ಕೊಂಡು ಅಂತಲ್ಲ ಆಜಸೋಲ ಆಗ್ತದೆ ಅವು ಈಗಿನ ಎಂಚಲ ಇಪ್ಪಡವು ದೈವ ಚಿತ್ರ ಗೋಚರ ಧರ್ಮ ಚಾವಡಿ ಕೊಂಚ ವ್ಯಕ್ತಿ ಬರ್ಪುಜೇರು ಹಣಿ ಪಕ್ಕ ನೆರೆದು ಮಲ್ಲದಾಲೆ ಕಾರಣ ಅಂದ ಕಾರಣದ ಅಂತ ತಾನೇ ಪರಂದಿಲ್ಲ ಅಂತ ಅಪ್ಪಣ ಅಲ್ಲೇಡು ಬಾರಿ ಕರ್ತವ್ಯ ಮೇಲೆ ಸರಿ ಪರಿಮಲ್ಪನ ಅಧಿಕಾರ ದೈವೋಲಿಗೆ ದೈವೋಲಿಗೆ ಹೊಲ ಗೊತ್ತಿನ ವಾಕ್ಯದ ಕತೆ ಈಗ ಇತ್ತೀಚಿನ ಒಂದು ವಾಕ್ಯನು ಕೊಂಡು ನಮ್ಮ ಸಂಸಾರ ರಾಶಿ ಅಸಾಧ್ಯ ದೈವನಿ ವಾಕ್ಯ ಬರ್ತು ಇತ್ತೀಚಿನ ಒಂದು ವಾಕ್ಯನು ಮಾಡವನ ಬಸದ ಬೇರೆ ಭಕ್ತಿ ಜೇರದ್ ನಂದ ನಿಕಲ್ನಾಥಿಗ ನನ್ನ ಸರ್ಕಾರಾಯಿ ಭರವಾದಿಗಾತಕ ಕೊಡುವಂತಿಗೆ ನನ್ನ ಮಿತ್ತಿಯನ್ನು ತಾತ ಮಾಡ್ಕೊಂಡು ಗೀತನಿ ಕೂಡ ತೀರ್ಮಾನ ಮಾಡ್ತಾರೆ ನಂದ ಅತಿ ಪ್ರಕಾರ ಶಬ್ದಕ್ಕೆ ಅಧಿಕಾರೂಢ ಯಮಗಲ್ಲ ಬಂದಿರಲಿ ಅಧಿಕಾರ ಈಗಾಗಲೇ ಬೇಕಾದ ಅಧಿಕಾರ ಯಾರು ಬಂದಿದೆ ಮನಸ್ತಾಪವು ಸರಿ ವಿಚಾರವನ್ನು
अपना नियम ಮತ್ತೆ ಸಾಧಿಗಳು ಜಾಗೃತಿ ಆ ಗುರುಕಾಗಿ ಹೆಚ್ಚಿನ ಅಧಿಕಾರ ಬಂದಕ ಏನು
Thank you.
ಠಠಠಠ